Yes, sir. Seychelles, sir. Yes, sir. Yes, sir. Yes, madam. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ 342ನೇ ದತ್ತಿ ಉಪನ್ಯಾಸ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣ ಕಾರ್ಯಗತಗೊಳಿಸಿದ ಕೀರ್ತಿ ಬಸವಾದಿ ಶರಣರದು. ಮನುಷ್ಯರ ನಡುವೆ ನೈತಿಕ ಬಾಂಧವ್ಯದ ಬೆಸುಗೆಯನ್ನು ಗಟ್ಟಿಗೊಳಿಸಲು ಅನುಭವ ಮಂಟಪವೆಂಬ ಧರ್ಮ ಸಂಸತ್ತನ್ನು ನಿರ್ಮಿಸಿ ಕಾಯಕ ಶ್ರದ್ಧೆ, ಅಸ್ಪೃಶ್ಯತಾ ನಿವಾರಣೆ, ವಾಕ್ ಸ್ವಾತಂತ್ರ್ಯ, ಮಹಿಳಾ ಸ್ವಾತಂತ್ರ್ಯ ಮುಂತಾದ ಉನ್ನತ ವಿಚಾರಗಳನ್ನು ಜಾರಿಗೆ ತರುವಲ್ಲಿ ತಮ್ಮನ್ನೇ ಸಮರ್ಪಿಸಿಕೊಂಡವರು. ಕಾಲ, ದೇಶ, ವರ್ಗ, ವರ್ಣಗಳ ಬದ್ಧತೆಯನ್ನು ಮೀರಿ ತನ್ನ ವಿಸ್ತೃತತೆಯನ್ನು ಸರ್ವೆಡೆ ಪಸರಿಸಿಕೊಂಡಿರುವ ವಚನ ವಾಂಗ್ಮಯಗಳ ಸರ್ವಕಾಲಕ್ಕೂ ಸರ್ವರಿಗೂ ವೇದ್ಯ. ಭಾರತೀಯ ಸಂವಿಧಾನದಲ್ಲಿರುವ ಬಹುತೇಕ ಅಂಶಗಳು ಅಡಕವಾಗಿರುವ ನಮ್ಮ ಪರಂಪರೆಯ ಅಪೂರ್ವ ಆಸ್ತಿ ಮತ್ತು ನಾಡಿನ ಸಾಂಸ್ಕೃತಿಕ ಸಂಪತ್ತಾದ ವಚನ ವಾಂಗ್ಮಯಗಳಂತೆ ನಡೆದರೆ ಅಜ್ಞಾನ, ಬಡತನ, ಜಾತೀಯತೆ, ದ್ವೇಷ, ಅಸೂಯೆಗಳಂತಹ ಸಮಾಜ ಕಂಟಕ ಅಂಶಗಳನ್ನು ಹೋಗಲಾಡಿಸಬಹುದು. ವಚನ ಅಧ್ಯಯನ ಮೃಷ್ಟಾನ್ನ ಭೋಜನದಂತೆ, ಉಳಿದ ಸಾಹಿತ್ಯ ಸಪ್ಪೆ, ಅನೇಕರ ಅನುಭವದಂತೆ ನನಗೂ ಕೂಡ. ಮತ್ತು ನಮ್ಮ ಸಂವಿಧಾನ ನಮ್ಮೆಲ್ಲರಿಗೂ ವಜ್ರ ಕವಚದಂತೆ. ಇಂದಿನ ಈ ಅನುಭವವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನೆರವೇರಿಸಿಕೊಳ್ಳಿದ್ದಾರೆ ಶರಣೆ ಶೋಭಾ ಜಾಬಿನ್. ಎಲ್ಲರಿಗೂ ಶರಣು ಶರಣಾರ್ಥಿ. ಹುಬ್ಬಳ್ಳಿಯಿಂದ ಶೋಭಾ ಜಾಬಿನ್, ಸಂಗೀತ ಶಿಕ್ಷಕಿ, ಸಂಗೀತ ಉಪನ್ಯಾಸಕಿ ಕೂಡ. ನಮ್ಮ ಮುಂದೆ ಬಸವಣ್ಣವರ ಒಂದು ವಚನವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ.
ಎಲ್ಲರಿಗೂ ಸಂಗೀತ ಶರಣ ಶರಣ. ಶಿಕ್ಷಕಿಯರಾದಂತಹ ಶರಣೆ ಶೋಭಾ ಜಾಬಿನ್ ಅವರು ಸಂಗೀತ ವಾದ್ಯಗಳೊಂದಿಗೆ ಬಹುಶಃ ಇಲ್ಲಿ ಸ್ಪಷ್ಟವಾಗಿ ನಿಮ್ಮ ವಚನ ಗಾಯನ ಕೇಳಲಿಲ್ಲ ಮೇಡಮ್, ಸಾರಿ. ಆದ್ರೂ ಕೂಡ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ್ದಕ್ಕಾಗಿ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಶರಣಾರ್ಥಿಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟವನ್ನ ಪ್ರಾರಂಭಿಸ್ತಕ್ಕಂಥ ಸಮಯದಲ್ಲಿ ವಚನ ಅಧ್ಯಯನ ಮತ್ತು ಸಂವಿಧಾನದ ಕುರಿತಾಗಿ ಶರಣ ಶ್ರೀ ಶಿವರುದ್ರಪ್ಪ NB ಹೈಕೋರ್ಟ್ ವಕೀಲರು ನೆರವೇರಿಸಿಕೊಡ್ತಾ ಇದ್ದಾರೆ ತಮ್ಮ ಅನುಭವವನ್ನ. ಅವರ ಕುರಿತಾಗಿ ಮತ್ತು ಈ ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಶರಣೆಯರಿಗೆ ಸ್ವಾಗತವನ್ನ ಗೈಲಿಕ್ಕೆ ಮತ್ತು ಅನುಭಾವಿಕರ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡ್ಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ಶರಣ ನಾಗರಾಜ್ ಮತ್ತಿಹಳ್ಳಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾದ ಬಿಂದು ಕಲೆ ಮೊಳೆದೋರದಂದು ದೇಹಿಗಳ ಉತ್ಪತ್ತಿಯಾಗದಂದು ಜೀವಾತ್ಮ ಪರಮಾತ್ಮ ಭೇದ ಇಲ್ಲದಂದು ಸಕಲ ಚರಾಚರಗಳಿನ್ನು ಸುಳಿಯದಂದು ಒಂದು ದಿವ್ಯ ವಸ್ತುವಿತ್ತು, ಅದೇ ಶೂನ್ಯ, ಅದೇ ದೇವ. ಲೋಕದ ಹಂಗು ಹರಿದು ತನುವಿನ ಆಸೆ ಬಿಟ್ಟು ಮನದ ಸಂಚಲ ನಿಂತು ನುಡಿಯ ಗಡಣ ಹಿಂಗಿ ಜೀವಾತ್ಮನು ಘನದಲ್ಲಿ ಬೆರೆದು ಬೆಳಗ ಕೂಡಿ ಬಯಲಾದರೆ ಅದುವೇ ಸಾಮರಸ್ಯ. ಜೀವಾತ್ಮನ ಅಂತಿಮ ಸಿದ್ಧಿ, ಅಲ್ಲಿಗೆ ಅಮರ ಶಾಂತಿ, ಅಲ್ಲಿಂದಾಚೆ ನಿಶ್ಶಬ್ದ ಎನ್ನುವ ಸೂಕ್ತಿಯೊಂದಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ 342ನೇ ದತ್ತಿ ಉಪನ್ಯಾಸದ ಸರ್ವಾಧ್ಯಕ್ಷರು ಆದಂತಹ ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ರವರು ಸುಮಾರು ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಿಂದ ಬಂದಂಥವರು. ವೈದ್ಯಕೀಯ ಔಷಧೀಯ ಕ್ಷೇತ್ರದ ಜೊತೆಗೆ ವಚನ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡಿ ಶರಣರ ಆಶಯಗಳನ್ನು ಗುರುತಿಸಿ ಪ್ರಗತಿಪರ ವೈಜ್ಞಾನಿಕ ಆಲೋಚನೆಗಳಿಂದ ನಿತ್ಯ ನಿರಂತರವಾಗಿ ವಚನ ಸಾಹಿತ್ಯದ ಪ್ರಚಾರವನ್ನ ಮತ್ತು ಪ್ರಸಾರವನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಹೆಮ್ಮೆಯ ಗುರುಗಳು ಪ್ರತಿ ಶನಿವಾರ ಮತ್ತು ರವಿವಾರ ಗೂಗಲ್ ಮೀಟ್ ಮೂಲಕ ನಾಡು ದೇಶ ಹೊರದೇಶಗಳಲ್ಲಿ ಬಸವ ತತ್ವವನ್ನ ಪ್ರಸಾರ ಮಾಡ್ತಾ ಇರುವಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಅತ್ಯಂತ ಅಮೋಘವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕವಿಗಳು, ಚಿಂತಕರು, ಸಂಘಟಕರು, ವಾಗ್ಮಿಗಳು, ಲೇಖಕರು, ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ನಮ್ಮ ಶಶಿಕಾಂತ್ ಪಟ್ಟಣ್ರವರು ಈಗಾಗಲೇ ಸುಮಾರು 35ಕ್ಕಿಂತಲೂ ಹೆಚ್ಚು ಕೃತಿಗಳನ್ನ ಪ್ರಕಟಗೊಳಿಸಿ ಇನ್ನು ಹಲವಾರು ಕೃತಿಗಳು ಅಚ್ಚಿನಲ್ಲಿದ್ದಾವೆ. ನಾಡಿನ ಮನೆ ಮನೆಗೂ ಕೂಡ ವಚನ ಸಾಹಿತ್ಯವನ್ನ ತಲುಪಿಸಬೇಕೆಂಬತಕ್ಕಂತಹ ಇವರ ಆಸೆ ಖಂಡಿತ ಈಡೇರ್ತಾ ಇದೆ. ಬಸವಾದಿ ಶರಣರು ಇವರ ಕಾರ್ಯಕ್ಕೆ ಹರಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ರವರಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ಶರಣಾರ್ಥಿಗಳು.
ಇದೀಗ ತಾನೇ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಸಂಗೀತ ಶಿಕ್ಷಕಿ ಡಾಕ್ಟರ್ ಶೋಭಾ ಜಾಬಿನ್ ರವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಇನ್ನು ಇದೇ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನ ನೀಡಲಿರುವಂತಹ ವಚನ ಅಧ್ಯಯನ ಮತ್ತು ಸಂವಿಧಾನ ಕುರಿತು ಶ್ರೀ ಶಿವರುದ್ರಪ್ಪ NB ವಕೀಲರು, ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ನಂತರ ಶರಣ ಸಮರ್ಪಣೆಯನ್ನ ಮಾಡಲಿರುವಂತಹ ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಮೇಡಮ್ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತದನಂತರ ವಚನ ಮಂಗಳವನ್ನ ಮಾಡಲಿರುವಂತಹ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ಶರಣ ಶ್ರೀಶೈಲ್ ಐನಾಪುರ್ ಇವರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಯಥಾ ಪ್ರಕಾರ ಕಳೆದ ಈಗಾಗಲೇ ಸುಮಾರು ವರ್ಷಗಳಿಂದ ತಾಂತ್ರಿಕ ಸಹಾಯವನ್ನು ನೀಡ್ತಾ ಇರುವಂತಹ ಬೆಳಗಾವಿ ಗ್ರಾಮೀಣ ವಲಯದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಹೆಮ್ಮೆಯ ಡಾಕ್ಟರ್ ದಾನಮ್ಮ ಝಳಕಿ ಮೇಡಮ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಶರಣ ಸುರೇಶ್ ಮೂರ್ಗೆರೆ, ಡಾಕ್ಟರ್ MM ಪಡ್ಶೆಟ್ಟಿ ಸರ್, ಶರಣೆ ಅಕ್ಕಮಹಾದೇವಿ ತೆಗ್ಗಿ, ಶರಣೆ ಅನ್ನಪೂರ್ಣ ಅಗಡಿ, ಶರಣೆ ಡಾಕ್ಟರ್ ಪ್ರೇಮೋದ ಹುಲಗಬಾಳಿ, ಶರಣೆ ಲೀನಾ ಕಲಬುರ್ಗಿ. ಸೊ ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂತಹ ಶರಣೆ ಶರದಮ್ಮ ಪಾಟೀಲ್ ಅಮ್ಮನವರಿಗೂ, ಶರಣೆ ಗೌರಮ್ಮ ನಾಶಿ ಅಮ್ಮನವರಿಗೂ, ಹಾಗೆ ಶರಣೆ ಸುಧಾ ಪಾಟೀಲ್ ಅಮ್ಮನವರಿಗೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ವಿಶೇಷವಾಗಿ ವಚನ ಅಧ್ಯಯನ ಮತ್ತು ಸಂವಿಧಾನದ ಕುರಿತು ಉಪನ್ಯಾಸ ನೀಡ್ತಾ ಇರತಕ್ಕಂತಹ NB ವಕೀಲರು ಸಂಕ್ಷಿಪ್ತವಾಗಿ ತಮ್ಮ ಪರಿಚಯವನ್ನ ನಮಗೆ ನೀಡಿದ್ದಾರೆ. ಇಷ್ಟೇ ತಿಳಿಸಿ ಅಂತ ಹೇಳಿದರೆ, ನಾನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿ, ಒಬ್ಬ ಶ್ರೇಷ್ಠ ಓದುಗ ಅಂತ ಹೇಳ್ಕೊಂಡಿದ್ದಾರೆ. ಹೆಚ್ಚು ಏನು ತಿಳಿಸಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಬ್ಬ ನಿವೃತ್ತ ಅಧಿಕಾರಿಯಾಗಿದ್ದರೂ ಕೂಡ ಪ್ರಸ್ತುತ ವಕೀಲಿ ವೃತ್ತಿಯನ್ನು ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಶಿವರುದ್ರಪ್ಪ NB ವಕೀಲರನ್ನ ಲಿಂಗಾಯತ ಧರ್ಮ ಮತ್ತು ಅಧ್ಯಯನ ಕೇಂದ್ರದ ಗೌರವ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಶಿವರುದ್ರಪ್ಪರವನ್ನ ಈ ವೇದಿಕೆಯಲ್ಲಿರ್ತಕ್ಕಂತಹ ಸರ್ವರ ಪರವಾಗಿ, ಸಮಸ್ತ ಶರಣರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ನನ್ನ ಈ ನಿರಂತರವಾಗಿ 5 ವರ್ಷಗಳಿಂದ ಈ ಒಂದು ಒಕ್ಕೂಟ ನಡ್ಕೊಂಡು ಬರ್ತಾ ಇದೆ, ಈ ಚಿಂತನಕೂಟ. ಇದರಲ್ಲಿ ಸಾಕಷ್ಟು ಉಪನ್ಯಾಸಗಳು, ಬಹಳ ಒಂದು ವಿಶ್ವವಿದ್ಯಾನಿಲಯ ಮಾಡತಕ್ಕಂತಹ ಕೆಲಸವನ್ನ ಈ ನಮ್ಮ ಗೂಗಲ್ ಮೀಟ್ ಮಾಡ್ತಾ ಇದೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂತಹ ಉಪನ್ಯಾಸಗಳನ್ನ ಕೊಡ್ತಾನೆ ಬಂದಿದೆ. ಇಂತಹ ಉಪನ್ಯಾಸದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶರಣರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರಿ ನನ್ನ ಒಂದು ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಎಲ್ರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವನಾರ್ವ ಎಂದೆನಿಸದಿರಯ್ಯ, ಇವನಮ್ಮವ ನೆಂದೆನಿಸಯ್ಯ ಎಂಬಂತೆ ಸರ್ವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನು ಆಡಿ ಪರಿಚಯನ್ನ ಕೈಗೊಂಡಂತಹ ಶರಣ ನಾಗರಾಜ್ ಮತ್ತಿಹಳ್ಳಿ ಸರ್ ಅವರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗಾಗಲೇ ವಚನ ವಾಂಗ್ಮಯಗಳಲ್ಲಿ ನೋಡಿದಂತೆ ಸತ್ಯ ನುಡಿಯುವುದೇ ಸ್ವರ್ಗಲೋಕ, ಸತ್ಯದ ಬಗ್ಗೆ, ಅಹಿಂಸೆ, ದಯವೇ ಧರ್ಮದ ಮೂಲ, ಈ ರೀತಿಯಾಗಿ ಪ್ರತಿಯೊಂದು ವಚನಗಳಲ್ಲಿ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರತಕ್ಕಂತಹ ಎಲ್ಲ ಅಂಶಗಳನ್ನ ಒಳಗೊಂಡಂತಹ ವಚನಗಳನ್ನ ನಾವು ನೋಡ್ತಾ ಇದ್ದೇವೆ. ಇದರ ಕುರಿತಾಗಿ ವಿಸ್ತೃತವಾಗಿ ನಮ್ಮೆಲ್ಲರಿಗೂ ಅನುಭವವನ್ನ ನೀಡಲಿಕ್ಕೆ, ವಚನ ಅಧ್ಯಯನ ಮತ್ತು ಸಂವಿಧಾನದ ಕುರಿತಾಗಿ ಅನುಭವವನ್ನು ನೀಡಲಿಕ್ಕೆ ಶರಣ ಶ್ರೀ ಶಿವರುದ್ರಪ್ಪ NB ಹೈಕೋರ್ಟ್ ವಕೀಲರಿಗೆ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ದನಿ ಕೇಳ್ತಾ ಇದೆ ಅನ್ಕೊಂಡಿದ್ದೇನೆ ಸರ್. ಕೇಳ್ತಾ ಇದೆ. ಪ್ರಥಮವಾಗಿ ಈಗೋ ಬರ್ತಾ ಇದೆ. ಇಲ್ಲ ಸರ್, ಈಗ ಮಾತಾಡಿ. ಪ್ರಥಮವಾಗಿ ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿದಂತ ವಚನ ಅಧ್ಯಯನ ಕೇಂದ್ರದ ಸರ್ವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಾಸ್ತವವಾಗಿ ನಾನು ಏನನ್ನು ಬರೆದಿಲ್ಲ ಇದುವರೆಗೆ.
ಮಾತನಾಡ್ತಾ ಇದ್ದೇನೆ, ಬರ್ದಿಲ್ಲ. ಕಾರಣ ಓದೋದು ಇನ್ನು ಮುಗ್ದಿಲ್ಲ. ತುಂಬಾ ಓದೋದಿದೆ. ಓದೋದ ನಂತರ ಬರೆಯುವಂತ ಒಂದು ಆಲೋಚನೆ ಇದೆ. ಬಹಳಷ್ಟು ಬರವಣಿಗೆ ಈಗಾಗಲೇ ಕೈ ಹಾಕಿದ್ದೇನೆ. ಒಂದ್ ಹಂತಕ್ಕೆ ಬಂದ್ಮೇಲೆ ಅದು ಪ್ರಕಟಣೆ ಹಾಕ್ಬೋದು. ವಿಶೇಷವಾಗಿ ಒಂದು ವಕೀಲಿ ವೃತ್ತಿಗೆ ನಾನು ಸೇರ್ಕೊಂಡ್ಮೇಲೆ, ಅಂದ್ರೆ ನನ್ನ ಒಂದು ಅಧ್ಯಯನ, ಈ ಒಂದು ಕಾನೂನಿನ ಅಧ್ಯಯನ ಸುಮಾರು 2.5 ದಶಕಗಳ ಕಾಲ ಇದೆ. 2000ರಲ್ಲಿ ಪ್ರಾರಂಭ ಆಯ್ತು. ಅವಾಗ ನನ್ನ LLB ಡಿಗ್ರಿ ಮುಗಿಸ್ದಾಗ. ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ ಮಾಡ್ಬೇಕು ಅನ್ನುವಂತ ಒಂದು ಒಳಗಡೆ ಆದಂತ ತುಡಿತ ಇತ್ತು. ಅದನ್ನು ಕೂಡ ಸುಮಾರು ಒಂದು 15 ವರ್ಷಗಳ ನಂತರ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಈ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ಲಾನ ನಾನು ತೆಗೆದುಕೊಳ್ಳುವಂತ ಉದ್ದೇಶ ಏನಂತ ಹೇಳಿದ್ರೆ, ವಾಸ್ತವವಾಗಿ 20ನೇ ಶತಮಾನದಲ್ಲಿ ನಡೆದಂತ ಒಂದು ದೊಡ್ಡ ಕ್ರಾಂತಿ, ಅದು ಭಾರತ ಪ್ರಜಾಪ್ರಭುತ್ವವನ್ನ ಒಪ್ಪಿಕೊಂಡಂಥದ್ದು. ಬಹುತೇಕ ಕ್ರಾಂತಿಗಳು ರಕ್ತಸಿಕ್ತ ಕ್ರಾಂತಿಗಳನ್ನೇ ನಾವು ಕಾಣ್ತೇವೆ. ಅದು ರಷ್ಯನ್ ಕ್ರಾಂತಿ ಇರ್ಬೋದು, ಫ್ರೆಂಚ್ ಕ್ರಾಂತಿ ಇರ್ಬೋದು, ಅಥವಾ ಅಮೆರಿಕನ್ ಕ್ರಾಂತಿ ಇರ್ಬೋದು, ಅಥವಾ ಬೇರೆ ಯಾವುದೇ ದೇಶದಲ್ಲಿ ಒಂದು ಕ್ರಾಂತಿ ಅಂತ ಹೇಳಿದ್ರೆ ಅಲ್ಲಿ ರಕ್ತಸಿಕ್ತವಾದಂತ ಕ್ರಾಂತಿಯನ್ನು ಕಂಡಿದ್ದೇವೆ. ಆದ್ರೆ ಭಾರತದಲ್ಲಿ 20ನೇ ಶತಮಾನದಲ್ಲಿ ನಡೆದಂತ ಒಂದು ಹಿಂಸಾರಹಿತವಾದಂತ ಒಂದು ಕ್ರಾಂತಿ ಅಂತ ಹೇಳಿದ್ರೆ ಅದು ಭಾರತ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂಥದ್ದು. ಈ ಕ್ರಾಂತಿಗೆ ಪೂರಕವಾಗಿ ಈ ದೇಶದಲ್ಲಿ ಹಲವಾರು ಕ್ರಾಂತಿಗಳು ನಡೆದು ಹೋಗಿದ್ದಾವೆ. ಆದರೆ ಈ ಒಂದು ವೈದಿಕ ಒಂದು ಪ್ರಾಬಲ್ಯದ ಹಿಡಿತದಲ್ಲಿರುವಂತ ಭಾರತದಲ್ಲಿ ಈ ದೇಶದಲ್ಲಿ ನಡೆದು ಹೋದಂತ ಹಲವಾರು ಕ್ರಾಂತಿಗಳೇನಿದೆಯಲ್ಲ, ಸಾಮಾಜಿಕವಾಗಿರುವಂತ ಕ್ರಾಂತಿಗಳು, ಅದನ್ನ ಗುರುತಿಸುವಂತ ಪ್ರಯತ್ನ ಆಗಿದ್ದಿಲ್ಲ. ಬಹಳಷ್ಟು ಕ್ರಾಂತಿಗಳಾಗಿದೆ. ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುವಂತ ಕ್ರಾಂತಿಗಳು ಕೂಡ ಈ ದೇಶದಲ್ಲಿ ನಡೆದು ಹೋಗಿದ್ದಾವೆ. 12ನೇ ಶತಮಾನದಲ್ಲಿ ನಡೆದಂತ ಶರಣ ಕ್ರಾಂತಿ ಏನಿದೆಯಲ್ಲ, ತಾವು ಏನಿದೆ ವಚನ ಕ್ರಾಂತಿ ಅಂತ ಹೇಳ್ಬೋದು. ಈ ವಚನ ಕ್ರಾಂತಿಯನ್ನು ಕೂಡ ಅದು ಬಹಳ ಸ್ಥಳೀಯವಾಗಿ ಸೀಮಿತಗೊಂಡಂಥದ್ದು, ಬಹಳ ದುರಂತನೇ. ಅದರಲ್ಲಿ ಆದಂತ ಒಂದು ಬದಲಾವಣೆಗಳು, ಸಾಮಾಜಿಕ ಒಂದು ಪರಿಣಾಮಗಳೇನಿದೆಯಲ್ಲ, ಅದನ್ನ ಗುರುತಿಸಿ ಅದು ಜಗತ್ತಿನಾದ್ಯಂತ ಅಂತ ಒಂದು ಕ್ರಾಂತಿಯ ಪರಿಣಾಮವನ್ನ ಅದು ಪ್ರಚಾರ ಆಗ್ಬೇಕಾಗಿತ್ತು. ಅದನ್ನು ಕೂಡ ಗುರುತಿಸ್ಕೊಳ್ಬೇಕಾಗಿತ್ತು. ಅದಾಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದಾವೆ. ಬಹುತೇಕ ಈ ವೈದಿಕ ಪ್ರಾಬಲ್ಯ ಇರುವಂತ ಈ ದೇಶದಲ್ಲಿ ಕ್ರಾಂತಿಗೆ ಒಂದು ಮನ್ನಣೆ ಸಿಗುವಂಥದ್ದು ಬಹಳನೇ ಕಷ್ಟ ಇದೆ. ಅದಕ್ಕೆ ಕಾರಣ ಬಹಳ ಸ್ಪಷ್ಟ. ಕ್ರಾಂತಿ ಅನ್ನುವಂಥ ಪದವನ್ನ ನಾನು ಬಳಸಿದಾಗ ವಾಸ್ತವವಾಗಿ ಬೆಳಿಗ್ಗೆ ಅಷ್ಟೇ ಕೂಡ ಬರೆದಿದೆ, ಕೆಲವರಿಗಾಗ್ಲೇ ಅದು ತಲುಪಿರಬಹುದು. ಸತ್ಯದ ಹುಡುಕಾಟದಲ್ಲಿ ಮಾನವ ಸಮುದಾಯ ಹೆಜ್ಜೆ ಇಟ್ಟಾಗ, ಅದರಲ್ಲಿ ಬಹಳಷ್ಟು ಸಾಫಲ್ಯಗೊಂಡಾಗ ಅದು ಕ್ರಾಂತಿ ಆಗತ್ತೆ. ಎಲ್ಲಿ ಸತ್ಯದ ಅರಿವು ನಮಗೆ ಆಗ್ತಾ ಬರ್ತದೆ, ಸಮಾಜಕ್ಕೆ ಅರಿವು ಆಗ್ತಾ ಬರ್ತದೆ, ಅದು ಕ್ರಾಂತಿ ಆಗ್ತಾ ಬರ್ತದೆ. ಆ ಸತ್ಯದ ಅರಿವನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನ ಏನಿದೆ, ವಿಶೇಷವಾಗಿ ಪುರೋಹಿತ ವರ್ಗ, ಇದು ಭಾರತಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ವಿಶ್ವದಲ್ಲೇ ಇರುವಂತ ಒಂದು ರೀತಿ ಕ್ರಾಂತಿ. ಏನು ಸಮುದಾಯಗಳು ಸತ್ಯದ ಅರಿವನ್ನ ಸತ್ಯವನ್ನು ಕಂಡುಕೊಂಡಂತ ಒಂದು ಕ್ರಾಂತಿಕಾರಕ ಹೆಜ್ಜೆ ಆದ್ರೆ, ಆ ಅರಿವನ್ನು ಹತ್ತಿಕ್ಕುವಂತ ಒಂದು ಪ್ರಯತ್ನದ ಪ್ರತಿಕ್ರಾಂತಿ ಆಗ್ತಾ ಹೋಗ್ತದೆ. ಈ ಒಂದು ಟೂಲ್ ಏನಿದೆಯಲ್ಲ, ಕ್ರಾಂತಿ ಪ್ರತಿಕ್ರಾಂತಿ ಅಥವಾ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್, ಇದನ್ನ ಬಹಳ ಸಮರ್ಥವಾಗಿ ನಮ್ಗೆ ಕೊಟ್ಟಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಶೇಷವಾದಂತ ಬಹಳ ವಿಸ್ತಾರವಾದಂತ ಒಂದು ಪ್ರಬಂಧವನ್ನೇ ಬರೆದಿದ್ದಾರೆ, ಕ್ರಾಂತಿ ಮತ್ತೆ ಪ್ರತಿಕ್ರಾಂತಿ. ಅದರಲ್ಲಿ ಈ ದೇಶದಲ್ಲಿ ನಡೆದಂತ ಕ್ರಾಂತಿ ಪ್ರತಿಕ್ರಾಂತಿಗಳನ್ನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾರೆ. ಆ 7 ಬೀಳುಗಳು, ಒಂದು ಕಡೆ ಅರಿವು ಹೆಚ್ಚುತ್ತಾ ಹೋದಷ್ಟು, ಸಮಾಜ ಜಾಗೃತಿಗೊಂಡಷ್ಟು ಅದು ಸುಧಾರಿತ ಸಮಾಜ ಆಗ್ತದೆ, ಅದು ಕ್ರಾಂತಿಕಾರಕ ಹೆಜ್ಜೆ ಆಗ್ತದೆ. ಆ ಸುಧಾರಿತ ಸಮಾಜವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಪುರೋಹಿತ ವರ್ಗ ಏನಿದೆಯಲ್ಲ, ಪ್ರತಿಕ್ರಾಂತಿಗೆ ಇದು ಹೆಜ್ಜೆ ಆಗ್ತದೆ, ಹಿಂಸೆಗೂ ಕೂಡ ಇಳಿಯುತ್ತದೆ. ಅದನ್ನ ನಾವು ಶರಣ ಕ್ರಾಂತಿ ನಂತರದಲ್ಲಿ ನಡೆದಂತ ಹಿಂಸೆ ಏನಿದೆಯಲ್ಲ,
ಅದರಲ್ಲಿ ನಾವು ಕಾಣಬಹುದು. ಒಂದು ಸಣ್ಣ ಉದಾಹರಣೆ ಅದು ಅಷ್ಟೇನೆ. ಈ ಕ್ರಾಂತಿ ಮತ್ತೆ ಪ್ರತಿಕ್ರಾಂತಿ ನಿರಂತರವಾದಂತ ಪ್ರಕ್ರಿಯೆ ಅದು. ವಾಸ್ತವವಾಗಿ ಮಾನವ ಜನಾಂಗದ ಇತಿಹಾಸವನ್ನ, ಅದು ಭಾರತದಕ್ಕಾಗ್ಲಿ ಇರ್ಬೋದು ಅಥವಾ ಜಗತ್ತಿನಾದ್ಯಂತ ಜಾಗತಿಕ ಮಟ್ಟದ ಇತಿಹಾಸವನ್ನ ತೆಗೆದುಕೊಂಡ್ರು ಕೂಡ ಇತಿಹಾಸದಲ್ಲಿ ನಾವು ಕಾಣುವಂಥದ್ದು ಕ್ರಾಂತಿ ಮತ್ತೆ ಪ್ರತಿಕ್ರಾಂತಿಯ ನಡುವಿನ ಅಥವಾ ಸತ್ಯ ಮತ್ತೆ ಮಿಥ್ಯೆಗಳ ನಡುವಿನ ಸಂಘರ್ಷವೇ ಮಾನವನ ಒಂದು ಇತಿಹಾಸ ಆಗಿ ಕಂಡು ಬರ್ತದೆ. ಈ ನಿಟ್ಟಿನಲ್ಲಿ ಈಗ ನನ್ನ ಮುಂದೆ ತಾವು ಇಟ್ಟಿರುವಂತ ಎರಡು ಪ್ರಮುಖವಾದಂತ ಕ್ರಾಂತಿಗಳು, ಒಂದು ವಚನ ಕ್ರಾಂತಿ, ಮತ್ತೊಂದು ಪ್ರಜಾಪ್ರಭುತ್ವ ಒಪ್ಪಿಕೊಂಡಂತ ಅದನ್ನ ಒಂದು ಸಾಂಸ್ಥೀಕರಣಗೊಳಿಸಂತದ್ದು ಸಂವಿಧಾನ. ಪ್ರಜಾಪ್ರಭುತ್ವವನ್ನು ಸಾಂಸ್ಥೀಕರಣ ಅಂದ್ರೆ ಇನ್ಸ್ಟಿಟ್ಯೂಷನಲೈಸ್ ಮಾಡಿದಂಥದ್ದು ಸಂವಿಧಾನ. ಇವೆರಡನ್ನು ಕೂಡ ಒಂದು 12ನೇ ಶತಮಾನದಲ್ಲಿ ನಡೆದಂತ ಒಂದು ಕ್ರಾಂತಿ, ವಚನ ಕ್ರಾಂತಿ. ಎರಡನೇದು ನಮ್ಮ ಮುಂದೆ ಇರುವಂತ 20ನೇ ಶತಮಾನದಲ್ಲಿ ನಡೆದಂತ ಒಂದು ಪ್ರಜಾಪ್ರಭುತ್ವದ ಕ್ರಾಂತಿ, ಅದನ್ನ ಸಾಂಸ್ಥೀಕರಣಗೊಳಿಸಿದಂತ ಸಂವಿಧಾನ. ಈ ಎರಡು ವಿಚಾರಗಳು ನಮ್ಮ ಮುಂದೆ ಇದೆ, ಒಂದು ವಚನ ಮತ್ತೊಂದು ಸಂವಿಧಾನ. ನನಗೆ ಮೊದಲು ವಿಷಯವನ್ನ ಕೊಟ್ಟಾಗ ವಚನ ಶಾಸ್ತ್ರ ಮತ್ತೆ ಸಂವಿಧಾನ ಅಂತ ಕೊಟ್ಟಿದ್ರು. ದಯವಿಟ್ಟು ಶಾಸ್ತ್ರ ಅನ್ನೋದನ್ನು ತೆಗೆದು ಬಿಡಿ ಅಂತ ಹೇಳಿದೆ. ಶಾಸ್ತ್ರ ನಮಗೆ ಸಲ್ಲಿಸುವಂತದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಶರಣರು ಬಹಳ ಸಾರಸಗಟ ಅದನ್ನ ತಿರಸ್ಕರಿಸಿದ್ದಾರೆ. ಶಾಸ್ತ್ರಗಳು ನಮಗೆ ಬೇಡ. ದುರಂತ ಅಂತ ಹೇಳಿದ್ರೆ ನಮ್ಮ ಅಧ್ಯಯನದಲ್ಲೂ ಕೂಡ, ಈಗ ನಾನು ಬಯೋಸೈನ್ಸ್ ಸ್ಟೂಡೆಂಟ್, ಬಯೋಸೈನ್ಸ್ ಅನ್ನೋದಕ್ಕೆ ಜೀವಿಶಾಸ್ತ್ರ ಅಂತ ಹೇಳ್ಬಿಡ್ತಾರೆ. ಅನಂತರದಲ್ಲಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ. ಇಲ್ಲಿ ಶಾಸ್ತ್ರ ಅಂತ ಹೇಳಿದ್ರೆ ವಾಸ್ತವವಾಗಿ ಅಧ್ಯಯನ ಅಲ್ಲ. ಶಾಸ್ತ್ರ ಹೇಳುವಂತವ್ರು ಯಾರು ಅಧ್ಯಯನ ಮಾಡದಂತವ್ರು ಅಲ್ಲವೇ ಅಲ್ಲ. ಹಾಗಾಗಿ ಅದೊಂದು ದುರಂತ. ಅದಕ್ಕೆ ಅಧ್ಯಯನ ಅಂತ ಹೇಳಿ ಸ್ಪಷ್ಟವಾದಂತ ಒಂದು ಪದ ಇದೆ. ನಂತರದಲ್ಲಿ ಕ್ರಾಂತಿ ಅನ್ನುವಂಥ ಪದ ಬಹಳ ಸ್ಪಷ್ಟ ಅನ್ಸುತ್ತೆ. ಯಾಕೆಂದ್ರೆ ವಚನ ಕ್ರಾಂತಿ, ವಚನ ಏನು ಕ್ರಾಂತಿಯನ್ನ ಮಾಡ್ತು? ವಾಸ್ತವವಾಗಿ ವಚನ ಅನ್ನುವಂಥದ್ದು 12ನೇ ಶತಮಾನದ ಸಾಮಾಜಿಕ ಒಂದು ವ್ಯವಸ್ಥೆನಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿದೆ. ಆಕ್ಚುಲಿ ಒಂದು ದೊಡ್ಡ ಒಂದು ಜ್ಞಾನದ ಒಂದು ಎಕ್ಸ್ಪ್ಲೋಷನ್ ಆಗ್ತದೆ. ನನಗೆ ಇವತ್ತೂ ಕೂಡ ಬಹಳ ವಿಸ್ಮಯ ಅನಿಸ್ತದೆ. ಅಷ್ಟು ಅಗಾಧವಾಗಿ ಒಂದು ಚಿಂತಕರನ್ನ ಸೃಷ್ಟಿ ಮಾಡಿದಂತ ಒಂದು ಕ್ರಾಂತಿ ಏನಿದೆಯಲ್ಲ, ಬಹಳ ಮುಖ್ಯವಾಗಿ ಚಿಂತಕರನ್ನ ಸೃಷ್ಟಿ ಮಾಡ್ತದೆ. ಅಂದ್ರೆ ಈ ದೇಶದ ಒಂದು ದೊಡ್ಡ ಕೊರತೆ ಅಂತ ಹೇಳಿದ್ರೆ, ಬಹಳ ಶತಮಾನಗಳಿಂದ ಬಂದಂತ ಅದು ಕೊರತೆ ಅಂತ ಹೇಳಿದ್ರೆ ಚಿಂತನೆಯ ಕೊರತೆ. ನಾನು ಸ್ವಲ್ಪ ನಿರರ್ಗಳವಾಗಿ ಮಾತಾಡ್ಕೊಂಡು ಹೋಗ್ತೇನೆ. ಇದು ತಮ್ಮ ತರ ಏನು ಇದಾಗಿ ಸಿಸ್ಟಮ್ಯಾಟಿಕ್ ಆಗಿಲ್ಲ, ಬಹಳ ಸರಳವಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೇನೆ. ನನ್ನದು ಆಕ್ಚುಲಿ ಉಪನ್ಯಾಸನೂ ಅಲ್ಲ, ಮಾತು ಅದು. ಎಲ್ಲರ ಜೊತೆ ಮಾತಾಡ್ದಂಗೆ ಮಾತನಾಡ್ಕೊಂಡು ಹೋಗ್ತೇನೆ. ಒಂದು ಪ್ರಶ್ನೆ ನನ್ನನ್ನ ಸಾಕಷ್ಟು ಜನಕ್ಕೆ ಕೇಳ್ತಾ ಬಂದೆ. ಈ ದೇಶದಲ್ಲಿ ಆಡಿ ಹೋಗಿದಂತ ಬಹಳಷ್ಟು ರಾಜರು, ದೊರೆಗಳಿದ್ದಾರೆ. ಅವರಲ್ಲಿ ಎಷ್ಟು ಜನ ತತ್ವಜ್ಞಾನಿಗಳಿದ್ರು ಅನ್ನುವಂಥದ್ದು. ಯಾಕೆ ಈ ಪ್ರಶ್ನೆ ಹಾಕಿದೆ ಅಂತ ಹೇಳಿದ್ರೆ, ಇವತ್ತು ಜಗತ್ತನ್ನು ಆಳುವಂತ ತತ್ವಜ್ಞಾನ ಬಹುತೇಕ ಹೆಚ್ಚು ಇದನ್ನು ಜಾಗತಿಕವಾಗಿರುವಂತ ಸ್ಟಾಯಿಕ್ ಫಿಲಾಸಫಿ ಅಂತ ಏನ್ ಹೇಳ್ತೀವಿ, ಆ ಸ್ಟಾಯಿಕ್ ಫಿಲಾಸಫಿನಲ್ಲಿ ಬಹಳಷ್ಟು ಈ ಗ್ರೀಕ್ ಸಾಮ್ರಾಟರೆಲ್ಲರೂ ಫಿಲಾಸಫರ್ಸೇ ಆಗಿರ್ತಾರೆ. ಬಹುತೇಕ ಗ್ರೀಕ್ ಸಾಮ್ರಾಟರು, ಎಂಪರರ್ಸ್ ಇದಾರಲ್ಲ, ಅವರೆಲ್ಲ ಫಿಲಾಸಫರ್ಸ್ ಆಗಿರ್ತಾರೆ. ಅಂದ್ರೆ ಆ ಫಿಲಾಸಫಿಕಲ್ ಸ್ಕೂಲ್ ಏನಿದೆಯಲ್ಲ, ಆ ಸ್ಕೂಲ್ನಲ್ಲಿ ಅವರಿಗೆ ಅಧ್ಯಯನ ಆಗಿರ್ತದೆ, ಒಂದು ತರಬೇತಿ ಆಗಿರ್ತದೆ, ಅದರಲ್ಲೇ ಆಸಕ್ತಿ ಇರ್ತದೆ. ಮತ್ತೆ ಅವರು ಜನಪರವಾದಂತ ಚಿಂತನೆಯನ್ನ ಹೆಚ್ಚು ಬೆಳೆಸ್ಕೊಂಡಿರ್ತಾರೆ. ಅಂತ ಸಾಮ್ರಾಟರು ಬಹಳಷ್ಟು ಜನ ಇದ್ದಾರೆ. ಅದು ಮಾರ್ಕಸ್ ಅರಿಯಾಲಿಸ್ ಇರ್ಬೋದು, ಈವನ್ ಅಲೆಕ್ಸಾಂಡರ್ನ ಕೂಡ ತೆಗೆದುಕೊಂಡ್ರು ಕೂಡ ಆತನು ಕೂಡ ಇದು ಅರಿಸ್ಟಾಟಲ್ ಅನ್ನ ಒಂದು ಶಿಷ್ಯ ಆಗಿರ್ತಾರೆ. ನಂತರದಲ್ಲಿ ಬರುವಂತ ಮಿನಾಂಡರ್ ಅಂತ ಹೇಳಿ, ಮಿಲಿಂದ, ಆತನ ಕೂಡ ಸ್ಟಾಯಿಕ್ ಫಿಲಾಸಫರ್ ಆಗಿರ್ತಾರೆ. ಅಂದ್ರೆ ಈ ರಾಜ್ಯವನ್ನ ಅಥವಾ ಜನವರನ್ನ ಆಳುವಂತ ರಾಜ ಏನಿರ್ತಾನೆ, ಅವನು ತತ್ವಜ್ಞಾನಿ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅವನು ತತ್ವಜ್ಞಾನಿ ಆಗಿದ್ದಾಗ ಮಾತ್ರ ಆತ ಸ್ವತಂತ್ರವಾಗಿ ಚಿಂತನೆ ಮಾಡಬಲ್ಲ, ಸ್ವತಂತ್ರವಾಗಿ ಜನಗಳಿಗೆ, ತನ್ನ ಪ್ರಜೆಗಳಿಗೆ ಯಾವುದು ಹಿತ ಅನ್ನುವಂಥದ್ದನ್ನು ಆತನ ಅರಿತುಕೊಂಡು ರಾಜ್ಯಭಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ವಾಸ್ತವವಾಗಿ ಹೇಳೋದಾದ್ರೆ, ಅಧಿಕಾರ ಏನಿದೆಯಲ್ಲ, ರಾಜ್ಯಾಧಿಕಾರ ಇದೆಯಲ್ಲ, ಅದು ಪ್ರಥಮವಾಗಿ ತನ್ನ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾಗಿದೆ. ಅಂದ್ರೆ ರಾಜ್ಯಾಧಿಕಾರ ಯಾರದು ಹಿಡಿತಕ್ಕೆ ಸಿಕ್ಕದ ಹಾಗೆ ಜನಪರವಾದಂತ ಒಂದು
ಆ, ಆ, ಒಂದು ಶಕ್ತಿಯಾಗಿ ಅದು ನಿಲ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಅದು ಜನಪರ ಶಕ್ತಿಯಾಗಿ ನಿಲ್ಬೇಕಾದ್ರೆ ಆ ಅಧಿಕಾರವನ್ನ ಬಳಸುವಂತ ಒಂದು ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆ ಏನಿದೆಯಲ್ಲ ಅದು ಜನಪರವಾದಂತ ಚಿಂತನೆಯನ್ನ ಪಡ್ಕೊಳ್ಬೇಕಾಗಿರುತ್ತೆ. 12ನೇ ಶತಮಾನದ ಕಾಲಘಟ್ಟಕ್ಕೆ ಹೋದಾಗ ಅದು ಕಲ್ಯಾಣ ರಾಜ್ಯದಲ್ಲಿ ಆಡಳಿತ ನಡೆಸ್ತಿದ್ದಂತ ಬಿಜ್ಜಳ ಬಸವಣ್ಣನವರಿಗೆ ಬಹಳಷ್ಟು ಅಪಾರವಾದಂತ ಗೌರವವನ್ನು ಇಟ್ಕೊಂಡಿರ್ತಾರೆ. ಕಾರಣ ಬಸವಣ್ಣನಲ್ಲಿರುವಂತ ಅಪಾರವಾದಂತ ವಿದ್ವತ್ತು ಮತ್ತೆ ಮಾನವೀಯ ಆ ಒಂದು ಶಕ್ತಿ ಏನಿತ್ತು ಅದರೊಳಗೆ, ಅದು ಬಿಜ್ಜಳನಿಗೂ ಕೂಡ ಅಪಾರವಾದಂತ ಗೌರವವನ್ನು ತಂದುಕೊಂಡಿರುತ್ತೆ. ಇದು ಆವತ್ತಿನ ಆಡಳಿತದ ಒಂದು ಶಕ್ತಿ ಆಗಿರ್ತದೆ. ಬಹುಶಃ ಅದು ಬಿಜ್ಜಳನನ್ನು ಯಶಸ್ವಿಯಾಗಿ ಬಸವಾದಿ ಶರಣರು ತಂದುಕೊಟ್ಟಂತ ತತ್ವಗಳೇನಿದೆಯಲ್ಲ ಅದು ಆಡಳಿತದ ತತ್ವ ಆಗಿ ಏನಾದ್ರೂ ಮಾರ್ಪಟ್ಟಿದ್ರೆ ದೊಡ್ಡ ಒಂದು ಕ್ರಾಂತಿ ಆಗಿರ್ತಾ ಇತ್ತು ಈ ದೇಶದಲ್ಲಿ. ಆದ್ರೆ ದುರಂತ ಅಂತ ಹೇಳಿದ್ರೆ ರಾಜ್ಯಾಧಿಕಾರ ತತ್ವಜ್ಞಾನದ ವಿರುದ್ಧವಾಗಿ ನಿಂತಂಥದ್ದು ಒಂದು ದೊಡ್ಡ ದುರಂತ. ನಂತರದಲ್ಲಿ ಅವತ್ತಿನ ಶರಣರು ಆ ಒಂದು ಸತ್ಯವನ್ನ, ಬಸವಾದಿ ಶರಣರು ಕಂಡುಕೊಂಡಂತ ಸತ್ಯವನ್ನ, ಆ ವಚನಗಳನ್ನ ಉಳಿಸ್ಕೊಳ್ಳಿಕ್ಕೆ ತಮ್ಮ ಜೀವವನ್ನ ತ್ಯಾಗ ಮಾಡಿ ಬಹಳಷ್ಟು ಬಲಿದಾನವನ್ನು ಕೊಟ್ಟು ಆ ಒಂದು ಸತ್ಯವನ್ನು ಉಳಿಸ್ಕೊಂಡಿದ್ದಾರೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಅದು ಸತ್ಯ ವ್ಯಾಪಕವಾಗಿ ಆಗ್ಬೇಕಾಗಿತ್ತು. ಸಮಾಜದ ಎಲ್ಲಾ ಒಂದು ಸ್ತರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕಾಗಿತ್ತು. ಅದು ಬಹುಶಃ ಅದಕ್ಕೆ ಪ್ರಬಲವಾದಂತ ವಿರೋಧ ಬಂದ ಪ್ರಮುಖವಾದಂತ ಕಾರಣದಿಂದ ಆ ಮಟ್ಟದ ಒಂದು ಫಲಿತಾಂಶವನ್ನು ನಾವು ಪಡೆಯಲಿನಲ್ಲಿ ಸೋತಿದ್ದೇವೆ. ಅದು ಇಡೀ ಭಾರತ ಅಥವಾ ವಿಶ್ವವೇ ಒಂದು ಕಂಡುಕೊಂಡಂತ ಒಂದು ವಿಶ್ವಕ್ಕೆ ಆದಂತ ಒಂದು ನಷ್ಟ ಅಂತ ಹೇಳಿ ನಾನು ನೇರವಾಗಿ ಹೇಳಿದೆ. ಆದ್ರೆ ಈ ವಚನ ಕ್ರಾಂತಿಯಲ್ಲಿ ಕಂಡುಕೊಂಡಂತ ಸತ್ಯ ಯಾವುದು ಒಂದು ಪ್ರಶ್ನೆ. ವಚನ ಕ್ರಾಂತಿನೇ ಅದು ಚಿಂತನೆ ಕ್ರಾಂತಿ, ಅನುಭವದಿಂದ, ವಚನಕಾರರ ಶರಣರ ಅನುಭವದಿಂದ ಬಂದಂತ ಸತ್ಯನೇ ವಚನಗಳಾಗಿ ಅದು ಹೊರಡುತ್ತೆ. ಅಭಿವ್ಯಕ್ತಿ, ಅದು ವಚನಗಳು ಶರಣರ ಒಂದು ಅಭಿವ್ಯಕ್ತಿಯಾಗಿ ರೂಪುಗೊಂಡಂತ ವಚನಗಳಾಗಿದ್ದಾವೆ. ಅದರಿಂದ ಕಂಡುಕೊಂಡಂತ ಸತ್ಯ ಏನು, ಸತ್ಯವನ್ನ ಯಾವ ರೀತಿ ನಾವು ಹೇಳಬಹುದು? ಬಹುಶಃ 3 ಪದಗಳ ಮೂಲಕ ವಚನಕಾರರು ಕಂಡುಕೊಂಡಂತ ಸತ್ಯವನ್ನ ನಾವು ಹೇಳ್ಬೋದು. ಒಂದು ಕಾಯಕ, ದಾಸೋಹ, ಮತ್ತೊಂದು ಲಿಂಗತತ್ವ. ಇಷ್ಟು ನಾನು ಅರ್ಥ ಮಾಡ್ಕೊಂಡಾಗ ಹೇಳ್ತೇನೆ. ಇನ್ನೂ ಹೆಚ್ಚಿನ ಇರ್ಬೋದು, ಕೆಲವು ಕಡೆ ಶಿವಾಚಾರ ಅಂತ ಹೇಳ್ತಾರೆ, ಮತ್ತೊಂದು ಇರಬಹುದು. ನಾನು ಅರ್ಥ ಮಾಡ್ಕೊಂಡ ಹಾಗೆ ಬಹಳ ಶ್ರೇಷ್ಠವಾದಂತ ತತ್ವಗಳನ್ನ, ಮೌಲ್ಯಗಳನ್ನ ವಚನಕಾರರು ಕೊಡ್ತಾರೆ. ಅದು ಒಂದು ಕಾಯಕ, ಮತ್ತೊಂದು ದಾಸೋಹ, ನಂತರದಲ್ಲಿ ಬರುವಂತ ಲಿಂಗತತ್ವ. ಕಾಯಕ ಅನ್ನುವಂಥದ್ದು ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತ ವೆಸ್ಟರ್ನ್ ಥಾಟ್ ನಲ್ಲಿ ಅದನ್ನ ಅವ್ರು ಪರಿಗಣನೆ ಮಾಡಿದ್ರೆ ಅದಕ್ಕೆ ಮೀರಿದಂಥದ್ದು. ವಾಸ್ತವವಾಗಿ ಡಿಗ್ನಿಟಿ ಆಫ್ ಲೇಬರ್ಗಿಂತ ಹೆಚ್ಚು ಮೀರಿದಂಥದ್ದು. ವಾಸ್ತವವಾಗಿ ಈಗ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದೇ ಒಂದು ದೊಡ್ಡ ಮೌಲ್ಯ, ಅದನ್ನ ಮೀರಿದಂತ ಕಾಯಕ ತತ್ವ. ಅಂದ್ರೆ ಅಲ್ಲಿ ಎಲ್ಲ ಕಾಯಕವು ಗೌರವಕ್ಕೆ ಪಾತ್ರ ಆದಂಥವು. ಯಾವ ಕಾಯಕವನ್ನು ದೊಡ್ಡದು ಚಿಕ್ಕದು ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ಒಂದು ದೇಹದಲ್ಲಿ ಅಂಗಾಂಗಗಳೇನಿದೆ, ಎಲ್ಲಾ ಅಂಗಾಂಗಗಳು ಅದರದೇ ತಕ್ಕಂತ ಪ್ರಾಮುಖ್ಯತೆಯನ್ನ ಹೊಂದಿರ್ತಾರೆ. ಯಾವುದೇ ಒಂದು ಅಂಗಾಂಗಕ್ಕೆ ಊನಾದ್ರೂ ಕೂಡ ದೇಹ ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ. ಹಾಗೆ ವ್ಯವಸ್ಥೆ ಕೂಡ ಪ್ರತಿ ಒಂದು ಕಾಯಕ, ಕಸುಬು ಏನಿದೆಯಲ್ಲ ಅದು ಸಮಗ್ರವಾದದ್ದು, ಒಂದು ಇಂಟೆಗ್ರಲ್ ಪಾರ್ಟ್ ಆಫ್ ಹೋಲ್ಸಮ್ನೆಸ್ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕಾಯಕ ಆ ಒಂದು ತತ್ವವನ್ನ ಬಹಳ ಆಳವಾದಂತ ಒಂದು ತತ್ವಜ್ಞಾನವನ್ನ ಕೊಡ್ತದೆ. ನಂತರದಲ್ಲಿ ದಾಸೋಹ ಏನು ಅಂತ ಹೇಳಿದ್ರೆ, ಈ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಹೇಳಿ ಅರಿಸ್ಟಾಟಲ್ ನೀವು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ತಂದಂತೆ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಇವತ್ತು ಕೂಡ ಅದು ಸಂವಿಧಾನದ ತತ್ವದ ಒಂದು ಮೂಲ ಆಗಿದೆ. ಕ್ಷಮೆಯಲ್ಲಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ದಾಸೋಹ ಕೂಡ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅನ್ನ 12ನೇ ಶತಮಾನದಲ್ಲಿ ಪುನರುಚ್ಚಾರ ಮಾಡಿರುವಂಥದ್ದು, ಅಂದ್ರೆ ತುಂಬಾ ಆಳವಾಗಿ ಉಚ್ಚಾರ ಮಾಡಿದಂಥದ್ದು. ಇನ್ನು ಲಿಂಗ ತತ್ವಕ್ಕೆ ನಾವು ಹೋದಾಗ ನಾನು ಅರ್ಥೈಸಿಕೊಂಡ ಹಾಗೆ ವ್ಯಕ್ತಿ ಪ್ರತ್ಯೇಕ ಅಲ್ಲ, ಅಥವಾ ಯಾವುದೇ ಒಂದು ಜೀವಿ ಪ್ರತ್ಯೇಕ ಅಲ್ಲ. ಹೋಲ್ಸಮ್ನೆಸ್ ಅಂದ್ರೆ ವಿಶ್ವದ ಒಂದು ಸಮಗ್ರತೆಯಲ್ಲ ಒಂದು ಭಾಗ ಅನ್ನುವಂಥದ್ದನ್ನ ಲಿಂಗತತ್ವ ಸ್ಪಷ್ಟವಾಗಿ ಆಗ್ತದೆ. ಈ ಸಂದರ್ಭದಲ್ಲಿ ನನಗೆ ತುಂಬಾ ಹೆಚ್ಚು ಮನಸ್ಸಿಗೆ ನಾಟಿದಂತ ಒಂದು ವಚನ, ತುಂಬಾ ಚಿಂತನೆಗೆ ಹಚ್ಚಿದಂತ ಒಂದು ವಚನ, ಅಕ್ಕನ ವಚನ. ತನುಕರಗದವರಲ್ಲಿ
ಅದು ಪೂರ್ತಿ ನೀವೇ ಹೇಳಬೇಕು. ಆ ಒಂದು ವಚನದಲ್ಲಿ ಹೃದಯ ಕಮಲ ಇಲ್ಲದವರಲ್ಲಿ ಇರಲಲ್ಲಯ್ಯ ನೀವು, ಹೃದಯ ಕಮಲ ಇರದವರಲ್ಲಿ ಇರಲಲ್ಲಯ್ಯ ನೀವು. ಈ ಕಮಲ ಅನ್ನುವಂಥ ಪದ ಹಕ್ಕನ ಅರಿವಿನಲ್ಲಿ ಬಂದಂಥದ್ದು ಯಾತಕ್ಕೆ ಅನ್ನುವಂಥದ್ದು ನನ್ನನ್ನ ಅಗಾಧವಾಗಿ ಕಾಡಿದಂತ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಈ ಕಮಲ ಅನ್ನುವಂಥದ್ದು ತಥಾಗತ ಗೌತಮರಿಗೆ ಅತ್ಯಂತ ಪ್ರಿಯವಾದಂತ ವಸ್ತು. ಪದ್ಮ ಸೂತ್ರದಲ್ಲಿ ಅದನ್ನ ಸ್ಪಷ್ಟವಾಗಿ ಬಹಳ ವಿಸ್ತಾರವಾಗಿ ವಿವರಿಸ್ತಾ ಹೋಗ್ತಾರೆ. ಕಮಲ ಪರಿಶುದ್ಧತೆಯ ಸಂಕೇತ, ಮನದ ಪರಿಶುದ್ಧತೆಯ ಸಂಕೇತ, ನಿಷ್ಕಲ್ಮಶವಾದಂತ ಮನಸ್ಸಿನ ಸಂಕೇತ. ಆ ಕಮಲದ ಒಂದು ಅನುಭವ, ಪರಿಕಲ್ಪನೆ, ಚಿಂತನೆ ಅಕ್ಕನ ಚಿಂತನೆಗೆ ಸೇರಿಕೊಂಡಿದ್ದಾದ್ರೂ ಹೇಗೆ ಅಂದ್ರೆ, ಅಕ್ಕ ಅಂತಿಮ ಸತ್ಯದ ಒಂದು ಸತ್ಯವನ್ನ ಅರಿತಂತ ಒಂದು ಮಹಾಜ್ಞಾನಿ 12ನೇ ಶತಮಾನದಲ್ಲಿ. ಬಹಳ ಅದ್ಭುತವಾದದ್ದು, ಅದನ್ನ ನೆನ್ಸ್ಕೊಂಡ್ರೆ ರೋಮಾಂಚನ ಆಗ್ತದೆ ನಿಜ. ಆದ್ರೆ ಯಾಕೆ ಆಳವಾದಂತ ಅಧ್ಯಯನದಲ್ಲಿ ಇವೆಲ್ಲ ಸತ್ಯಗಳು ಹೊರಗಡೆ ಬರ್ಲಿಲ್ಲ ಅನ್ನುವಂಥದ್ದು ಬಹಳ ಸೀಮಿತವಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಶರಣರ ಆ ಒಂದು ಚಿಂತನೆ ಅಂತಿಮ ಸತ್ಯವನ್ನು ಮುಟ್ಟುವಂತ ಒಂದು ಪ್ರಯತ್ನ ಆಗಿತ್ತು. ಯಾಕೆಂದ್ರೆ ಬದುಕಿಗೆ ಅಂತಿಮ ಸತ್ಯ ಬಹಳ ಅನಿವಾರ್ಯ. ಯಾವಾಗ ಬದುಕಿನಲ್ಲಿ ಅಂತಿಮ ಸತ್ಯದ ಅರಿವಿರೋದಿಲ್ವೋ, ಅದು ಒಂದು ರೀತಿ ಈ ಚುಕ್ಕಾಣಿ ಇಲ್ಲದ ಒಂದು ನಾವೇ ಹೆಂಗೆ ಬದುಕು ಸಾಗ್ತಾ ಹೋಗ್ತದೆ. ಅಂತಿಮ ಸತ್ಯದ ಅರಿವೇ ಚುಕ್ಕಾಣಿ ಇದ್ದಾಗೆ ಬದುಕನ್ನ ಸ್ಪಷ್ಟವಾದಂತ ಮಾರ್ಗದಲ್ಲಿ ನಡೆಸ್ಕೊಳ್ತಾ ಹೋಗ್ತಾ ಇದೆ. ಇಂಥ ಹಲವಾರು ಬಹಳ ಆಳವಾಗಿ ಅಧ್ಯಯನ ಮಾಡಿ ಸತ್ಯವನ್ನ ಅರಿತು ನಮ್ಮ ಮುಂದೆ ಇಟ್ಟಂತ ವಚನಕಾರರು ಅವರ ಸತ್ಯವನ್ನ ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ. ಒಂದು ಕ್ರಾಂತಿಯ ನಡೆದು ಹೋಗಿದೆ. ದುರಂತ ಅಂತ ಹೇಳಿದ್ರೆ ಆವತ್ತು ಅರಿವು ಆ ಒಂದು ಸಂದರ್ಭದಲ್ಲಿ ಬಂದಂತ ಅರಿವು ಏನಿದೆ, ಸತ್ಯದ ಅರಿವು, ಅದು ಹೆಚ್ಚೆಚ್ಚು ವಿಸ್ತಾರಗೊಂಡು ಹೋಗಿದರೆ ಬಹುಶಃ ಜಗತ್ತಿನ ಒಂದು ಉನ್ನತ ಮಟ್ಟದ ತತ್ವಜ್ಞಾನ ಇದೆ, ಅದಕ್ಕೆ ಸರಿಸಮಾನವಾಗಿ ನಿಲ್ಲುವಂತ ಅವಕಾಶ ಇತ್ತು. ಆ ಕೀರ್ತಿ ಕರ್ನಾಟಕಕ್ಕೂ ಕೂಡ ಸೇರ್ತಾ ಇತ್ತು. ಅದು ದುರಂತ. ಯಾಕೆಂದ್ರೆ ನಾನು ಈ ತತ್ವಜ್ಞಾನದ ಅಧ್ಯಯನವನ್ನು ಬಹಳ ಆಳವಾಗಿ ತೆಗೆದುಕೊಂಡಿದ್ದೇನೆ. ಕಂಪೇರಿಟಿವ್ ಸ್ಟಡಿ ಆಫ್ ಬುದ್ಧಿಸಮ್ ಅಂಡ್ ದೆನ್ ಸ್ಟಾಯಿಸಿಸಮ್ ಅದನ್ನು ಮಾಡ್ತಾ ಇದ್ದೇನೆ. ಬೌದ್ಧ ತತ್ವಜ್ಞಾನ ಮತ್ತೆ ಸ್ಟೈಕ್ ತತ್ವಜ್ಞಾನದ ಕಂಪೇರಿಟಿವ್ ಸ್ಟಡಿ ಕೂಡ ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಕಂಡಂತಂದು 12ನೇ ಶತಮಾನದಲ್ಲಿ ಶರಣರ ಚಿಂತನೆ, ಅದು ವಿಶೇಷವಾಗಿ ಅಕ್ಕನಲ್ಲಿ ಎಂತ ಅದ್ಭುತವಾದಂತ ಜ್ಞಾನ. ಆಕೆ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ಲಿಲ್ವೋ, ನಿಜವಾಗ್ಲೂ ಬಹಳ ದುರಂತ. ಅಕ್ಕ ಅಂತಿಮ ಸತ್ಯವನ್ನು ತಲುಪಿದಂತ ಮಹಾಜ್ಞಾನಿ. ಅದು ಹೆಚ್ಚು ಅಧ್ಯಯನಕ್ಕೆ ತಮ್ಮಲ್ಲಿ ಆಗ್ಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ, ಖಂಡಿತವಾಗಿ ಆ ಅಂತಿಮ ಸತ್ಯಕ್ಕೆ. ನಂತರದಲ್ಲಿ 20ನೇ ಶತಮಾನದಲ್ಲಿ ನಡೆಯುವಂತ ಪ್ರಜಾಪ್ರಭುತ್ವದ ಕ್ರಾಂತಿ, ಆ ಪ್ರಜಾಪ್ರಭುತ್ವದ ಕ್ರಾಂತಿಯನ್ನ ಸಾಂಸ್ಥೀಕರಣ, ಇನ್ಸ್ಟಿಟ್ಯೂಷನಲೈಸ್ ಮಾಡಿದಂತ ಸಂವಿಧಾನ 3 ಮೂಲ ತತ್ವಗಳ ಮೇಲೆ ನಿಲ್ಲುತ್ತೆ. ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತ ಹೇಳಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನುವಂತ 3 ಮಾನವೀಯ ತತ್ವ, ಬಹಳ ಶ್ರೇಷ್ಠ ಮಾನವೀಯ ತತ್ವಗಳ ಮೇಲೆ ಅದು ನಿಲ್ಲುತ್ತೆ. ಇದರ ಅಂತಿಮ ಉದ್ದೇಶ ಜಸ್ಟಿಸ್, ಅಂದ್ರೆ ನ್ಯಾಯ ಅನ್ನುವಂಥದ್ದು. ಯಾವುದೇ ಸಂಸ್ಥೆಯಲ್ಲಿ ನ್ಯಾಯ ಅನ್ನುವಂಥದ್ದು ಇರಲೇಬೇಕು ಅನ್ನುವಂಥದ್ದು ನ್ಯಾಯಿಕ ಒಂದು ಜುರಿಸ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಕಾನೂನಿನ ಚಿಂತಕರ ಒಂದು, ಅದರಲ್ಲಿ ಜಾನ್ ರಾಲ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಜಸ್ಟಿಸ್ ಇಸ್ ದ ಫಸ್ಟ್ ವರ್ಚ್ಯೂ ಆಫ್ ಆಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಸ್ ಟ್ರೂತ್ ಇಸ್ ದಟ್ ಆಫ್ ಆಲ್ ಥಾಟ್ ಪ್ರೋಸೆಸಸ್ ಅಂತ ಹೇಳಿ. ಅಂದ್ರೆ ನ್ಯಾಯ ಅನ್ನುವಂಥದ್ದು ಎಲ್ಲಾ ಸಾಮಾಜಿಕ ಸಂಸ್ಥೆಗಳ ಮೂಲ ಸದ್ಗುಣ. ಯಾವುದೇ, ಅದು ಕುಟುಂಬ ವ್ಯವಸ್ಥೆ ಇರಬಹುದು, ಅಥವಾ ಸಮುದಾಯ ಇರಬಹುದು, ಅಥವಾ ಒಂದು ರಾಜಕೀಯ ವ್ಯವಸ್ಥೆ ಇರಬಹುದು, ಎಲ್ಲೇ ಇದ್ರೂ ಕೂಡ ನ್ಯಾಯ ಅನ್ನುವಂಥದ್ದು ಅದು ಮೂಲ ಸದ್ಗುಣ. ಅದಿದ್ದಾಗ ಮಾತ್ರ, ನ್ಯಾಯ ಅನ್ನುವಂಥದ್ದು ಆ ಸಂಸ್ಥೆನಲ್ಲಿ ಇದ್ದಾಗ ಮಾತ್ರ ಅದು ಒಂದು ಸದ್ಗುಣವಂತ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಚಿಂತನೆ ಕೂಡ ಸತ್ಯ ಆಧಾರಿತ ಆಗಿರ್ಬೇಕು ಅಂತ. ಚಿಂತನೆ ಮತ್ತೆ ಇದು ಸತ್ಯ ಮತ್ತೆ ನ್ಯಾಯ ಒಂದಕ್ಕೊಂದನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎರಡನ್ನು ಪೂರಕವಾಗಿ ನಿಲ್ಲುತ್ತೆ. ಸತ್ಯ ಅನ್ನುವಂಥದ್ದು ಮುಕ್ತ ಮನಸ್ಸಿನಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅಂತ ಮುಕ್ತ ಮನಸ್ಸನ್ನು ನಾವು ಕಾಣುವಂಥದ್ದು ಶರಣರಲ್ಲಿ.
ಆ ಮುಕ್ತ ಮನಸ್ಸು, ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ ನಾವೇನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತೀವಿ. ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್, ಬಿಲೀಫ್, ಫೈತ್ ಅಂಡ್ ವರ್ಷಿಪ್, ಅದು ಮೂರು ಬರ್ತದೆ ಪ್ರತ್ಯೇಕವಾಗಿ. ಪ್ರಾಥಮಿಕವಾಗಿ ಲಿಬರ್ಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್ ಇದು ಬಹಳ ಪ್ರಮುಖವಾದಂಥದ್ದು. ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ನಿಲ್ಲಬೇಕು. ಹಾಗಾದರೆ ಶರಣರ ಕಾಲಮಾನತೆ ಅದರ ವಿಶೇಷವಾಗಿ ಅನುಭವ ಮಂಟಪವನ್ನು ಕಟ್ಟಿದ್ರು. ಅಲ್ಲಿ ನಡೀತಿದ್ದಂತ ಒಂದು ಏನು ಪ್ರೊಸೀಡಿಂಗ್ಸ್ ಅಥವಾ ಹೇಳ್ತೀರಿ, ಅದರಲ್ಲಿ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇದ್ದಂಥದ್ದು ನಾವು ಅಲ್ಲಿ ಕಾಣ್ತೇವೆ. ಲಿಬರ್ಟಿ, ಸಂವಿಧಾನದ ಒಂದು ಸ್ವಾತಂತ್ರ್ಯ ಅನ್ನುವಂತ ಒಂದು ತತ್ವದ ಮೇಲೆ ಸಂವಿಧಾನ ಏನು ನಿಂತಿದೆ, ಆ ಸ್ವಾತಂತ್ರ್ಯವನ್ನ ಶರಣರು ಸಂಪೂರ್ಣವಾಗಿ ಅನುಭವಿಸಿದಂಥದ್ದು ನಮ್ಮ ಮುಂದೆ ಸ್ಪಷ್ಟವಾದ ಉದಾಹರಣೆ ಅಲ್ಲಿ ನಿಂತಿದೆ. ಯಾವಾಗ ಮಾನಸಿಕವಾದಂತ ಸ್ವಾತಂತ್ರ್ಯ ಅಥವಾ ಫ್ರೀಡಮ್ ಆಫ್ ಮೈಂಡ್ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮಾನಸಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿ ಅವನಿಗೆ ಸಂಕೋಲೆಗಳನ್ನ ಹಾಕಿಲ್ಲ ಅಂತ ಹೇಳಿದ್ರೆ, ಹ್ಯಾಂಡ್ ಕಫ್ಸ್ ಅಥವಾ ಕಫ್ಸ್ ಹಾಕಿಲ್ಲ ಅಂದ್ರೂ ಕೂಡ ಅವನು ಗುಲಾಮ್ನಾಗೆ ಇರ್ತಾನೆ ಅಂತೇಳಿ. ಭೌತಿಕವಾಗಿ ಅವನು ಸ್ವತಂತ್ರವಾಗಿ ಕಾಣಬಹುದು, ಮಾನಸಿಕವಾದಂತ ಸ್ವಾತಂತ್ರ್ಯ ಇಲ್ಲ, ಫ್ರೀಡಮ್ ಆಫ್ ಮೈಂಡ್ ಇಲ್ಲ ಅಂತ ಅಂದ್ರೆ ಅವನು ಸ್ವತಂತ್ರ ಅಲ್ಲವೇ ಅಲ್ಲ, ಗುಲಾಮ್ನಾಗಿರ್ತಾನೆ. ಅಂದ್ರೆ ಮಾನಸಿಕ ಸ್ವಾತಂತ್ರ್ಯವನ್ನ ಅನುಭವಿಸಿದಂಥವರು 12ನೇ ಶತಮಾನದ ಶರಣ. ಆ ಮಾನಸಿಕ ಸ್ವಾತಂತ್ರ್ಯವನ್ನ ಕಲ್ಪಿಸಿಕೊಟ್ಟಂಥದ್ದು ಅಣ್ಣ ಬಸವಣ್ಣ. ಮಾನಸಿಕ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿತಾರೆ. ಅನುಭವ ಮಂಟಪದಲ್ಲಿ ಸಾಂಸ್ಥೀಕರಣಗೊಳಿಸ್ತಾರೆ ಮಾನಸಿಕ ಸ್ವಾತಂತ್ರ್ಯವನ್ನು. ಎಲ್ಲವನ್ನ ಧಿಕ್ಕರಿಸಿ, ಈ ಇಂದಿನ ಕಂದಾಚಾರಗಳನ್ನ, ಆಚರಣೆಗಳನ್ನ, ದುರಾಚಾರಗಳನ್ನೆಲ್ಲ ಧಿಕ್ಕರಿಸಿ ಮಾನಸಿಕ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನ ಬಸವಣ್ಣನವರು ಕೊಡ್ತಾರೆ. ಬಸವಾದಿ ಶರಣರು ಅದನ್ನ ಅನುಭವಿಸ್ತಾರೆ. ಆ ಅನುಭವದಲ್ಲಿ ಬಂದಂತ ಸರ್ವಶ್ರೇಷ್ಠ ಸತ್ಯಗಳೇ ವಚನಗಳು. ಅದು ಬದುಕಿಗೆ ದಾರಿದೀಪಗಳು, ವಾಸ್ತವಿಕ ವಚನಗಳು. ಅದು ಸದಾಚಾರದ ಬದುಕಿಗೆ, ಶ್ರೇಷ್ಠ ಬದುಕಿಗೆ ದಾರಿದೀಪವಾದಂಥ ವಚನಗಳು. ವಚನಕಾರರು ತಮ್ಮದೇ ಅನುಭವದಲ್ಲಿ ತಮ್ಮ ಅನುಭವಕ್ಕೆ ನಿಲುಕಿದಂತ ಸತ್ಯವನ್ನ ಸ್ವತಂತ್ರವಾಗಿ ಅವರು ಅಭಿವ್ಯಕ್ತಿಗೊಳಿಸ್ತಾ ವಚನದಲ್ಲಿ ಬರೀತಾ ಹೋಗ್ತಾರೆ. ಅಲ್ಲಿ ಯಾವುದೇ ಒಂದು ಸಂಕೋಲೆ ಇಲ್ಲ ನೋಡಿ, ಸ್ವತಂತ್ರವಾಗಿ ಬರೀತಾ ಹೋಗ್ತಾರೆ. ಅಲ್ಲಿ ಯಾವ ಕಟ್ಟುಪಾಡುಗಳಿಲ್ಲ, ಯಾವುದೇ ಒಂದು ಇದಕ್ಕೆ ಕಂದಾಚಾರಕ್ಕೆ ನೇತಾಕೊಂಡಿಲ್ಲ. ಅವರು ಸ್ವತಂತ್ರವಾಗಿ ಬರೀತಾರೆ ಪ್ರತಿಯೊಬ್ಬರನ್ನು ಕೂಡ. ಅದು ಅವತ್ತಿನ ಒಂದು ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಬಿಲೀಫ್ ಏನಿದೆ ನಮ್ಮ ಸಂವಿಧಾನದ ಒಂದು ಮೂಲ ತತ್ವ, ಅವತ್ತು ಅನುಭವಿಸಿದ್ದಾರೆ ಅದನ್ನ. ನಂತರದಲ್ಲಿ ಭ್ರಾತೃತ್ವ, ಈಗಷ್ಟೇ ಇವನಾರವ ಎನ್ನುವ ಒಂದು ವಚನನ ಹೇಳಿದ್ರಲ್ಲ, ಆ ಒಂದು ಭಾವನೆ ಏನಿದೆಯಲ್ಲ, ಭ್ರಾತೃತ್ವ, ದಟ್ ಈಸ್ ಫ್ರೆಟರ್ನಿಟಿಯನ್ನು ಕೂಡ ಅವತ್ತು ಅನುಭವಿಸಿದಂಥವ್ರು. ಅನುಭವ ಮಂಟಪದಲ್ಲಿ ಸೇರಿದಂಥವ್ರನ್ನ ಜಾತಿಯ ಕಟ್ಟುಪಾಡುಗಳು ಹಾಕಿರಲಿಲ್ಲ. ಜಾತಿಯ ಕಟ್ಟುಪಾಡುಗಳನ್ನ, ಸಂಕೋಲೆಗಳನ್ನ, ಜಾತಿಯ ಸಂಕೋಲೆಗಳನ್ನ ಕಳಚಿಟ್ಟು ಎಲ್ಲರನ್ನು ಬಹಳ ಸ್ವತಂತ್ರವಾಗಿ ಎಲ್ಲರನ್ನು ಒಬ್ಬರನ್ನೊಬ್ಬರ ಮೇಲೆ ಗೌರವ, ಪ್ರೀತಿಯನ್ನು ತೋರ್ಕೊಂಡು ಅಲ್ಲಿ ಸೇರ್ತಾ ಇದ್ರಲ್ಲ, ಬಹಳ ಶ್ರೇಷ್ಠವಾದಂತ ಬದುಕು ಅಲ್ಲಿ ಕಂಡಿರ್ತದೆ. ಬಹುಶಃ ಆ ಬದುಕು ಸಮಾಜದಲ್ಲಿ ಹರಡಿದರೆ, ಇವತ್ತು ಕೂಡ ಹರಡಿದರೆ, ಜಾತಿಯ ಸಂಕೋಲೆಗಳನ್ನ ಕಳಚಿಟ್ಟು ಎಲ್ಲರನ್ನು ಕೂಡ ಇವ ನಮ್ಮವ್ವ ಅನ್ನೋ ಒಂದು ಭಾವನೆಯನ್ನ ತೆಗೆದುಕೊಂಡು ಎಲ್ರೂ ಬದುಕಿದ್ರೆ ಬಹಳ ಶ್ರೇಷ್ಠವಾದಂತ ಬದುಕನ್ನ ನಾವು ಭಾರತದಲ್ಲಿ ಕಾಣ್ಲಿಕ್ಕೆ ಆಗ್ಬೋದು. ಏನು ಆಶಯ ಪಟ್ಕೊಳ್ತಾ ಇದ್ದೀವಿ, ದೊಡ್ಡ ದೊಡ್ಡ ಆಸೆ ಇಟ್ಕೊಂಡಿದ್ದೀವಿ, ವಿಶ್ವಗುರು ಆಗ್ಬೇಕು ಅಂದಿದ್ದೀವಲ್ಲ, ಅದು ಸಾಧನೆ ಆಗ್ಬೇಕಾದ್ರೆ ಇವ ನಮ್ಮವ್ವ ಅನ್ನೋದನ್ನ ಪಾಲನೆ ಮಾಡಿದ್ದಾರೆ. ಹೊರಗಡೆ ಹೋಗ್ಬಿಟ್ಟು ನಾನು ವಿಶ್ವಗುರು ಆಗ್ತೇನೆ, ಮನೆ ಒಳಗಡೆ ಫಸ್ಟ್ ಇವ ನಮ್ಮವ್ವ ಅನ್ನೋ ಭಾವನೆಯನ್ನ ಬೆಳೆಸ್ಕೊಳಪ್ಪ. ಹೊರಗಡೆ ಹೋಗಿ ಆಮೇಲೆ ಹೇಳುವಂತೆ. ಸುಮ್ನೆ ಮನೆಯಲ್ಲೆಲ್ಲರನ್ನು ಏನೇನು ಇಲ್ಲ, ಇಲ್ಲಿ ನೋವನ್ನ, ಇದನ್ನ ತಾರತಮ್ಯವನ್ನ, ಶೋಷಣೆಯನ್ನ ತುಂಬಿಕೊಂಡು ನಾನು ವಿಶ್ವಗುರು ಆಗ್ತೀನಿ ಅನ್ನುವಂತ ಹೇಳುವಂಥದ್ದು ಅದು ಅಪಹಾಸ್ಯ ಆಗಿರ್ತದೆ. ಅದರ ಅವಶ್ಯಕತೆ ನಮಗಿಲ್ಲ. ಹೌದು, ವಿಶ್ವಗುರು ಆಗುವಂತ ತತ್ವವನ್ನ ಬಸವಾದಿ ಶರಣರು ಕೊಟ್ಟಿದ್ದಾರಲ್ಲ. ವಿಶ್ವಗುರು ಆಗೋದೇ ಹೇಗೆ? ಮೊದಲು ಮನೆ ಸರಿ ಮಾಡ್ಕೋಬೇಕು. ನಾವು ನಮ್ಮ ಮನೆ ಸರಿ ಇದೆ ಅಂದ್ರೆ ನಮ್ಮ ಮನೆ ತೋರಿಸ್ಬೇಕು, ಇದು ನಮ್ಮ ಮನೆ ನೋಡಪ್ಪ, ನಾವಿಷ್ಟು ಚೆನ್ನಾಗಿದ್ದೀವಿ, ಇದು ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ ಅಂತ ಬೇರೆ ದೇಶಕ್ಕೆ ಹೇಳ್ಬೇಕು. ಬರೀ ವೇಷಭೂಷಣಗಳನ್ನ ಹಾಕಿ ಹೊರಗಡೆ ಹೋಗಿ ನಾನು ವಿಶ್ವಗುರು ಸಾಧ್ಯನೇ ಇಲ್ಲ. ಬಸವಾದಿ ಶರಣರನ್ನ ಗೌರವಿಸಿ ನಾವು ನಡೆದಿದ್ರೆ
ಅವತ್ತಿನ ವಚನವನ್ನ ಗೌರವಿಸಿ ನಡೆದಿದ್ರೆ ಖಂಡಿತ ನಾವು ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ವಿಶ್ವಗುರು ಅನ್ನೋ ಒಂದು ಆಶಯ ಕೂಡ ಸಂವಿಧಾನದಲ್ಲಿ ಅಡಕ ಆಗಿದೆ. ಬ್ರದರ್ಹುಡ್ ನ ಹೇಳಿದ್ದಾರೆ, ಫ್ರೆಟರ್ನಿಟಿ ಹೇಳಿದೆ. ಫ್ರೆಟರ್ನಿಟಿನ ಎಲ್ಲಿ ಗೌರವಿಸ್ತಾ ಇದ್ದೇವೆ? ಸಂವಿಧಾನನೇ ಬೇಡ ಅನ್ನುವಂತ ಈ ಸಂವಿಧಾನ ಬೇಡ, ನಮ್ಮದೇ ಯಾವ್ದೋ ಶಾಸ್ತ್ರಗಳಿದಾವೆ, ನಮ್ಮದೇ ಯಾವ್ದೋ ಒಂದು ಕಾನೂನಿದೆ, ಅದನ್ನೇ ನಾವು ನಮ್ಮ ಧರ್ಮ ಸಂಸ್ಥೆ ಒಂದು ಸಂವಿಧಾನನ ರಚನೆ ಮಾಡಿ ಇಟ್ಟಿದ್ದೀವಿ, ಘೋಷಣೆ ಮಾಡೇ ಬಿಟ್ಟಿದ್ದಾರೆ. ಏನ್ ಸಾಧನೆ ಆಗ್ತದೆ? ನಮ್ಮ ಮನೆಗೆ ನಾವೇ ಬೆಂಕಿ ಹಚ್ಕೊಂಡ್ರೆ ಯಾರು ಬಂದು ಆರಿಸ್ತಾರೆ? ಇಂಥ ಮೂರ್ಖರು ಮನೆಗೆ ಬೆಂಕಿ ಹಚ್ಕೊಳ್ತಾ ಇದ್ದಾರೆ. ಆದರೆ ಈ ಮೂರ್ಖರಿಗೆ ಬಸವಾದಿ ಶರಣರು ಬುದ್ಧಿ ಕೊಡ್ಲಿ ಅಂತೇಳಿ ನಾನು ಕೇಳ್ಬೋದು. ಖಂಡಿತ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಮೂಲಕ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಪಾಲನೆ ಮಾಡಬೇಕಾದಂತ ಶ್ರೇಷ್ಠ ತತ್ವ ಸಿದ್ಧಾಂತಗಳು ಇಲ್ಲಿದ್ದಾವೆ, ಅದ ಕಡೆ ಗಮನ ಹರಿಸಿ ಖಂಡಿತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತಿನಿಂದ ಅಲ್ಲ, ಪಾಲನೆ ಮುಂದೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನು ಸಂವಿಧಾನದ ವಿಚಾರಕ್ಕೆ ಬಂದಾಗ, ಸಂವಿಧಾನದ ಅಧ್ಯಯನ ನಿರಂತರವಾಗಿ ನಡೀತಾ ಇದೆ. ಎಷ್ಟು ಓದಿದಷ್ಟು ಅದೊಂದು ಸಾಗರ. ಅದು ಸಂವಿಧಾನ ಕೂಡ ಒಂದು ಸಾಗರ. ಸಂವಿಧಾನದ ವಿಕಾಸ, ಎವಲ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಾಮಾನ್ಯವಾಗಿ 13ನೇ ಶತಮಾನದಲ್ಲಿ 1250 ನಡೆದಂತ ಮ್ಯಾಗ್ನಾ ಕಾರ್ಟಾ ಏನಿದೆ, ಅವತ್ತಿನ ಮರೂನ್ಸ್ ಕಿಂಗ್ ಚಾರ್ಲ್ಸ್ ನ ಕರ್ಕೊಂಡು ಬಂದು ಒಂದು ಸಿಗ್ನೇಚರ್ ಹಾಕ್ಸ್ತಾರೆ, ಇವೆಲ್ಲ ನಮ್ಮ ಚಾರ್ಟರ್, ನಮ್ಮ ಹಕ್ಕುಗಳು, ಇದನ್ನ ಗುರುತಿಸಿ ನೀನು ರಾಜ್ಯಭಾರ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ನಿನ್ನ ರಾಜ ಅಂತ ನಾವು ಒಪ್ಕೊಳ್ಳಲ್ಲ ಅನ್ನೋಂಥ ದಿಷ್ಟತನ ತೋರಿಸ್ತಾರೆ. ಅಲ್ಲಿಂದ ಪ್ರಾರಂಭ ಆಯ್ತು ಅನ್ನುವಂಥದ್ದು. ಅದು ಆ ಒಂದು ಮಟ್ಟಕ್ಕೆ ಮುಟ್ಟಬೇಕಾದ್ರೆ ರಾಜನ ಅಧಿಕಾರವನ್ನ ಹಿಡಿದು, ನಿನ್ನ ಅಧಿಕಾರ ಇರೋದು ನಮಗೋಸ್ಕರ, ನಿನಗೋಸ್ಕರ ಅಲ್ಲ, ನಮಗೋಸ್ಕರ ನೀನ್ ಇರ್ಬೇಕು ಅನ್ನುವಂಥದ್ದು ಒಂದು ಬುದ್ಧಿಯನ್ನ ಹೇಳಿದಂಥದ್ದು ಮ್ಯಾಗ್ನಾ ಕಾರ್ಟಾ. ಸತ್ಯ, ಅದು 13ನೇ ಶತಮಾನದಲ್ಲಿ ಆಯ್ತು ಅಂತ ಹೇಳಿದಾದ್ರೂ ಕೂಡ ಅದರ ಒಂದು ತಯಾರಿ ಆ ಒಂದು ಮಟ್ಟಕ್ಕೆ ಬರ್ಬೇಕಾದ್ರೆ ಆ ಬೀಜಗಳು ಬಹಳ ಹಿಂದೆನೇನೆ ಹಾಕಿದ್ರು, ಬಹಳಷ್ಟು ಹಿಂದೆನೆ ಮಾಡಿದ್ರು. ಅದು ಗ್ರೀಕ್ ಸಾಮ್ರಾಜ್ಯ, ಗ್ರೀಕ್ ಚಿಂತಕರನಲ್ಲಿತ್ತು, ರೋಮನ್ ಚಿಂತಕರನಲ್ಲಿತ್ತು. ಅದು ಹಾಗೇನೆ ಆ ಒಂದು ಇದು ಎವಲ್ಯೂಷನ್ ಆಗಿ ವಿಕಾಸವಂತವಾದ ಅದು ಒಂದು ಘಟ್ಟಕ್ಕೆ ಬಂದು ಮ್ಯಾಗ್ನಾ ಕಾರ್ಟಾ ರೂಪದಲ್ಲಿ ಹೊರಹೊಮ್ಮುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಶರಣರ ಒಂದು ಚಿಂತನೆಯಲ್ಲಿನೂ ಕೂಡ ಆ ಒಂದು ತತ್ವಗಳು ಏನಿದೆ, ಸಾಮಾಜಿಕ ಪ್ರಜಾಪ್ರಭುತ್ವ, ವಾಸ್ತವವಾಗಿ ಅದು ಬಸವಾದಿ ಶರಣರ ಚಿಂತನೆಯಲ್ಲಿ ಬಂದಂಥದ್ದು ಸೋಷಿಯಲ್ ಡೆಮೋಕ್ರಸಿ. ಸಂವಿಧಾನ ಪೊಲಿಟಿಕಲ್ ಡೆಮೋಕ್ರಸಿಯನ್ನ ಅದಕ್ಕೆ ಒಂದು ಸೋಷಿಯಲ್ ಡೆಮೋಕ್ರಸಿ ಅಡ್ಡಕ್ಕೆ ತಂದಿದೆ. ಬಸವಾದಿ ಶರಣರಲ್ಲಿ ಬಂದಂಥದ್ದು ಸೋಷಿಯಲ್ ಡೆಮೋಕ್ರಸಿ. ಸೋಷಿಯಲ್ ಡೆಮೋಕ್ರಸಿ ಏನು ಅನ್ನುವಂಥದ್ದು ಬಾಬಾ ಸಾಹೇಬ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪೊಲಿಟಿಕಲ್ ಡೆಮೋಕ್ರಸಿಗಿಂತ ಮುಂಚಿತವಾಗಿ ಸೋಷಿಯಲ್ ಡೆಮೋಕ್ರಸಿ ಆಗ್ಬೇಕಂದ್ರೆ ನಮ್ಮ ಬದುಕಿನಲ್ಲಿ ಆ ಡೆಮೋಕ್ರಸಿ ಅನ್ನುವಂಥದ್ದು ಇರಬೇಕು. ಸಾಮಾಜಿಕ ಬದುಕಿನಲ್ಲಿ ಡೆಮೋಕ್ರಸಿ ಏನು ಅನ್ನುವಂಥದ್ದನ್ನ ಬಸವಾದಿ ಶರಣರು, ಆವತ್ತಿನ ಶರಣರು ಅವರ ಬದುಕಿನಲ್ಲಿ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಒಂದು ಉದಾಹರಣೆಯನ್ನು ನಮಗೆ ಮುಂದೆ ಕೊಟ್ಟು ಹೋಗಿದ್ದಾರೆ. ಹೆಚ್ಚು ಅಧ್ಯಯನ ಆಗ್ಬೇಕಾಗಿತ್ತು. ಆ ಒಂದು ದೃಷ್ಟಿನಲ್ಲಿ ನಾವು ನೋಡ್ಬೇಕಾಗಿತ್ತು ವಚನಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಬಗ್ಗೆ ಮಾತನಾಡ್ತಾ ಇದ್ದಾಗ, ಅದೇ ಸಂವಿಧಾನದಲ್ಲಿ ಸೇರಿಸಿದಾಗ, ಈಗಾಗ್ಲೇನೆ ಬಸವಾದಿ ಶರಣರು ಕೂಡ ಕೊಟ್ಟಿದ್ರು, ಇದನ್ನ ಅಧ್ಯಯನ ಮಾಡದಂತವ್ರು ಇಲ್ಲ. ಅಲ್ಲಿ ಟೀಕೆ ಮಾಡ್ಲಿಕ್ಕೆ ಹೊರಟಾಗ ಸಂವಿಧಾನನೇ ಬೇಡ ಅಂತ ಹೇಳಿ ಟೀಕೆ ಮಾಡಿದ್ರು. ಸಂವಿಧಾನ ಒಪ್ಪಿಗೆ ಆಯ್ತು. ಸಂವಿಧಾನದಲ್ಲಿ ಹುಡುಕಲೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅನಂತರ ಈ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಏನಿದೆ ಅದು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡು ಬಂದಂಥದ್ದು, ನಮ್ಮಲ್ಲಿ ಇಲ್ಲ ಅನ್ನುವಂತ ಅವಿವೇಕದ ಮಾತುಗಳು ಬಂತು. ಬಹುಶಃ 12ನೇ ಶತಮಾನದ ಕ್ರಾಂತಿಯನ್ನ ಅವರು ಅರಿತುಕೊಂಡಿದ್ದರೆ, ಯಾರು ಇದನ್ನ ಪ್ರತಿರೋಧ ಮಾಡಿದಂಥವ್ರು, ಅಂತ ಅವಿವೇಕದ ಮಾತನ್ನ ಅವರು ಆಡ್ತಾರೆ. ಅದಕ್ಕಿಂತ ಹೆಚ್ಚು ಸಮರ್ಥನೆಯನ್ನ ಬಾಬಾ ಸಾಹೇಬರು ಸ್ಪಷ್ಟವಾಗಿ ಕೊಡ್ತಾರೆ. ಈ ಮೌಲ್ಯಗಳನ್ನ ನಾನು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡಿಲ್ಲ, ನನ್ನ ಮಾಸ್ಟರ್, ನನ್ನ ಗುರುವಾದಂತ ತಥಾಗತ ಗೌತಮ ಬುದ್ಧರಿಂದ ತೆಗೆದುಕೊಂಡಿದ್ದೇನೆ. ಅವರ ಚಿಂತನೆಯಲ್ಲಿ ಬಂದಂತ ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವ. ಚಿಂತನಾ ಸ್ವಾತಂತ್ರ್ಯವನ್ನ ಮೊದಲನ್ನು ಕೊಟ್ಟಂತದ್ದು ಗೌತಮ ಬುದ್ಧರು. ಅವರು
ಯಾರಿಗೆ ಏನೇ ಒಂದು ತಮ್ಮ ಒಂದು ವಿಚಾರವನ್ನ ಹೇಳಿದೆ ಅಂದ್ರೆ ಜನಗಳು ಅವ್ರ ಮುಂದೆ ಹೋಗ್ತಾ ಇದ್ರು, ತಮ್ಮಲ್ಲಿರೋ ಸಮಸ್ಯೆಗಳನ್ನ ಅವ್ರ ಮುಂದೆ ಇಡ್ತಾ ಇದ್ರು, ಚರ್ಚೆ ಆಗ್ತಾ ಇತ್ತು. ಅವ್ರು ತೋಚಿದ್ದೆಲ್ಲ ನಾನು ಹೇಳೋರು. ಹೇಳಿದ್ಮೇಲೆ ಒಂದು ಮಾತು ಹೇಳೋರು, ಇದು ನನಗೆ ತಿಳಿದಿರುವಂತ ಸತ್ಯ ಇಷ್ಟು, ಇದೇ ಅಂತಿಮ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನೇ ಒಪ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇಲ್ಲ. ಇದು ನಿಮಗೆ ಸರಿ ಬಂತು ಅಂತ ಹೇಳಿದ್ರೆ ಇದನ್ನ ಪಾಲನೆ ಮಾಡಿ, ಇಲ್ಲ ಇದಕ್ಕಿಂತ ಉತ್ತಮವಾಗಿದೆ ಅಂತ ಹೇಳಿದ್ರೆ ಕಂಡುಕೊಳ್ಳಿ, ನಾನೇ ಅಂತಿಮ ಅಂತ ಹೇಳಿ ನೀವು ಒಪ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಚಿಂತನ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ರು. ಸಮಾನತೆ ಹೇಗೆ ಅಂತ ಹೇಳಿದ್ರೆ ಒಂದು ಬಹಳಷ್ಟು ನಿದರ್ಶನಗಳಿದ್ದಾವೆ. ಒಂದು ಸಣ್ಣ ನಿದರ್ಶನ ತಮ್ಮ ಮುಂದೆ ಹೇಳ್ತಾರೆ. ಉಪಾಲಿ ಕ್ಷೌರಿಕ ವೃತ್ತಿಯವನು, ಆತ ಇದು ದೀಕ್ಷೆಯನ್ನ ತೆಗೆದುಕೊಂಡು ಭಿಕ್ಕು ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಶಾಕ್ಯರು ಕೂಡ ಬರ್ತಾರೆ. ಯಾರು? ಸಿದ್ಧಾರ್ಥ ಗೌತಮರ ವಂಶಸ್ಥರು ಬರ್ತಾರೆ, ನಾವು ಭಿಕ್ಕುಗಳಾಗ್ತೀವಿ ಅಂತ ಹೇಳಿ. ಭಗವಾನ್ ಬುದ್ಧರು ಮೊದಲು ಉಪಾಲಿಗೆ ದೀಕ್ಷೆ ಕೊಡ್ತಾರೆ, ನಂತರದಲ್ಲಿ ಶಾಕ್ಯರಿಗೆ ಕೊಡ್ತಾರೆ. ಯಾಕೆ ಅಂದ್ರೆ ಮೊದಲ ದೀಕ್ಷೆ ತೆಗೆದುಕೊಂಡಂತವರು ಗುರುಗಳಾಗ್ತಾರೆ, ನಂತರದಲ್ಲಿ ದೀಕ್ಷೆ ತೆಗೆದುಕೊಂಡವರು ಅವರ ಪಾಲನೆ ಮಾಡಕ್ಕೆ ಅವರ ಹಿಂಬಾಲಕರಾಗ್ತಾರೆ, ಶಿಕ್ಷೆ ಇದಾಗ್ತದೆ. ಸೊ ಅಂದ್ರೆ ಸಮಾನತೆ ಇಲ್ಲಿ ಒಂದು ದೊಡ್ಡ ದುರಂತ. ಈ ದೇಶಕ್ಕೆ ಅಂಟಿಕೊಂಡಿರುವಂತ ಒಂದು ಮನೋರೋಗ ಏನಿದೆಯಲ್ಲ, ವೃತ್ತಿ ಆಧಾರಿತವಾಗಿ ವ್ಯಕ್ತಿಯನ್ನ ಗುರುತಿಸುವಂಥದ್ದು ದೊಡ್ಡ ದುರಂತ. ಆ ವೃತ್ತಿ ಆಧಾರಿತವಾಗಿ ವ್ಯಕ್ತಿಯನ್ನು ಒಂದು ಗುರುತಿಸುವಂತ ಒಂದು ಮನೋರೋಗ ಏನಿತ್ತಲ್ಲ, ಅದಕ್ಕೆ ಔಷಧಿ ಕೊಟ್ಟಂತವರು ಬಸವಣ್ಣವರು ಕಾಯಕದ ಮೂಲಕ. ಕಾಯಕದಲ್ಲಿ ಹೇಳ್ತಾರೆ, ವೃತ್ತಿನಲ್ಲಿ ಮೇಲಿಲ್ಲ ಕೀಳಿಲ್ಲ ಎಲ್ಲವೂ. ಅದೇ ತತ್ವವನ್ನ ಭಗವಾನ್ ಬುದ್ಧರು ಕೂಡ ಪಾಲನೆ ಮಾಡ್ತಾರೆ. ಉಪಾಲಿಗೆ ದೀಕ್ಷೆಯನ್ನು ಕೊಡ್ತಾರೆ. ಉಪಾಲಿ ಬಹಳ ಶ್ರೇಷ್ಠವಾದಂತ ತತ್ವಜ್ಞಾನಿ, ಮಹಾಜ್ಞಾನಿ ಆಗ್ತದೆ. ಭಗವಾನ್ ಬುದ್ಧರು ಬೋಧನೆ ಮಾಡಿದಂತ ವಿನಯ ಪೀಠಿಕವನ್ನ ರಚನೆ ಮಾಡಿದಂತ ಉಪಾಲಿ. ನಾವು ಕ್ಷೌರಿಕರು ಯಾವುದೋ ಒಂದು ವೃತ್ತಿ ಅಂತ ಹೇಳ್ತೇವೆ, ಇಡೀ ಜಗತ್ತಿಗೆ ಒಂದು ಶ್ರೇಷ್ಠವಾದಂತ ವಿನಯ ಶಿಸ್ತನ್ನು ಕೊಟ್ಟಂತದ್ದು, ಅದನ್ನ ದಾಖಲೆ ಮಾಡಿದ್ದು ಭಗವಾನ್ ಬುದ್ಧರು. ಬೋಧನೆ ಮಾಡಿರ್ತಾರೆ, ಸುಮಾರು 257 ನಿಯಮಗಳನ್ನ ರಚನೆ ಮಾಡಿರ್ತಾರೆ. ಯಾರಲ್ಲಿ? ಈ ಸಂಘದಲ್ಲಿ ಒಂದು ಶಿಸ್ತು ಬರ್ಲಿ ಅಂತ ಹೇಳಿ. ಯಾಕೆಂದ್ರೆ ಮಾನಸಿಕ ದೌರ್ಬಲ್ಯ ಸಂಘವನ್ನು ಕೂಡ ಕಾಡ್ತಾ ಇರ್ತದೆ, ದಿಕ್ಕುಗಳನ್ನ ಕಾಡ್ತಾ ಇರ್ತದೆ. ಆ ದೌರ್ಬಲ್ಯವನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಒಂದು ಪರಿಶುದ್ಧವಾದಂತ ಬದುಕನ್ನು ನಡೆಸಲಿಕ್ಕೆ ಏನೆಲ್ಲ ನಿಯಮಗಳು ಬೇಕು ಅದನ್ನ ಭಗವಾನ್ ಬುದ್ಧರು ತಮ್ಮ ಜೀವಿತಾವಧಿಯಲ್ಲಿ ಬೋಧನೆ ಮಾಡಿರ್ತಾರೆ. ಅದನ್ನ ಮೊದಲನೇ ಒಂದು ಬುದ್ಧಿಸ್ಟ್ ಸಮ್ಮಿಟ್ ನಲ್ಲಿ, ಅಜಾತ ಶತ್ರು ನಡೆಸಿದಂತ ಬುದ್ಧಿಸ್ಟ್ ಸಮ್ಮಿಟ್ ಏನಿದೆ ಕ್ರಿಸ್ತಪೂರ್ವ 483 484 ಮೊದಲೇ ಇದಾಗ್ತದೆ. ಆ ಒಂದು ಸಂದರ್ಭದಲ್ಲಿ ವಿನಯವನ್ನ ಕಂಪೈಲ್ ಮಾಡಿದಂಥದ್ದು ಉಪಾಲಿ. ಅಂದ್ರೆ ಸಮಾನತೆಯ ತತ್ವ ಎಂತ ಒಂದು ಶ್ರೇಷ್ಠವನ್ನು ಕಾರ್ಯಕ್ಕೆ ಅವಕಾಶ ಮಾಡಿಕೊಡ ಅನ್ನುವಂಥದ್ದು. ಎಂತೆಂಥ ಶ್ರೇಷ್ಠ ಚಿಂತಕರನ್ನ ಸಮಾನತೆ ತತ್ವ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ವಚನಕಾರರೇ ಸಾಕ್ಷಿ ನಮ್ಮ ಮುಂದೆ ಇರುವಂಥದ್ದು. ಒಂದೊಂದು ವಚನಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಬದುಕಿನ ಎಲ್ಲಾ ಸ್ತರದ ಸತ್ಯಗಳನ್ನ ಅವರು ತೆರೆದಿಡ್ತಾ ಹೋಗ್ತಾರೆ, ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾರೆ. ಈ ಒಂದು ಸಮಾಜವನ್ನ ಕಾಡ್ತಿರುವಂತದ ಅಗಾಧವಾಗಿ ಕಾಡ್ತಿರುವಂತ ಕಾರ್ಗತ್ತಲಂತೆ ಕಾಡ್ತಿರುವಂತ ಅಜ್ಞಾನ ಏನಿದೆಯಲ್ಲ, ಅಜ್ಞಾನಕ್ಕೆ ಬೆಳಕನ್ನು ಚೆಲ್ಲುತ್ತಾ ಹೋಗ್ತಾ ಇರೋ ವಚನಗಳು ಚೆಲ್ತಾ ಹೋಗ್ತಾ ಇರ್ತವೆ. ಒಂದೊಂದು ವಚನನು ಕೂಡ ಅಜ್ಞಾನವನ್ನು ಪರಿಸುವಂಥದ್ದು. ಆ ನಿಟ್ಟಿನಲ್ಲಿ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಸಮಾನತೆಯ ಶ್ರೇಷ್ಠತೆ ಇದೆ. ಅಜ್ಞಾನವನ್ನ ಹೋಗಲಾಡಿಸುವಂತ ಜ್ಞಾನ ಎಲ್ಲ ಕಡೆ ಬೆಳಿಲಿಕ್ಕೆ ಬರ್ತದೆ. ಅದು ನಮ್ಮ ಮುಂದೆ ಸ್ಪಷ್ಟ ನಿದರ್ಶನ. ಅಗಾಧವಾಗಿ ಬಂದಂತ ವಚನದ ಒಂದು ಅಜ್ಞಾನದ ಸಂಪತ್ತು ಎಲ್ಲಾ ಒಂದು ಕಾಯಕದಲ್ಲಿ ಅವರವರ ಅನುಭವ, ಅವರ ಕಾಯಕದಲ್ಲಿ ಅನುಭವದ ಮೂಲಕ ಬದುಕಿನ ಸತ್ಯವನ್ನ ಎಷ್ಟು ಸರಳವಾಗಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು ವಿಚಾರ. ಇನ್ನು ಫ್ರೆಟರ್ನಿಟಿ ಬಗ್ಗೆ ಬಸವಣ್ಣನವರ ಅವರು ಅದೇ ಇವ ನಮ್ಮವ ಅನ್ನೋ ಒಂದು ವಚನದ ಮೂಲಕ ಹೇಳಿದ್ರ ಜೊತೆಗೆ ನಾನು ಪ್ರತ್ಯೇಕ ಅಲ್ಲ ಅಂತ ಹೇಳ್ತಾರೆ. ಲಿಂಗ ತತ್ವದ ಮೂಲಕ ಪ್ರತ್ಯೇಕತೆಯನ್ನ ಒಂದು ಭಾವನೆಯಿಂದ ಹೊರಗಡೆ. ಇದು ಎಲ್ಲಿ ಈ ಒಂದು ಸತ್ಯ ಎಲ್ಲಿ ನಮ್ಗೆ ಕಂಡು ಬರ್ತದೆ ಅಂತ ಹೇಳಿದ್ರೆ ಭಗವಾನ್ ಬುದ್ಧರ ಅನತ್ತ ಸಿದ್ಧಾಂತದಲ್ಲಿ. ಅನತ್ತ, ನೋ ಸೆಲ್ಫ್,
ಈ ಮನುಷ್ಯನನ್ನ ಕಾಡುವಂತ ಭೀಕರವಾದ ಅಜ್ಞಾನ ಅಂತ ಹೇಳಿದ್ರೆ ನಾನು 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 ಅನ್ನುವಂತ ಒಂದು ಭೀಕರವಾದಂತ ಅಜ್ಞಾನ. ಯಾರು ನಾನು? ಇತ್ತೀಚೆಗೆ ಕಳೆದ ಒಂದು 10 ದಿನದಲ್ಲಿ ತುಂಬಾ ಆತ್ಮೀಯರಾದಂತ ಇಬ್ಬರನ್ನ ನಾನು ಕಳ್ಕೊಂಡೆ. ಬಹಳ ನೋವಾಯ್ತು. ತುಂಬಾ ಆತ್ಮೀಯರು, ಜೊತೆನೆಲ್ಲ ಇದ್ರು, ಬಹಳಷ್ಟು ಬದುಕಿನ ಒಂದು ಭಾಗ ಕೂಡ ಆಗೋಗಿದ್ರು. ಜಾತಿಯ ಮೀರಿದಂತಹ ಸಂಬಂಧಗಳು ನಮ್ಮದು. ಅವರು ಏಕಾಏಕಿ ಹೋಗ್ಬಿಟ್ರು. ಎಲ್ಲಿ ಹೋದ್ರು ಅಂದ್ರೆ ಈ ಒಂದು ಬದುಕಿನ ಅನಿಶ್ಚಿತತೆ ಇಷ್ಟು. ಇದರಲ್ಲಿ ನಾನು ಅನ್ನುವಂತ ಮೂರ್ಖತನ ಇದೆಯಲ್ಲ, ನಾನು ಅದೆಲ್ಲದರಿಂದ ಹೊರಗಡೆ ಬಂದಂತ ಒಂದು ಚಿಂತನೆ, ಆ ಒಂದು ಸತ್ಯದ ಅರಿವು ಇದೆಯಲ್ಲ, ಅನಂತ ಸಿದ್ಧಾಂತ, ಅದನ್ನ ಶರಣರಲ್ಲಿ ಕೂಡ ನಾವು ಕಾಣ್ತೇವೆ. ಅಕ್ಕನ ಚಿಂತನೆಯಲ್ಲಿ, ಅಕ್ಕನ ವಚನಗಳಲ್ಲಿ ಆ ಒಂದು ಅನಂತ ಸಿದ್ಧಾಂತ ಗಾಢವಾಗಿದೆ. ನನಗೆ ಬಹಳ ನೇರವಾಗಿ ಕಾಣುವಂಥದ್ದು ಅಕ್ಕನ ವಚನಗಳು, ಅಕ್ಕನ ಅರಿವಿನಲ್ಲಿ. ಎಲ್ಲಾ ಶರಣರಲ್ಲೂ ಕೂಡ ಇದೆ. ಹೆಚ್ಚು ನನಗೆ ಬಹಳ ಪ್ರಿಯವಾದದ್ದು ಇತ್ತೀಚೆಗೆ ಅಕ್ಕ ಬಹಳಷ್ಟು ಹೆಚ್ಚೆಚ್ಚು ಹತ್ತಿರವಾಗಿ ಕಾಣ್ತಾ ಇದ್ದಾರೆ ನನಗೆ. ಒಂದು ಇದರಲ್ಲಿ ಏನು ಯೂನಿವರ್ಸಿಟಿ, ಬಿಜಾಪುರ ಯೂನಿವರ್ಸಿಟಿನಲ್ಲಿ ಯಾವುದೊಂದು ವಿಗ್ರಹದ ವಿಚಾರ ಬಂದಾಗ ಅಕ್ಕ ನನ್ನ ವಿಗ್ರಹದಲ್ಲಿ ನೋಡಬೇಡಿ, ಖಂಡಿತ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಅಕ್ಕ ವಿಗ್ರಹ ರೂಪದಲ್ಲಿ ಇಲ್ಲ, ಭೌತಿಕ ರೂಪದಲ್ಲಿ ಇಲ್ಲ, ತಾತ್ವಿಕವಾಗಿ ಸತ್ಯದ ರೂಪದಲ್ಲಿ ನಮ್ಮ ಮುಂದೆ ಇದ್ದಾರೆ. ಆ ಸತ್ಯವನ್ನು ಅರಿಯುವಂತ ಮನಸ್ಸನ್ನ ಅಥವಾ ಕಣ್ಣನ್ನ ನಾವು ಕಾಣುವಂತ ನಮ್ಮ ಒಳಗಿನ ಕಣ್ಣನ್ನ ನಾವು ತೆರಿಬೇಕಾಗ್ತದೆ. ಬುದ್ಧನ ಒಂದು ಸಮ್ಮದಿಟ್ಟಿ, ಸರಿಯಾದ ದೃಷ್ಟಿ, ಆ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ಅಕ್ಕನ ಒಳಗಿರುವಂತ ಆಳವಾದಂತ ತತ್ವಜ್ಞಾನ, ಸತ್ಯ ನಮಗೆ ಖಂಡಿತ ಅರಿವಾಗ್ತದೆ. ಆ ನಿಟ್ಟಿನಲ್ಲಿ ಈ ಎಲ್ಲಾ ಒಂದು ಸತ್ಯದ ಅರಿವು ಬದುಕನ್ನ ಕಟ್ಕೊಳ್ತಾ ಹೋಗಿದೆ. ವಚನ ಮತ್ತೆ ಸಂವಿಧಾನ, ವಚನದಲ್ಲಿ ಆಳವಾದಂತ ಸತ್ಯ ಇದೆ. ಆ ಅಂತ ಒಂದು ಸತ್ಯಕ್ಕೆ ನಿರಂತರವಾದಂತ ಸತ್ಯದ ಒಂದು ಬೆಳವಣಿಗೆ ಏನಿದೆ ಈ ದೇಶದಲ್ಲಿ, ಆ ಸತ್ಯದ ಪರಂಪರೆಯಲ್ಲಿ ಅಂತಿಮವಾಗಿ ರೂಪುಗೊಂಡಂಥದ್ದು ಸಂವಿಧಾನ. ಸಂವಿಧಾನದಲ್ಲಿ ಸತ್ಯದ ಆಳವಾದಂತ ಒಂದು ಅರಿವಿದೆ, ಮಹತ್ತರವಾದಂತ ಉದ್ದೇಶ ಇದೆ. ನನ್ನ ಒಂದು ವಾಸ್ತವವಾಗಿ ಸಂವಿಧಾನದಲ್ಲಿ ನನಗೆ ಹೆಚ್ಚು ಆಕರ್ಷಣೆ ಅಂದ್ರೆ ಹೆಚ್ಚು ನನ್ನ ಆಸಕ್ತಿಯನ್ನ ಮೂಡಿಸಿರುವಂತ ಒಂದು ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 38 ಆಫ್ ದ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ರಾಷ್ಟ್ರೀಯ ಬದುಕು, ರಾಷ್ಟ್ರೀಯ ಬದುಕನ್ನ ಈರಣ್ಣ ಧಾರವಾಡ್ಕರ್ ಆಸ್ ರೈಸ್ಡ್ ಇನ್ ಹ್ಯಾಂಡ್. ಈಗಲೇ ಉತ್ತರ ಕೊಡ್ಬೇಕತ್ತವನಿಗೆ ನಂತರದಲ್ಲಿ ಕೊಡ್ತೇನೆ. ಇಲ್ಲ, ರಾಷ್ಟ್ರೀಯ ಇಕೋ ಬರ್ತಾ ಇದೆ. ಓಕೆ, ರಾಷ್ಟ್ರೀಯ ಬದುಕಿನ ಒಂದು ವಿಷನ್, ಒಂದು ದೃಷ್ಟಿ ಬಹಳ ಸ್ಪಷ್ಟವಾಗಿದೆ. ನನ್ನನ್ನ ಹೆಚ್ಚು ಆಕರ್ಷಣೆಗೊಳಗಟ್ಬಿಟ್ಟದ್ದು ಇವತ್ತು ಕೂಡ ಪ್ರತಿನಿತ್ಯ ನನ್ನನ್ನ ಚಿಂತನೆಗೆ ಹಚ್ಚುವಂಥದ್ದು ಆ ಒಂದು ಕಾನ್ಸೆಪ್ಟ್ ಏನಿದೆ, ಪರಿಕಲ್ಪನೆ, ರಾಷ್ಟ್ರೀಯ ಬದುಕಿನ ಪರಿಕಲ್ಪನೆ ಏನ್ ಹೇಳುತ್ತೆ? ದ ಸ್ಟೇಟ್ ಶಾಲ್ strive to promote welfare of the people by securing and protecting as much as it may a social order, as effectively as it may a social order in which justice, social, economic and political shall inform all the social institutions of the national life ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರೀಯ ಬದುಕಿನಲ್ಲಿ ಇರುವ ಎಲ್ಲಾ ಸಂಸ್ಥೆಗಳಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯ ಇರಬೇಕು ಅನ್ನುವಂತ ಇರುವಂತ ಒಂದು ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳಬೇಕು ಅಂತ ಹೇಳ್ತಾರೆ. ಈ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ನ್ಯಾಯ ಆಧಾರಿತ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳಬೇಕು ಅನ್ನುವಂತ ಒಂದು ಆಶಯ ಏನಿದೆಯಲ್ಲ, ಅದು ಸಂವಿಧಾನದ ಶ್ರೇಷ್ಠವಾದ ತತ್ವ. ಅದು ನನ್ನನ್ನ ತುಂಬಾ ಸೆಳಿತಾ ಇದೆ. ಇದಕ್ಕೆ ನಾವು ಹುಡುಕುತ್ತಾ ಇದ್ದೇನೆ. ಈ ರಾಷ್ಟ್ರೀಯ ಬದುಕನ್ನ ಎಲ್ಲೆಲ್ಲಿ ನಾವು ಕಾಣಬಹುದು? ಅಶೋಕನ ಆಡಳಿತದಲ್ಲಿ ಕಾಣಬಹುದಾ? ಬುದ್ಧನ ಚಿಂತನೆಯಲ್ಲಿ ಅಥವಾ ತತ್ವ ಧರ್ಮದಲ್ಲಿ ಕಾಣಬಹುದಾ? ವಚನಕಾರರ ಚಿಂತನೆಯಲ್ಲಿ ಎಲ್ಲ ಕಡೆನೂ ಹರಡಿಕೊಂಡಿದೆ.
ರಾಷ್ಟ್ರೀಯ ಬದುಕನ್ನ ನಾವು ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಮ್ಮ ಚಿಂತಕರ ಒಂದು ಚಿಂತನೆಯಲ್ಲಿ ಮೂಡಿ ಬಂದಂತ ಸತ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಗೌರವಿಸಿ ನಾವು ನಡ್ಕೊಂಡು ಹೋದರೆ ರಾಷ್ಟ್ರೀಯ ಬದುಕನ್ನ ನಾವು ಖಂಡಿತ ಕಾಣ್ತೇವೆ. ರಾಷ್ಟ್ರೀಯ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ ರಾಷ್ಟ್ರೀಯ ಬದುಕನ್ನ ಕಟ್ಕೊಳ್ಳೋ ಮೂಲಕ ಖಂಡಿತ ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರಾಷ್ಟ್ರೀಯ ಬದುಕು ಒಂದು ನ್ಯಾಯ ಆಧಾರಿತವಾಗಿರ್ಬೇಕು. ನ್ಯಾಯ ಆಧಾರಿತವಾದಂತ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೇಕು. ಅದು ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಅಂತ ಹೇಳಿದ್ರೆ ಅಲ್ಲಿ ಸಮಾನತೆ ಎಲ್ಲಾನು ಇರ್ಬೇಕಾಗ್ತದೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಏನ್ ಕೊಟ್ಟಿದ್ರು ಬಸವಾದಿ ಶರಣರುಗಳು, ಅದನ್ನ ಹೆಚ್ಚು ಹೆಚ್ಚು ನಾವು ಮನನ ಮಾಡ್ತೀವಿ. ನನ್ನ ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಬಹಳಷ್ಟು ವಿಚಾರಗಳು, ಬಹುಶಃ ರಾತ್ರಿ ನಿದ್ರೆ ಮಾಡೋದು ಮನಸ್ಸಿಗೆ ಒಂದಷ್ಟು ವಿರಾಮ ಕೊಟ್ಟಾಗ ಮಾರ್ನಿಂಗ್ ಬಹಳಷ್ಟು ವಿಚಾರಗಳು ಗೋಚರ ಆಗುತ್ತೆ. ಕೆಲವು ಅದನ್ನ ಟೈಪ್ ಮಾಡಿ ಕಳಿಸ್ಬಿಡ್ತಾನೆ. ನೆನಪಾಗುವಂಥದ್ದು ಈ ಒಂದು ಚಿಂತಕರೇನೆ. ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಅದನ್ನ ನಾನು ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ, ನನ್ನ ಬದುಕಿನ ಒಂದು ಭಾಗ ಆಗೋಗ್ಬಿಟ್ಟಿದೆ ಅದು. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಬದುಕನ್ನು ನಾನು ಹುಡುಕ್ತಾ ಇರುವಾಗ ಆ ಒಂದು ಸತ್ಯದ ಹುಡುಕಾಟ ನನ್ನ ಏನಿದೆ ಅದು ಸದಾಕಾಲ ನನ್ನ ಚಿಂತನೆಗೆ ಹಚ್ತಾ ಹೋಗ್ತದೆ. ಹಂತದಲ್ಲಿ ನೀವೆಲ್ಲ ಈ ಶರಣರು ನನಗೇನಿತ್ತೊಂದು ಅವಕಾಶ ಕೊಟ್ಟಿದ್ರಿ, ಇನ್ನು ಹೆಚ್ಚು ಇದು ಮನುಷ್ಯಗೊಳ್ತಾ ಹೋಗ್ತದೆ. ಇಂಥ ಅವಕಾಶ ಬಂದಾಗ ನಾನು ವಿಚಾರ ಮಂಡನೆ ಮಾಡ್ತೇನೆ. ವಿಚಾರ ಮಂಡನೆ ಮಾಡ್ಲಿಕ್ಕೆ ಮುಂಚಿತವಾಗಿ ಬಹಳಷ್ಟು ತಯಾರಿ ಮಾಡ್ಕೋಬೇಕಾಗ್ತದೆ. ಪ್ರಥಮವಾಗಿ ನನ್ನನ್ನ ಕಾಡುವಂತ ಪ್ರಶ್ನೆ, ಈ ಕೊಟ್ಟಂತ ವಿಚಾರ ಮಂಡನೆ ಮಾಡ್ಲಿಕ್ಕೆ ನಾನು ಸಮರ್ಥನಾಗಿದ್ದೀನ ಇಲ್ವಾ? ನಾನು ಪ್ರಶ್ನೆ ಹಾಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಸಾಮರ್ಥ್ಯ ಅನ್ನುವಂತ ಸಮರ್ಥನ ಆಗಿಲ್ಲ ಅಂತ ಹೇಳಿದಾಗ ನಾವು ವೇದಿಕೆ ಮೇಲೆ ಬಂದು ನಿಲ್ಬಾರ್ದು, ಬಹಳ ತಪ್ಪಾಗ್ತದೆ. ಯಾಕೆಂದ್ರೆ ವೇದಿಕೆ ಮೇಲೆ ಬಂದು ನಿಂತು ಮಾತನಾಡುವಾಗ ಸತ್ಯವನ್ನೇ ಹೇಳ್ಬೇಕಾಗ್ತದೆ. ಸತ್ಯವನ್ನ ಹೇಳಲಿಲ್ಲ ಅಂತಂದ್ರೆ ವೇದಿಕೆಯನ್ನ ಅಗೌರವದಿಂದ ಕಾಣ್ತೇವೆ ನಾವು. ಇಲ್ಲ, ಸತ್ಯವನ್ನ ಹೇಳುವುದ್ರ ಮೂಲಕ ವೇದಿಕೆಯನ್ನ ನಾವು ಗೌರವಿಸ್ತೇವೆ. ಆ ಕಾರಣಕ್ಕೆ ಮೊದಲೇ ಪ್ರಶ್ನೆ ನನ್ನನ್ನ ಕಾಡುವಂಥದ್ದು, ನಾನು ಸಮರ್ಥನೆ. ನಂತರದಲ್ಲಿ ಆ ಒಂದು ವೇದಿಕೆಯಲ್ಲಿ ಬಂದಂತ ಪಾಲ್ಗೊಂಡ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವರ ನಿರೀಕ್ಷೆ ಏನಿದೆ, ಒಂದು ವಿಚಾರವನ್ನ ತಂದಿದ್ದಾರೆ. ವಚನ ಮತ್ತೆ ಸಂವಿಧಾನದ ಒಂದು ವಿಚಾರ ನನಗೆ ಕೊಟ್ಟಿದ್ದಾರೆ. ಏನು ನಿರೀಕ್ಷೆ ಇದೆ, ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಇವೆರಡರ ನಡುವಿನ ಸಮನ್ವಯವನ್ನ ನೋಡ್ತಾ ಇದ್ದಾರೆ, ಭಿನ್ನತೆಯನ್ನ ನೋಡ್ತಾ ಇದ್ದಾರೆ. ಮತ್ತೆ ಎರಡು ಕಾಲಘಟ್ಟದಲ್ಲಿ ಬಂದಂತ, ಎರಡು ಕಾಲಮಾನದಲ್ಲಿ ಬಂದಂತ ಈ ಒಂದು ಶ್ರೇಷ್ಠವಾದಂತ ಚಿಂತನೆಗಳು ವಿಕಾಸಗೊಂಡಿದ್ದಾದ್ರೂ ಹೇಗೆ, ಮತ್ತೆ ಇದು ಸಾಮಾನ್ಯರ ಬದುಕಿಗೆ ಅಥವಾ ರಾಷ್ಟ್ರೀಯ ಬದುಕಿಗೆ ಹೇಗೆ ಪೂರಕವಾಗಿ ನಿಲ್ತವೆ, ಈ ಒಂದು ಚಿಂತನೆಗಳು ಇರ್ತದೆ. ಮತ್ತೆ ನನ್ನಲ್ಲಿರುವ ಕೊರತೆಗಳೇನಿದೆ ಅದನ್ನ ನೀಗಿಸ್ಕೊಳ್ಬೇಕು. ನಾನು ಬಹಳ ಮುಖ್ಯವಾಗಿ ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ, ಓದಿದ್ದೇನೆ, ಚಿಂತನೆ ಮಾಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ. ಈ ಒಂದು ಇದಕ್ಕೆ ವಿಚಾರಕ್ಕೆ ಒಂದು ನ್ಯಾಯವನ್ನ ಒದಗಿಸ್ಬೇಕು ಅನ್ನೋ ಒಂದೊಂದು ಪ್ರಯತ್ನ ಇದೆ. ಆದ್ರೆ ವಾಸ್ತವವಾಗಿ ಈ ಪ್ರಯತ್ನದಲ್ಲಿ ಕಲ್ತಿದ್ದೇನೆ ಅಂತ ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ. ಕಲಿತಾ ಹೋಗ್ಬೇಕು. ಯಾಕಂದ್ರೆ ಸತ್ಯದ ಹುಡುಕಾಟ ನಿರಂತರ ಕಲಿಕೆ. ಅದು ಸತ್ಯ ಯಾವಾಗ ಸತ್ಯದ ಸಂಪೂರ್ಣ ಅರಿವಾಗ್ತದೆ ಅಂತ ಹೇಳೋದನ್ನ ಅಲ್ಲಮ ಪ್ರಭುಗಳನ್ನ ಕೇಳ್ಬೇಕು. ಅಲ್ಲಮ ಪ್ರಭುಗಳಿಗೆ ಸತ್ಯದ ಅರಿವು ಏನು, ಸತ್ಯ ಅಂದ್ರೆ ಏನು ಅಂತ ಹೇಳಿ. ಬಹುಶಃ ಯಾಕೆಂದ್ರೆ ಎಲ್ಲವನ್ನ ಮೀರಿ ನಿಂತಂತವ್ರು ಅವರ ಚಿಂತನೆ, ಎಲ್ಲವನ್ನ ಮೀರಿ ಎಲ್ಲ ಕಟ್ಟಳೆಗಳನ್ನ ಮೀರಿ ಹೋಗಿ ಚಿಂತನೆ ಮಾಡ್ತಿದ್ದಂತ ಅಲ್ಲಮ ಪ್ರಭು ಶೂನ್ಯ ಪೀಠದ ಅಧ್ಯಕ್ಷತೆಯಲ್ಲಿ ಬಂದು ಕೊಡ್ತಂತವ್ರು ಸತ್ಯದ ಅರಿವು ಏನು ಅನ್ನೋದು ಅವ್ರನ್ನ ಕೇಳ್ಬೇಕು. ಇಲ್ಲ ಭಗವಾನ್ ಬುದ್ಧರ ಬಳಿ ಹೋಗಿ ಕೇಳ್ಬೇಕು ಸತ್ಯದ ಅರಿವು ಏನು ಅನ್ನುವಂಥದ್ದು. ಅವ್ರ ಜೊತೆ ಸಂವಾದ ಮಾಡ್ತಾ ಹೋಗ್ಬೇಕು. ಬಹಳ ಮುಖ್ಯವಾಗಿ ಸತ್ಯವನ್ನ ಅರಿತವರ ಜೊತೆ ಸಂವಾದ ಮಾಡುವುದರ ಮೂಲಕ ಸತ್ಯವನ್ನ ಅರಿಯಲಿಕ್ಕೆ ಸಾಧ್ಯ ಆಗುತ್ತದೆ. ಶರಣರ ಜೊತೆ ಸಂವಾದ ಮಾಡೋದ್ರ ಮೂಲಕ ಅವರ ವಚನಗಳನ್ನ ಓದ್ತಾ, ವಾಸ್ತವವಾಗಿ ವಚನಗಳನ್ನ ಪಠಣ ಮಾಡುವಂಥದ್ದು, ಓದುವಂಥದ್ದು ಅಂತ ಹೇಳಿದ್ರೆ ಅವ್ರ ಜೊತೆ ಸಂವಾದ ಮಾಡುವಂಥದ್ದು. ಯಾಕೆ ಸಂವಾದ ಮಾಡ್ಬೇಕಂತ ಹೇಳಿದ್ರೆ ಅವರ ಅನುಭವದಲ್ಲಿ ಸತ್ಯವನ್ನ ಅರಿತಿರ್ತಾರೆ. ಅವರ ಅನುಭವದಲ್ಲಿ ಅರಿತಂತ ಸತ್ಯದ ಒಂದು ಅರಿವು, ಅದ ಫಲ ನಮ್ಗೆ ಸಿಗ್ಬೇಕಾದ್ರೆ ಅವ್ರ ಜೊತೆ ಸಂವಾದ ಮಾಡ್ಬೇಕು. ಅವರು ಜೀವಂತವಾಗಿದ್ದಾರೆ, ವಚನಗಳಲ್ಲಿ ಜೀವಂತವಾಗಿದ್ದಾರೆ. ಭೌತಿಕವಾಗಿ ನಮ್ಮಲ್ಲಿ ಇಲ್ಲ ಕೂಡ ವಚನಗಳ ಮೂಲಕ ನಮ್ಮ ಜೊತೆ ಸಂವಾದ ಮಾಡ್ತಾರೆ ಅವರು. ಈಗ ನಾನು ಪುಸ್ತಕಗಳನ್ನ ತೆಗೆದುಕೊಂಡು ಓದ್ತಾ ಇದ್ದೀನಿ ಅಂತ ಅಂದ್ರೆ ಆ ಪುಸ್ತಕ ಬರ್ದಂತ ಲೇಖಕರಿದ್ದಾರೆ, ಆಥರ್ಸ್ ಏನಿದ್ದಾರೆ ಅವ್ರು ಇಲ್ಲ ಭೌತಿಕವಾಗಿ, ಆದ್ರೆ ಅವರ ಒಂದು ಬರವಣಿಗೆನಲ್ಲಿ ಜೀವಂತವಾಗಿದ್ದಾರೆ. ಅವ್ರ ಜೊತೆ ಸಂವಾದ ಮಾಡ್ತಾ ಇರ್ತಾರೆ. ಖಂಡಿತ ಪ್ರಶ್ನೆಗಳನ್ನ ಹಾಕ್ತಾರೆ. ಹೌದು, ಈ ತರ ಹೇಳಿದ್ರೆ ಅದಕ್ಕೆಲ್ಲ ಒಂದ್ ಕಡೆ ಉತ್ತರ ಕೊಟ್ಟಿರ್ತಾರೆ ಅವರು. ಹಾಗಾಗಿ ನಾವು ವಚನಕಾರರ ಜೊತೆ ನಿರಂತರ ಸಂವಾದದಲ್ಲಿ ನಿಲ್ಲಬೇಕಾಗ್ತದೆ.
ಬರೀ ವಚನವನ್ನ ಒಂದು ಏನು ವಾಚನ ಮಾಡುವಂಥದ್ದು, ಹೇಳುವಂಥದ್ದು ಅಥವಾ ಸಂಗೀತ ರೂಪದಲ್ಲಿ ಹೇಳೋದು ಅನುಭವಿಸ್ಬೇಕು. ಸಂಗೀತದ ರೂಪದಲ್ಲಿ ಆಡ್ತಾ ಇರ್ಲಿ ಅಥವಾ ಓದ್ತಿರ್ಲಿ, ಅದ್ರ ಬಗ್ಗೆ ಮಾತಾಡ್ತಿರ್ಲಿ, ಅನುಭವಿಸಿ ಹೇಳಿದಾಗ ಮಾತ್ರ ಅದರ ಫಲ ನಮ್ಗೆ ಸಿಗ್ತದೆ. ಮತ್ತೆ ನಾವು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದಾಗ ಅದು ಮಾತಿನಿಂದ ಅದರದ ಫಲ, ಸತ್ಫಲ ಕೇಳುಗರಿಗೆ ಕೂಡ ಸಿಗುತ್ತೆ. ನಾನು ಹೆಚ್ಚಾಗಿ ಇವತ್ತು ಅಕ್ಕನನ್ನ ಯಾತಕ್ಕೆ ನೆನೆಸ್ಕೊಂಡೆ ಅಂತ ಹೇಳಿದ್ರೆ, ನನಗಾಗ ಅನಿಸ್ತಾ ಇದೆ, ಅಕ್ಕ ಅಂತಿಮ ಸತ್ಯವನ್ನ ಅರಿತಂತ ಮಹಾಜ್ಞಾನಿ ಅಂತ ನನಗೆ. ಶರಣರು ಎಲ್ಲರನ್ನು ಕೂಡ ಸತ್ಯವನ್ನ ಅರಿತಂತವ್ರು, ಆದ್ರೆ ಎಲ್ಲ ಈ ಚನ್ನಮಲ್ಲಿಕಾರ್ಜುನ ಯಾರು ಅನ್ನುವಂಥದ್ದು ಕೂಡ ನನಗೆ ಪ್ರಶ್ನೆ ಆಗುದು. ಅಕ್ಕನ ಒಂದು ಅಂಕಿತವಾದಂತ ನಾಮ ಯಾರು, ಆಕೆ ಚನ್ನಮಲ್ಲಿಕಾರ್ಜುನ ಯಾರು? ಯಾಕೆಂತ ಅಂದ್ರೆ ಭೌತಿಕವಾದಂತ ಜಗತ್ತನ್ನ ಮೀರಿ ನಿಂತ ಅಕ್ಕ. ಚನ್ನಮಲ್ಲಿಕಾರ್ಜುನ ಕೂಡ ಭೌತಿಕ ರೂಪ ಅಲ್ಲ, ಅಂತಿಮ ಸತ್ಯ. ಚನ್ನಮಲ್ಲಿಕಾರ್ಜುನ ಕೂಡ ಅಂತಿಮ ಸತ್ಯ. ಆ ಅಂತಿಮ ಸತ್ಯವನ್ನ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ಕೊಳಕ್ಕ ಅದನ್ನ ಅರಿತ ಅಂತ. ಹಾಗಾಗಿ ವಾಸ್ತವವಾಗಿ ಬಹಳ ಗಡಿಬಿಡಿನಲ್ಲಿ ಬಂದು ಜಾಯ್ನ್ ಆದೆ. ನೀವು ಪ್ರಾರಂಭ ಆದಾಗ ನಾನು ಇನ್ನೂ ರೆಡಿ ಆಗಿರ್ಲಿಲ್ಲ. ಹೊರಗಡೆ ಬಂದು ಕಾಡ್ಮೇಲೆ ಎಂಟರ್ ಆಗಿದ್ದೆ, ರೆಡಿ ಆದೆ, ಪಾಲ್ಗೊಂಡೆ. ತುಂಬಾ ಅದ್ಭುತವಾದಂತ ಒಂದು ಸಮಯವನ್ನು ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದೊಂದು ಪ್ರಾಸ್ತಾವಿಕವಾದಂತ ಒಂದು ನುಡಿ ಅಷ್ಟೇನೆ, ಸಂಪೂರ್ಣ ಅಂತ ನಾನು ಹೇಳಲ್ಲ. ಚರ್ಚೆ ನಿರಂತರವಾಗಿ, ಸಂವಾದ ನಿರಂತರವಾಗಿ ನಡೀತಾ ಹೋಗ್ಲಿ. ತಮ್ಮೇಲೆ ವಿನಂತಿ ಅಂತ ಹೇಳಿದ್ರೆ, ವಚನ ಅಧ್ಯಯನದಲ್ಲಿ ತಾವೇನು ನಿರಂತರವಾಗಿದ್ದೀರಿ, ಆ ವಚನಕಾರರ ಜೊತೆ ಸಂವಾದ ಮಾಡ್ತಾ ಹೋಗ್ತಾ ಇರಿ. ಬಹಳ ಶ್ರೇಷ್ಠವಾದಂತ ಸತ್ಯ ನಮಗೆ ದಕ್ಕತ್ತೆ. ಸಂವಿಧಾನ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸಾಂಸ್ಥೀಕರಣಗೊಂಡಂಥದ್ದು ಸಂವಿಧಾನ, ಸತ್ಯದ ಸಾಂಸ್ಥೀಕರಣಗೊಂಡಿದೆ. ಯಾತಕ್ಕೂ ಗೊತ್ತಿಲ್ಲ, 2002ರಲ್ಲಿ LLB ಮುಗಿಸ್ಕೊಳ್ಳೆ ನನಗೆ ಒಳಗಿನ ಒಂದು ತುಡಿತ, ನಾನು ಕಾನ್ಸ್ಟಿಟ್ಯೂಷನ್ ಎಲ್ಲ ಮಾಡ್ಲೇಬೇಕು ಅಂತ ಹೇಳಿ. ಅದು ಹುದ್ದೆನಲ್ಲಿದ್ದೆ, ಮಕ್ಕಳು ಸಾಕ್ಬೇಕು, ಕುಟುಂಬ ನೋಡ್ಬೇಕು, ರಜೆ ಹಾಕಿ ಹೋಗಿ ನಾನು ಎಲ್ಲೆಲ್ಲ ಮಾಡುವಂತ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಮತ್ತೆ ಕರೆಸ್ಪಾಂಡೆನ್ಸ್ ಕೋರ್ಸ್ ನಲ್ಲಿ 2013ರಿಂದ 14-15ರಲ್ಲಿ ಮುಗಿಸ್ಕೊಂಡೆ. ನಿರಂತರವಾದ ಅಧ್ಯಯನ ನಡೀತಾ ಇದೆ. ನೀವು ಗುರುತಿಸಿ, ನನ್ನ ಒಂದು ಏನು ಆಸಕ್ತಿಯನ್ನು ಗುರುತಿಸಿ, ವಚನ ಮತ್ತೆ ಸಂವಿಧಾನ ಎರಡರ ಒಂದು ಸಮೀಕರಣ ಮಾಡಿ ಮಾತನಾಡಿ ಅಂತ ಅವಕಾಶ ಕೊಟ್ಟಿದ್ದೀರಿ. ಬಹುಶಃ ನನ್ನ ಈ ಅಧ್ಯಯನಕ್ಕೆ ಇದು ಹೆಚ್ಚು ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ತಮಗೆ ಅಪಾರವಾದಂತವಾದ ಕೃತಜ್ಞತೆ, ಧನ್ಯವಾದನ ಅರ್ಪಿಸ್ತೇನೆ. ಚರ್ಚೆ, ಪ್ರಶ್ನೆಗಳು ಬಂದಾಗ ಮತ್ತೆ ಹೆಚ್ಚಿನ ವಿಚಾರಗಳು ಬರ್ತವೆ. ದಯವಿಟ್ಟು ಮುಕ್ತವಾಗಿ ಪ್ರಶ್ನೆಯನ್ನು ಕೇಳಿ. ನಿಮ್ಮ ಪ್ರಶ್ನೆಗಳು ನನ್ನ ಜ್ಞಾನವನ್ನು ಹೆಚ್ಚು ಮನುಚು ಮಾಡುತ್ತವೆ, ಹೆಚ್ಚು ಆಳವಾದ ಅಧ್ಯಯನಕ್ಕೆ ನನ್ನನ್ನು ತೊಡಗಿಸ್ತವೆ. ಹಿಂದೆ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡುವಾಗ ನನ್ನ ವಿದ್ಯಾರ್ಥಿಗಳಿಗೆ, ಇಲ್ಲ ತಾವೆಲ್ಲರೂ ಸಮಾನರು, ಹಿರಿಯರಿದ್ದೀರಿ, ಹೆಚ್ಚಿನ ಒಂದು ಜ್ಞಾನವಂತರಾಗಿದ್ದೀರಿ, ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ನಾನು ಉಪನ್ಯಾಸಕನಾಗಿದ್ದಾಗ ನನ್ನ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರೇರೇಪಿಸ್ತಿದೆ. ದಯವಿಟ್ಟು ಪ್ರಶ್ನೆ ಕೇಳಿ. ಯಾಕೆಂದ್ರೆ ಆ ಪ್ರಶ್ನೆಗಳು ಕೇಳೋದ್ರಿಂದ ನಮ್ಮ ಜ್ಞಾನ ಕೂಡ ವೃದ್ಧಿ ಆಗ್ತಾ ಇತ್ತು. ತೀವ್ರವಾದಂತ ಓದುಗನಾಗ್ಲಿಕ್ಕೆ ಅವಕಾಶ ಮಾಡ್ತಾ ಇತ್ತು. ಇವತ್ತು ಕೂಡ ತಾವು ಪ್ರಶ್ನೆಗಳನ್ನ ಹಾಕಿದ್ರೆ, ಬಹಳ ಜ್ಞಾನವಂತರಿದ್ದೀರಿ, ಹೆಚ್ಚು ತಿಳುವಳಿಕೆ ಇದೆ ತಮಗೆ. ತಾವು ಪ್ರಶ್ನೆಗಳನ್ನ ಹಾಕಿದ್ರೆ ನನಗೆ ನನ್ನ ಒಂದೇ ಜ್ಞಾನದಲ್ಲಿರುವಂತ ಕೊರತೆಯನ್ನ ನಾನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇಷ್ಟು ಒಂದು ಬಹಳ ಸಂತೋಷ ಆಗ್ತದೆ ಇಲ್ಲಿ ಕಾಣುವಂತ ಒಂದು ಶಿಸ್ತು, ಆ ಒಂದು ಅದ್ಭುತವಾದಂತ ಒಂದು ಸಂಘಟನೆ. ಇದು ಮುಖಸ್ಥಿತಿ ಅಲ್ಲ, ಬಹಳಷ್ಟು ಸಂಘಟನೆಗಳ ಜೊತೆ ನಾನು ಈಗ ಚರ್ಚೆಗೆ ಪಾಲ್ಗೊಳ್ತೇನೆ. ತುಂಬಾ ಅದ್ಭುತವಾದಂತ ಒಂದು ಶಿಸ್ತು. ಕಾಲಕ್ಕೆ ಮುಂಚಿತವಾಗಿ ತಾವೆಲ್ಲರೂ ಸೇರಿದ್ರಿ, ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ. ತಮ್ಮ ಒಂದು ಅಗಾಧವಾದ ಜ್ಞಾನದ ನಡುವೆನೂ ಕೂಡ ನನ್ನಂತವನಿಗೆ ಒಂದಷ್ಟು ಇದು ಬಹಳ ಸಾವಧಾನದಲ್ಲಿ ಕೇಳಿದ್ದೀರಿ. ನನ್ನ ಒಂದು ವಿಚಾರ ಮಂಡನೆ ಎಲ್ಲ ಲೋಪಗಳಿದ್ರೆ ನೇರವಾಗಿ ಹೇಳಿ. ನಾನು ಬಹಳ ಸಂತೋಷ. ಹಿರಿಯರು ನೀವು ನನಗೆ ಅದನ್ನ ತಿಳಿಸಿದ್ರೆ ಬಹಳ ಸಂತೋಷದಿಂದ ನಾನು ಅದನ್ನ ಒಪ್ಕೊಳ್ತೇನೆ. ಚರ್ಚೆ ಆಗ್ಲಿ, ಅಂತಿಮವಾದಂತ ಸತ್ಯ, ವಚನ ಮತ್ತೆ ಸಂವಿಧಾನ ಸಮೀಕರಣ, ಈ ಎರಡು ಕಾಲಘಟ್ಟದಲ್ಲಿ ಬಂದಂತ ಕ್ರಾಂತಿಗಳೇನಿದೆಯಲ್ಲ, ಸತ್ಯದ ಒಂದು ಅರಿವಿನ ಒಂದು ಕ್ರಾಂತಿಗಳೇನಿದೆಯಲ್ಲ, ಇವೆರಡರದು ನಮ್ಮ ಮುಂದೆ ಇರುವಂತ ಸ್ಪಷ್ಟ ನಿದರ್ಶನ. ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬಂದಂತ ಬುದ್ಧನ ಚಿಂತನೆಯಲ್ಲಿ ಧಮ್ಮದ ಕ್ರಾಂತಿ ಏನಿದೆ ಅದು ಕೂಡ ನಮ್ಮ ಮುಂದೆ ಇದೆ. ಆ ನಂತರದ ಕಾಲಘಟ್ಟದಲ್ಲಿ ಬಂದಂತ ಹಲವಾರು ಚಿಂತನೆಗಳು ನಡೆದು ಹೋಗಿದೆ.
ಇಡೀ ಜಗತ್ತಿಗೆ ಒಂದು ದಾರಿದೀಪವಾಗುವಂತದ್ದು, ಮಾರ್ಗದರ್ಶನ ಕೊಡುವಂತ ತತ್ವಜ್ಞಾನ ಇಲ್ಲಿದೆ. ಈ ಒಂದು ಭಾರತದ ತತ್ವಜ್ಞಾನದ ಶ್ರೇಷ್ಠತೆ ಏನು ಅನ್ನುವಂಥದ್ದು ಮಿಲಿಂದ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ನೆಕ್ಸ್ಟ್ ಕ್ಲಾಸ್ ಅದೇನೆ ಇದೆ. ಇದಾದ್ಮೇಲೆ ಮಿಲಿಂದ ಒಂದು 10 ಉಪನ್ಯಾಸವನ್ನು ಕೊಟ್ಟಿದ್ದೇನೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಡೆದಂತೆ ಮಿಲಾಂಡರ್ ಮತ್ತೆ ನಾಗಸೇನ ನಡುವೆ ಸಂವಾದ ಭಾರತ ದೇಶದಲ್ಲಿ ಇರುವಂತ ತತ್ವಜ್ಞಾನದ ಆಳವನ್ನ ಅದಕ್ಕೆ ಸ್ಪಷ್ಟ ನಿದರ್ಶನ. ಅದು ಆ ನಿಟ್ಟಿನಲ್ಲಿ 12ನೇ ಶತಮಾನದಲ್ಲೂ ಕೂಡ ಒಂದು ತತ್ವಜ್ಞಾನದ ಒಂದು ಸ್ಫೋಟ ಏನಾಯಿತು ಅದು ನಮ್ಮ ಮುಂದೆ ಇದೆ. ಬಹುಶಃ ಹಿತ್ತಲ್ ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಇದ್ದೇವೆ ನಾವು. ಅದನ್ನ ಹತ್ಕೊಳ್ಳೋಣ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹಳ ಶ್ರೇಷ್ಠವಾದಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಮತ್ತೆ ತಾವೆಲ್ಲರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೇನೆ. ಶರಣಾರ್ಥಿ. ಬುದ್ಧ, ಬಸವ, ಅಂಬೇಡ್ಕರರ ಚಿಂತನಾ ಲಹರಿಯನ್ನು ಮೈಗೂಡಿಸಿಕೊಂಡು ಮುಗಿದ ಕೈ ಬಾಗಿದ ತಲೆಯಾಗಿ ವಚನ ಕ್ರಾಂತಿ, ಕಲ್ಯಾಣ ಕ್ರಾಂತಿಯ ಕಷ್ಟ ನಷ್ಟಗಳನ್ನ, ದುರಂತಗಳ ಸರಮಾಲೆಯನ್ನು ಬಿಚ್ಚಿಟ್ಟು ಈ ಕ್ರಾಂತಿ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾದದ್ದು, ಒಂದು ದುರಂತ ಎಂಬಂತೆ ಶತಮಾನಗಳ ಕೊರತೆ ಚಿಂತನ, ಆ ಚಿಂತನವನ್ನ ನೀಗಿಸಿದವರು ಬಸವಾದಿ ಶರಣರು ಎಂದು ಇಂದಿಗೂ ತತ್ವಜ್ಞಾನವೇ ಜಗತ್ತನ್ನ ಆಳುತ್ತಿದೆ. ಬಸವಾದಿ ಶರಣರ ತತ್ವಾದರ್ಶಗಳು ಬಿಚ್ಚಳನ ಆಡಳಿತದಲ್ಲಿ ಜಾರಿಯಾಗಿದ್ದರೆ ಅದು ವಿಶ್ವ ಶ್ರೇಷ್ಠವಾಗುತ್ತಿತ್ತು. ಅದಾಗದೇ ಇದ್ದುದು ಜಗತ್ತಿನ ನಷ್ಟ ಎಂಬುದನ್ನ ಅಲ್ಲಮ್ಮ ಪ್ರಭುವಿನಂತೆ ಅಂತಿಮ ಸತ್ಯವನ್ನ ತಲುಪಿದವರಲ್ಲಿ ಅಕ್ಕಳು ಒಬ್ಬಳು. ಮಾನಸಿಕ ಸ್ವಾತಂತ್ರ್ಯಕ್ಕೆ ವಾಸ್ತವ ಚಿಂತನೆಗಳ ಅನುಭಾವಿಕ ಫಲವೇ ವಚನ ಎಂಬುದನ್ನ ಮತ್ತು ಅನುಭಾವಿಕರ ಅತ್ಯಂತ ಅಪ್ಯಾಯಮಾನವಾದಂಥ ಪ್ರೀತಿಯ ವಿಷಯ ರಾಷ್ಟ್ರೀಯ ಬದುಕು, ನ್ಯಾಯ ಆಧಾರಿತ ಸಾಮಾಜಿಕ ವ್ಯವಸ್ಥೆಯ ಕುರಿತಾಗಿ ಬುದ್ಧನ ಚಿಂತನ, ವಚನಕಾರರ ಚಿಂತನದ ಕುರಿತಾಗಿ ಅಮೂಲ್ಯವಾದ ವಿಷಯಗಳನ್ನ ಕಾನೂನಿನ ಅರಿವಿನೊಡನೆ ನಮಗೆ ಉಣಬಡಿಸಿದ ಶರಣ ಶ್ರೀ ಶಿವರುದ್ರಪ್ಪ NB ಹೈಕೋರ್ಟ್ ವಕೀಲರು ಬೆಂಗಳೂರು ಇವರಿಗೆ ಈ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಸರ್. ಶರಣ. ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸರ್ವಜ್ಞನೆಂಬುವನು ಗರ್ವದಿಂದಾದವನಲ್ಲ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ಬಸವಾದಿ ಶರಣರ ಬಗ್ಗೆ, ಅವರ ವಚನಗಳ ವಾಂಗ್ಮಯಗಳ ಆಳ ಅಗಲಗಳ ಅರಿವಿನ ಅರುವನ್ನು ನಾಡು ದೇಶ ಜಗತ್ತಿಗೆ ವಿವಿಧ ಮೂಲೆಗಳಿಗೆ ಪಸರಿಸುವ ವೃತ್ತಿಗೆ ನಿವೃತ್ತಿಯನ್ನು ನೀಡಿ ಈ ಕೈಂಕರ್ಯದಲ್ಲಿ ಕಾರ್ಯನಿರತರಾದಂತಹ ಶರಣ ಶಶಿಕಾಂತ್ ಪಟ್ಟಣ್ ಸರ್ ಅವರು ಈ ಅನುಭವದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಲಿಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣರು, ಸ್ನೇಹಿತರಾದಂಥ ಶ್ರೀ ಶಿವರುದ್ರಪ್ಪ, ಬಹುಶಃ ನನ್ನ ಲೇಖನ ಅವರ ಲೇಖನಗಳನ್ನು ನಾವು ದಿನನಿತ್ಯ ಬೆಳಗ್ಗೆ 4-5 ಗಂಟೆಗೆ ಹಂಚ್ಕೊಂತೀವಿ. ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿದಾಗ ಬಹುಶಃ ವಚನ ಸಾಹಿತ್ಯ ಮತ್ತು ಸಂವಿಧಾನ ಎರಡೂ ಕೂಡ ಅತ್ಯಂತ ಆತಂಕದೊಳಗ, ಎಂಡೇಂಜರ್ಮೆಂಟ್ ಅಂತ ನಾವೇನಂತೀವಲ್ಲ ಆ ಒಂದು ಹಂತಕ್ಕೆ ಬಂದು ನಿಂತಾವು. ಕೆಲ ಸಂಪ್ರದಾಯ ಶಕ್ತಿಗಳು ವಚನ ಸಾಹಿತ್ಯವನ್ನು ವಿರೂಪಗೊಳಿಸಿ ಅಥವಾ ವಿರೂಪಗೊಂಡ ವಚನಗಳನ್ನೇ ಆಕಾರಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ತಮ್ಮ ಸಂಸ್ಕೃತಿಯ ಭಾಗ ಅಂತ ತಿಳ್ಕೊಂಡು ಪ್ರತಿಪಾದನೆ ಮಾಡಲಿಕ್ಕೆ ಕೆಲವು ಸಂಪ್ರದಾಯಗಳು ನಿಂತರೆ, ಇತ್ತೀಚೆಗೆ ಅತ್ಯಂತ ನೋವಿನ ಮತ್ತು ನಾಚಿಕೆಗೇಡುತನ, ಜಗತ್ತಿನೊಳಗೆ ದೊಡ್ಡ ನಾಚಿಕೆಗೇಡುತನ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ PR ಗವಾಯಿ ಅವರ ಮೇಲೆ ಒಬ್ಬ ಸನಾತನಿ ಸಂಪ್ರದಾಯಿ ಜಾತಿವಾದಿ ಬೂಟನ್ನ ಎಸೆದದ್ದು. ಆತ ಎಸೆದದ್ದು ವ್ಯಕ್ತಿ ಮೇಲೆ ಅಲ್ಲ, ಅದು ಸಂವಿಧಾನದ ಆಶಯದ ಮೇಲೆ. ಒಬ್ಬ ದಲಿತ ಈ ದೇಶದ ಅತ್ಯುನ್ನತ ನ್ಯಾಯವಾದಿ ಆಗ್ತಾನಂತಂದ್ರ ಅದನ್ನ ತಡ್ಕೊಳ್ಳುವ ಅಂತ ಶಕ್ತಿ ಅವ್ರಿಗಿರೋದಿಲ್ಲ. ಹಿಂಗಾಗಿ ಈ ಎರಡು ಆತಂಕಗಳನ್ನ ಒಂದು ವಚನ ಸಾಹಿತ್ಯದ ಮೇಲೆ ನೋಡ್ತಾ ಇದ್ರೆ ಸಾಕಷ್ಟು ಪತ್ರಿಕೆಗಳಾಗ್ಲಿ ಕೆಲ ಸಂಸ್ಥೆಗಳಾಗ್ಲಿ ಅನಗತ್ಯವಾಗಿ ವಚನ ಸಾಹಿತ್ಯವನ್ನ ತಿರುಚುವಂತ ಕೆಲಸ ಅಥವಾ ವಿರೂಪಗೊಂಡಂತ ವಚನಗಳನ್ನ ಆಕರಗಳನ್ನಾಗಿ ಮಾಡಿಕೊಂಡು ತಮ್ಮ ಮನಸ್ಸಿಗೆ ಬರತಕ್ಕಂಥ ಹೇರಿಕೆಗಳನ್ನ, ವಚನ ಸಾಹಿತ್ಯದ ತಿರುಚುವಿಕೆಯನ್ನ ಮಾಡ್ತಾ ನಮ್ಮ ಮೇಲೆ ಹೇರಿಕೆಯನ್ನ ಮಾಡ್ತಕ್ಕಂಥ ಒಂದು ಅತ್ಯಂತ ದುಸ್ತರವಾದಂಥ ಕಾಲ ಬಂದಿದೆ. ಇದು ಬಹುಶಃ
ಕ್ಷೋಭೆ, ಅರಾಜಕತೆ, ದಿವಾಳಿತನ ಅಂತ ಅನ್ಬೋದು. ಅವ್ರು ಹೇಳಿದ್ರು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೆವಲ್ಯೂಷನ್ ಅಂಡ್ ದ ಆಂಟಿ ರೆವಲ್ಯೂಷನ್ ಅಂತಕ್ಕಂಥದ್ದು, ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತಕ್ಕಂಥ ಇವು ನಿರಂತರವಾದಂಥ ಪ್ರಕ್ರಿಯೆಗಳು. ಭಾರತದೊಳಗ ಮೊಟ್ಟ ಮೊದಲ ವೈಚಾರಿಕರು ಅಂತಂದ್ರ ಕಾಪಾಲಿಕರು, ಅವರು ಚಾರ್ವಾಕರು ಅಂತಕ್ಕಂಥದ್ದು. ಚಾರ್ವಾಕರು ಬಹುಶಃ ನಾಸ್ತಿಕರಾಗಿದ್ರು. ಅವರು ಇಡೀ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿ ಸ್ವೀಕಾರ ಮಾಡ್ತಕ್ಕಂಥವ್ರು. ಇವತ್ತಿಗೆ ಚಾರ್ವಾಕರ ಹೆಸರನ್ನು ಕೂಡ ಹೇಳಿ ಹೆಸರಿಲ್ದಂಗೆ ಮಾಡಿದವರು ಈ ದೇಶದ ಮೂಲಭೂತವಾದಿಗಳು. ಅದಾದು ಒಂದು 200 ವರ್ಷಗಳ ಮೇಲೆ ಜೈನ ಧರ್ಮ ಸ್ವೀಕಾರ ಅಂದ್ರೆ ಭಾರತಕ್ಕೆ ಬಂತು ಅಥವಾ ಭಾರತದೊಳಗ ಉಗಮ ಆಯಿತು. ಆ ಜೈನರ ಒಂದು ಸಂಸ್ಕೃತಿಯೊಳಗ ತಮ್ಮ ಇಡೀ ಸನಾತನ ಅಥವಾ ಹಿಂದೂ ಅಥವಾ ವೈದಿಕ ವ್ಯವಸ್ಥೆಯ ಆಚರಣೆಗಳನ್ನೇ ಅವ್ರೊಳಗೆ ತುಳುಕಿಸಿಬಿಟ್ರು. ಹಿಂಗಾಗಿ ಆ ಜೈನವು ಕೂಡ ಅದರಿಂದ ಆಚೆಗೆ ಬಿಡಿಸಿಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಬೌದ್ಧ ಮುಂದೆ ಒಂದು 60-70 ವರ್ಷಗಳ ನಂತರ ಬಂದಂತ ಗೌತಮ ಬುದ್ಧ ಬಹುಶಃ ಭಾರತದ ಮೊಟ್ಟ ಮೊದಲ ವೈಚಾರಿಕ, ಕಾರಣಿಕ, ಚಿಂತಕ, ಪ್ರಶ್ನೆ ಮಾಡ್ತಕ್ಕಂಥ ಇಡೀ ಎಲ್ಲ ವ್ಯವಸ್ಥೆಗಳನ್ನ ಅಮೂಲ್ಯಾಗ್ರವಾಗಿ ಚಿಂತಿಸಿ ಟೀಕಿಸಿ ಒಂದು ಹೊಸ ಸಮಾಜವನ್ನ ಕಲ್ಪಿಸುವ ಆರಂಭದ ಪ್ರಯತ್ನ ಮಾಡಿದ್ರು ಗೌತಮ ಬುದ್ಧನ ನಂತರ 1700 ವರ್ಷಗಳು ಅಂದ್ರೆ ವಿಚಾರ ಮಾಡಿ, ಒಂದು 900, 800 ಅಥವಾ ಒಂದು 400, 1300 ವರ್ಷಗಳ ನಂತರ 12ನೇ ಶತಮಾನ ಮತ್ತು 5ನೇ ಶತಮಾನ 1700 ವರ್ಷಗಳ 1700 ವರ್ಷಗಳ ನಂತರ ಕಲ್ಯಾಣದೊಳಗ ಒಂದು ಪರಿಪೂರ್ಣ ಕ್ರಾಂತಿ, ಸಮಗ್ರ ಕ್ರಾಂತಿ, ಪ್ರತಿಕ್ರಾಂತಿ ಹುಟ್ಟಿಕೊಂಡಿತು ಅಂತಂದ್ರೆ ಅದು ಬಹುಶಃ ಶರಣರು, ಬಸವಣ್ಣ. ಯಾಕಂದ್ರೆ ಬುದ್ಧನ ದೀಕ್ಷೆಯೊಳಗೂ ಕೂಡ ದಮ್ಮಂ ದೀಕ್ಷೆ ಆಗ್ಲಿ, ದೀಕ್ಷೆಯೊಳಗ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳದಾವು. ನಾವು ಬಹುಶಃ ವಚನ ಸಾಹಿತ್ಯವನ್ನು ಸಮಗ್ರವಾಗಿ, ಶಾಂತವಾಗಿ, ಸಮಚಿತ್ತವಾಗಿ, ಹಮ್ಮು ಬಿಮ್ಮುಗಳಿಲ್ಲದೆ ಯಾವುದೇ ಭ್ರಮೆ, ಭ್ರಾಂತಿ, ಆನಂದ, ಉತ್ಸಾಹ ಎಲ್ಲವನ್ನ ಬದಿಗಿಟ್ಟು ಅವುಗಳ ಒಳಗೆ ಹೊಕ್ಕು ನೋಡಿದಾಗ ಅವ್ರು ಹೇಳಿದ್ರು ಒಂದು ಮಾತು ಬಹಳ ಚಂದ ಹೇಳಿದ್ರು. ನೀವು ಓದುವ ವಚನಗಳ ಶರಣರ ಜೊತೆಗೆ ನೀವು ಸಂವಾದ ಮಾಡಿ, ನೀವು ಓದುವ ವಚನಕಾರ ಜೊತೆಗೆ ಚರ್ಚೆ ಮಾಡಿ. ಚರ್ಚೆ ಅಂತಂದ್ರೆ ಅವರನ್ನ ಪ್ರತಿಮೆಯನ್ನಾಗಿ ತಿಳ್ಕೊಂಡು, ಅವ್ರನ್ನ ಪ್ರಜ್ಞೆಯನ್ನಾಗಿ ತಿಳ್ಕೊಂಡು, ಇದು ಈ ವಚನವನ್ನ ಹಿಂಗೆ ಹೇಳಕ್ ಸಾಧ್ಯನಾ ಅಥವಾ ಯಾಕೆ ಹೇಳಿದ ಅಂತಕ್ಕಂಥ ವಿಚಾರಗಳನ್ನ ಬಂದಾಗ ಬಹುಶಃ ಶರಣರ ಕ್ರಾಂತಿ ಬಹಳ ದೊಡ್ಡ ಕ್ರಾಂತಿ ಅಂತ ಆಗತ್ತ. ಅಲ್ಲಿ ಲಾಂಛನಗಳನ್ನ, ಮೊನಾರ್ಚಿಸ್ಗಳನ್ನ ಬೌದ್ಧ ಧರ್ಮವು ಒಪ್ಕೊಂಡು, ಇವತ್ತು ನಾ ಬೌದ್ಧ ಮತ್ತು ಲಿಂಗಾಯತ ಒಪ್ಕೊಳ್ತಾ ಇಲ್ಲ, ಆ ಮಾತನ್ನು ತುಲನಾತ್ಮಕ ಮಾಡ್ತಾ ಇಲ್ಲ. ಅಂದ್ರೆ ಬುದ್ಧ ಒಬ್ಬ ಅಪೂರ್ಣ ಬಸವಣ್ಣ, ಬಸವಣ್ಣ ಒಬ್ಬ ಪರಿಪೂರ್ಣ ಬುದ್ಧ ಅಂತಕ್ಕಂಥದ್ದು. ಬುದ್ಧನ ಪ್ರಜ್ಞೆಯ ಒಂದು ಸಾಕಾರ ಸ್ವರೂಪವಾಗಿ ಆತನ ಒಂದು ಚಲನೆ, ಆತನ ಪಯಣದ ಹೆಜ್ಜೆ ಬುದ್ಧ ಇಟ್ಟಾಗ ಅದನ್ನು ಪರಿಪೂರ್ಣವಾಗಿ ಆ ಪ್ರಯಾಣವನ್ನ ಮಾಡಿದವರು ಬಸವಣ್ಣ ಮತ್ತು ಶರಣರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾವಿ ಹೊದ್ದು ತಿರುಗುವ ಗಾವಿಲರ ಗುಂಪು ಅಂತಕ್ಕಂಥದ್ದು, ಕಾವಿ ಹೊದ್ದು ತಿರುಗುವ ಜೀವಗಳರು ಅಂತಕ್ಕಂಥದ್ದು, ಲಾಂಛನಕ್ಕೆ ಶರಣಂಬೆ, ಲಾಂಛನಕ್ಕೆ ತಕ್ಕ ಆಚಾರ, ಲಾಂಛನಗಳನ್ನ ಇಮಿಡಿಯೇಟ್ ಆಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು, ಮುರಿದು ಕಟ್ಟುವ ಸಂಸ್ಕೃತಿ, ಪ್ರತಿಕ್ರಾಂತಿ ಪರ್ಯಾಯ ಅಲ್ಲ. ಇದು ಇಟ್ಸ್ ನಾಟ್ ಅನ್ ಅಲ್ಟರ್ನೇಟಿವ್, ಇದೊಂದು ಪ್ರತಿಯಾಗಿ ಬಂತು. ಇದಕ್ಕೆ ಇಡೀ ವ್ಯವಸ್ಥೆ, ಭಾರತದ ವ್ಯವಸ್ಥೆಗೆ ಒಂದು ಬಂಡು ಎದ್ದಂತ ಅಥವಾ ಕ್ರಾಂತಿ ಎದ್ದಂತ ವ್ಯವಸ್ಥೆ ಅಂತಂದ್ರೆ ಅದು ಶರಣ ಚಳವಳಿ ಅಂತಕ್ಕಂಥದ್ದು. ಇಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಯಾಕೆ ಇಲ್ಲಿ ಬಹಳಷ್ಟು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ 1935 ಏವಲಾದೊಳಗ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯೋದಿಲ್ಲ ಅಂತಂದ್ರು. ಅದಾಗಿ 21 ವರ್ಷಕ್ಕೆ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಈ ಧರ್ಮದೊಳಗ ಸೇರ್ರಿ ಅಂತ ತಿಳ್ಕೊಂಡು, ಇಸ್ಲಾಂದೊಳಗೆ ಸೇರ್ರಿ, ನಿಮಗೆ ಇಡೀ ಮರಾಠವಾಡ ಭೂಮಿಯನ್ನು ಬಿಟ್ಟು ಕೊಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿಯ ನಿಜಾಮ್, ಹೈದರಾಬಾದ್ ನಿಜಾಮ್ ಹೇಳಿದ್ರ ಅವ್ರು ಒಪ್ಕೊಳ್ಳಿಲ್ಲ. ಕ್ರೈಸ್ತ ಮಿಷನರಿ ಬಂದ್ರು, ಜೈನ ಮುನಿಗಳು ಬಂದ್ರು, ಎಲ್ಲರೂ ಬಂದ್ರು. ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ಕೆ ಮಾಡಿಕೊಂಡಿದ್ದು ಕೇವಲ ಬೌದ್ಧ ಧರ್ಮವನ್ನ, ಭಾರತೀಯ ಜನ್ಯವಾದಂತ ಬೌದ್ಧ ಧರ್ಮವನ್ನ. ಹೀಗಾಗಿ ಅವ್ರಿಗೆ ಕಾರಣ ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡಿದ್ರು, ಸ್ವೀಕಾರ ಮಾಡಿದ್ರು. ಸಾಯುವಕ್ಕಿಂತ 2 ತಿಂಗಳ ಮುಂಚೆ ಅಕ್ಟೋಬರ್ದೊಳಗೆ ಸ್ವೀಕಾರ ಮಾಡಿದ್ರು, ಡಿಸೆಂಬರ್ ಒಳಗೆ ತೀರ್ಕೊಂಡ್ರು. ಅವ್ರು 1952 ಹಿಂದೂ ಕೋಡ್ ಬಿಲ್ ಒಳಗ ಸಾಕಷ್ಟು ಅದನ್ನು ಎಲ್ಲ ಪಾರ್ಲಿಮೆಂಟ್ ಒಳಗೆ ಒಪ್ಪಿಕೊಂಡಂತ ಎಲ್ಲರನ್ನ, ಅಂದ್ರೆ ಮಹಿಳಾ ಸ್ತ್ರೀ ಸಮಾನತೆಗೆ, ಎಂಪವರ್ಮೆಂಟ್ ಆಫ್ ವುಮನ್ ಅಥವಾ ಸಾವಿತ್ರಿ ಬಿಲ್ ಅಂತ ಅಂತಾರೆ, ಅದಕ್ಕೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತಕ್ಕಂಥ ಒಂದು ಬಿಲ್ಗೆ
ನೆಹರೂರವರ ಒಪ್ಪಿಗೆಯನ್ನೂ ಪಡೆದು ಅದನ್ನು ಪ್ರತಿಪಾದನೆ ಮಾಡಿದಾಗ ಅವ್ರಿಗೆ ಮುಖಭಂಗ ಆಗುತ್ತಾ, ಈಗ ಅದನ್ನು ಒಪ್ಪೋದಿಲ್ಲ. 1952 ಅದನ್ನು ಒಪ್ಪೋದಿಲ್ಲ. ಅವಾಗ ಬಹಳ ಬೇಸರ ಪಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಲಿಮೆಂಟ್ ಬಿಟ್ಟು ಹೊರಗೆ ನಡೀತಾರ. ಹೊರಗೆ ಹೋಗುತ್ನಾಗ ಅಲ್ಲಿ ಕಾರಿಡಾರ್ದೊಳಗ ಅವತ್ತಿನ ಪಾರ್ಲಿಮೆಂಟ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಎಸ್ ನಿಜಲಿಂಗಪ್ಪನವ್ರು ಭೇಟಿಯಾಗ್ತಾರ. ಬಹಳ ಸಿಟ್ಟಿಗೆದ್ದು ನಿಜಲಿಂಗಪ್ಪನವ್ರಿಗೆ ಹೇಳ್ತಾರೆ, ಏನು ಆರ್ ದೇರ್ ಎನಿ ಪ್ರೊಫೆಟ್ ಇನ್ ಇಂಡಿಯಾ ಹೂ ಪ್ರಪೋಸ್ ಫಾರ್ ವುಮನ್ ಎಂಪವರ್ಮೆಂಟ್? ನೆಹರು ಕೇಳ್ತಾರ ಅವರು, ಬುದ್ಧನ ಬಿಟ್ರ ಇಲ್ಲಿ ಯಾರಾದ್ರೂ ಭಾರತದೊಳಗೆ ಅದಾರ ಅಂತ ಸಿಟ್ಟಿಗೆದ್ದು ಅರ್ಧ ಭಾಷಣ ಮುಗಿಸಿ ಸಭೆ ಬಿಟ್ಟು ಹೊರಗೆ ಹೋಗ್ತಾರ. ಸಭೆಯೊಳಗ ಅಲ್ಲಿ ಹೊರಗೆ ಬಂದಾಗ ನಿಜಲಿಂಗಪ್ಪನವ್ರಿಗೆ ಬಿಟ್ಟಾಕಾರ. ಅವಾಗ ಹೇಳ್ತಾರ, ಐ ಹ್ಯಾವ್ ಅನ್ ಆನ್ಸರ್ ಫಾರ್ ಯು ಡಾಕ್ಟರ್ ಬಾಬಾ ಸಾಹೇಬ್, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಐತಿ ಅಂತ ನಿಜಲಿಂಗಪ್ಪನವ್ರು ಹೇಳ್ತಾರ. ಏನು ಇಲ್ಲ, ಬಸವೇಶ್ವರ ಇದ್ರು ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಿರ್ಲಿಲ್ಲ ಈ ಇಷ್ಟೊಂದು ಸಂಘರ್ಷ ಆಗದಂತ ಒಂದಿಷ್ಟು ವಚನಗಳನ್ನು ಕೊಡ್ತಾರ. ಬಂಧುಗಳೇ, 1952ರಿಂದ 1956 ನಡೆದಂತ ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಅಡಾಪ್ಷನ್ ಆಕ್ಟ್ ಇವೆಲ್ಲಗಳೊಳಗೆ ದಿಸ್ ಲಾ ಇಸ್ ಅಪ್ಲಿಕೇಬಲ್ ಟು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್ ಅಂಡ್ ಆಲ್ಸೋ ಲಿಂಗಾಯತ್ಸ್. ಲಿಂಗಾಯತರಿಗೆ ಈ ಕಾನೂನು ಅನ್ವಯ ಆಗುತ್ತೆ ಅಂತಕ್ಕಂಥ ಪರಿಕಲ್ಪನೆ ಬಹಳ ತಡವಾಗಿ ಬಹುಶಃ ನಮ್ಮ ಯಾವ ಲಿಂಗಾಯತರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆ ಸಂದರ್ಭದೊಳಗೆ ಭೇಟಿ ಆಗಕ್ಕೆ ಆಗ್ಲಿಲ್ಲ. 1900 ಈ ಹಿಂದೆನೂ ಬಹಳ ಸಲ ಹೇಳಿದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಗುರುಗಳಂದ್ರ ನಮ್ಮ ಹುಬ್ಬಳ್ಳಿಯ ಕಬ್ಬಿನ ಮನುಷ್ಯ ಅಂತಕ್ಕಂಥ, ಉಕ್ಕಿನ ಮನುಷ್ಯ ಅಂತಕ್ಕಂಥ ಸನ್ಮಾನ್ಯ ಸಿದ್ದಪ್ಪ ಕಂಬಳಿ ಅವರು ಲಾ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಟ್ಟ ಮೊದಲ ಕೇಸ್ ನಡೆಸಿದ್ದೆ ಕರ್ನಾಟಕದೊಳಗ. ಅಡ್ಮಿಷನ್ ಸಿಗ್ಲಾರ್ದಾಗ ಅದಕ್ಕೆ ನಡೆಸಿ ಇವತ್ತು KC ಪಾರ್ಕ್ ಧಾರವಾಡದೊಳಗೆ ಅಂದ್ರೆ ಚಂದ್ರಕಾಂತ್ ಬೆಲ್ಲದವ್ರ ಮನಿ ಪಕ್ಕದೊಳಗೆ ಇರ್ತಕ್ಕಂಥ 4 ಎಕರೆ ಭೂಮಿಯನ್ನ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು. ಇದನ್ನ ನಾನು ಶಿವರುದ್ರಪ್ಪ ಸರ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ 1956 ಜರ್ಮನ್ ಹಾಸ್ಪಿಟಲ್ ಒಳಗೆ ಅವ್ರು ಅಡ್ಮಿಟ್ ಆಗಿರ್ತಾರ. ಅವ್ರು ನೋಡಕ ಸಿದ್ದಪ್ಪ ಕಂಬಳಿ ಒಂದಿಷ್ಟು ಪುಸ್ತಕ ತಗೊಂಡು ಹೋಗ್ತಾರ, ಕೊಡ್ತಾರ. ಓದಿದ ಮೇಲೆ ಅವ್ರಿಗೆ ಬಹಳ ಮನ್ಸಿಗೆ ನೋವಾಗಿ ಹೇಳ್ತಾರ, ಸಾಹೇಬ್ ತುಮಿ ಖೂಬ್ ಹುಷೀರ್ ಕೇಳಿ, ನೀವು ಬಹಳ ತಡಾಗಿ ನನಗೆ ಈ ಸಾಹಿತ್ಯ ಕೊಟ್ರಿ, ತುಮಿ ಆದಿ ದಿಲೆ ಅಸ್ತಿಲ್ ಮೀ ಲಿಂಗಾಯತ ಧರ್ಮ ಸ್ವೀಕಾರ ಕೇಳಿ ಅಸ್ತು ಅಂತ. ನೀವು ನನಗೆ ಮೊದಲ ಕೊಟ್ಟಿದ್ರು, ನಾ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿ. ಲಿಂಗಾಯತ ಧರ್ಮದ ಪರಿಕಲ್ಪನೆ ಬಹಳ ತಡವಾಗಿ ಪರಿಚಯ ಆಯ್ತು. ಆದ್ರೆ ಗಾಂಧಿಗೆ 1924 ಗೊತ್ತಾಗಿತ್ತು. ಬೆಳಗಾವಿಗೆ ಬಂದಾಗ ಹರ್ಡೇಕರ್ ಮಂಜಪ್ಪನವ್ರ ಸಾಹಿತ್ಯವನ್ನು ಕೊಟ್ಟಾಗ ಅವ್ರು ಹೇಳ್ತಾರ, ಇದನ್ನು ಬಹಳಷ್ಟು ಉಲ್ಲೇಖ ಮಾಡ್ತಾರ. ಆದ್ರೆ ಗಾಂಧೀಜಿ ಒಬ್ಬ ಸಂಪ್ರದಾಯವಾದಿ, ಇದನ್ನ ಭಿನ್ನವಾಗಿ ನೋಡ್ಕೋಬಾರ್ದು ಅಂತಕ್ಕಂಥದ್ದು. ಅದೇ ರೀತಿ 1932 ನಡೆದಂತ ಪುಣೆ ಪ್ಯಾಟ್ ಒಪ್ಪಂದ, ಪುಣೆ ಒಪ್ಪಂದದೊಳಗ ದಲಿತರಿಗೆ ಸಪರೇಟ್ ಆಗಿ ಆದಾಗ ಅಲ್ಲಿರ್ತಕ್ಕಂಥ ಎಷ್ಟು ಜನ ಅಂತಂದ್ರ, ಅಲ್ಲಿ ಮದನ್ ಮೋಹನ್ ಮಾಳ್ವಿ ಅವ್ರು ಬರ್ತಾರ, ಯರವಾಡ ಜಿಲ್ಲೆಗೆ ಗಾಂಧಿ ಉಪವಾಸ 21 ದಿವಸ ಉಪವಾಸ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಮತ್ತೆ ಅದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾರ. ನಾನು ಹೇಳುವ ಪ್ರಶ್ನೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಷ್ಟೇ ಪ್ರೀತಿ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಈ ಸಂವಿಧಾನದ ಅಧ್ಯಕ್ಷ ಆಗ್ಬೇಕು ಅಂತ ತಿಳ್ಕೊಂಡು ಗಾಂಧೀಜಿಯವ್ರು ಕನಸ್ಕೊಂತಾರ. ಯಾಕಂದ್ರೆ ಎಲ್ಲರೂ ಕೂಡ್ಕೊಂಡು ಬರ್ತಾರ ಇವ್ರ ಕಡೆ. ರಾಜಾಜಿ ಅವ್ರನ್ನ ಮಾಡಿ, ಅವರು ರಾಜಾಜಿಯವ್ರು ಬಹಳ ಜಾಣರು ಇರ್ತಾರ. ಗಾಂಧೀಜಿಗಿಲ್ಲ ನನ್ನ ಒಪ್ಪಿಗೆ, ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಅಂತ. ತಾತ್ವಿಕ ಸೈದ್ಧಾಂತಿಕ ಸಂಘರ್ಷಗಳು ಇಬ್ಬರು ನಡಕಿದ್ರು ಕೂಡ ಭಾರತವನ್ನ ಸಮಗ್ರವಾಗಿ ಕಟ್ಕೊಳ್ತಕ್ಕಂಥ ಕನಸನ್ನ ಅವರು ಕಟ್ಕೊಂಡ್ರು. ನಾನು ಇತ್ತೀಚೆಗೆ ದ ಲೆಟರ್ಸ್ ಟು ಜವಾಹರ್ ಅಂತ ತಿಳ್ಕೊಂಡು ಸುಭಾಷ್ ಚಂದ್ರ ಬೋಸರ ಪತ್ರಗಳನ್ನು ಓದಿದೆ. ನನಗೆ ಆಶ್ಚರ್ಯ ಅನಿಸ್ತು. ಆಶ್ಚರ್ಯ ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರ ಜೊತೆಗಾರರ ಜೊತೆಗೆ ಇರ್ತಕ್ಕಂಥ ಕೇಸ್ಗಳನ್ನ ಜವಾಹರ್ಲಾಲ್ ನೆಹರು ನಡೆಸಿದ್ರು. ಅದ್ರ ಹೇಳ್ತಾರೆ, ಜವಾಹರ್, ಡಿಯರ್ ಜವಾಹರ್, ದ ಯುನಿಕ್ ಪರ್ಸನಾಲಿಟಿ ಆಫ್ ಗಾಂಧಿ, ಮಹಾತ್ಮ ಗಾಂಧೀಜಿ has attracted the whole world. Me and you should work under his guidance. ಅವ್ರ ಗೈಡೆನ್ಸ್ ನಾವು ಕೆಲಸ ಮಾಡ್ಬೇಕು ಅಂತಕ್ಕಂಥ ಒಂದು ಪತ್ರ ಬರೀತಾರ ಅವರು. ನನಗೆ ಆಶ್ಚರ್ಯ ಆಯ್ತು. ಅಂದ್ರೆ ಯಾಕೆ ನಾವು ಇತ್ತೀಚಿನ ಈ ವಾಟ್ಸಪ್ ಯೂನಿವರ್ಸಿಟಿಗಳನ್ನ ಎಂತ ವಿರೂಪ ಇತಿಹಾಸವನ್ನ, ಕೃತಕ ಚರಿತ್ರೆಯನ್ನು ಹುಟ್ಟಾಕ್ಯಾರಲ್ಲ. ಗಾಂಧೀಜಿಗೆ ಅಂಬೇಡ್ಕರ್ ಅವ್ರಿಗೆ ಜಗಳ ಹಚ್ಚಿದ್ರು, ಗಾಂಧೀಜಿಗೆ ಸುಭಾಷ್ ಚಂದ್ರ ಬೋಸ್ ಜಗಳ ಹಚ್ಚಾರ. ಇವೆಲ್ಲವೂ ಕೂಡ ಅತ್ಯಂತ ಸುಳ್ಳು. ಅದರ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜಲಿಂಗಪ್ಪನವ್ರಿಗೆ ಅವ್ರು ಮೇಲಿದ ಮೇಲೆ ಹೇಳ್ತಿದ್ರಂತ, ಎಷ್ಟು ಯು ಪೀಪಲ್ ಆಫ್ ಲಿಂಗಾಯಟ್ಸ್ ಹ್ಯಾವ್ ಪಾಕೆಟೆಡ್ ಬಸವಣ್ಣ ಅಂಡ್ ಮೇಡ್ ಹಿಮ್ ಎ ಬುಕ್. ನೀವು ಕಟ್ಟಿ ಕಿಸ್ತಾಗಿ ಇಟ್ಕೊಂಡ್ರಿ, ಒಂದು ವೇಳೆ ನೀವು ಬಸವಣ್ಣನನ್ನ ಹೊರಗೆ ಬಿಟ್ಟಿದ್ರಂದ್ರೆ ಜಗತ್ತಿಗೆ ಬಸವಣ್ಣ ಹರಡ್ತಿದ್ದಲ್ಲ ಅಂತಕ್ಕಂಥ ಮಾತನ್ನ ನಿಜಲಿಂಗಪ್ಪನವರು ನಾನು ಮತ್ತು ರಾಜಕೀಯ ಅಂತಕ್ಕಂಥ ಒಂದು ಆತ್ಮಚರಿತ್ರೆ, ಬಹಳ ಒಳ್ಳೆಯ ಪುಸ್ತಕ, ಬಹಳ ಪ್ರಾಮಾಣಿಕವಾಗಿ ಬರೆದಂತ ಚರಿತ್ರೆ ಅದು, ಆತ್ಮಚರಿತ್ರೆ ನಾನು ನಿಜಲಿಂಗಪ್ಪನವ್ರ ಬಗ್ಗೆ ಇದ್ದಾಗ. ಹಿಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಚನ ಸಾಹಿತ್ಯ, ವಚನ ದರ್ಶನ ಭೇಟಿಯಾಗಿತ್ತಂದ್ರ, ಮೊದಲೇ ಭೇಟಿಯಾಗಿತ್ತಂದ್ರ ಇನ್ನೂ ಹೆಚ್ಚಿನ ಸಂವಿಧಾನ ಇನ್ನೂ ಸ್ಟ್ರಾಂಗ್ ಆಗ್ತಿತ್ತು ಅಂತಕ್ಕಂಥದ್ದು. ಅದಕ್ಕೆ ನೆಹರೂರವರ ಕ್ಯಾಬಿನೆಟ್ನ ವಾರ್ತಾ ಪ್ರಸಾರ ಮಂತ್ರಿ ಆದಂತ R.R. ದಿವಾಕರ್ ಅವ್ರು ಹೇಳ್ತಾರ, ಅವ್ರು ಬ್ರಾಹ್ಮಣರು,
ವಚನಶಾಸ್ತ್ರ ಸಾರ ಅಂತಕ್ಕಂಥ ಪುಸ್ತಕದ ಬಗ್ಗೆ ಟೀಕೆ ಬರೀತಾರ. ಹೆಂಗ ಹೇಳ್ತಾರಂತಂದ್ರ ಸರ್ ಕೇಳ್ತಾ ಇಲ್ಲ. ಸರ್ ಕೇಳ್ತಾ ಇಲ್ಲ. ಸರ್ ವಾಯ್ಸ್ ಬರ್ತಿಲ್ಲ. ಶಶಿಕಾಂತ್ ಸರ್ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ರಿ. ಸರ್ ವಾಯ್ಸ್ ಬರ್ತಿಲ್ಲ ಸರ್. ಲೆಫ್ಟ್ ಆಗಿದ್ದಾರೆ ಡಾಕ್ಟರ್ ಪಟೇಲ್ ಸರ್. ಮೇಡಮ್. ಹಲೋ, ಕೇಳ್ತದ್ರಿ ಈಗ ಶಬ್ದ? ಸರ್. ಓಕೆ ಓಕೆ. ಅಂದ್ರೆ ಬಹುಶಃ ನಾವು ಆರ್ ದಿವಾಕರ್ ಅವರಾಗ್ಲಿ ಅಥವಾ ನಿಜಲಿಂಗಪ್ಪನವರಾಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ, ತಮ್ಮ ಆಟೋಬಯೋಗ್ರಫಿ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ 13 ಮತ್ತು 14 ಚಾಪ್ಟರ್ ಅತ್ಯಂತ ಓದ್ಬೇಕು. ಅಲ್ಲಿ ಶರಣರ ಬಗ್ಗೆ, ಬಸವಣ್ಣನ ಬಗ್ಗೆ ಎಷ್ಟೊಂದು ಉದ್ಗಾರ ತೆಗೆದ ಅಂದ್ರೆ ವಚನ ಸಾಹಿತ್ಯ, ವಚನ ಚಳವಳಿ ಇಷ್ಟೊಂದು ವ್ಯಾಪ್ತಿಯನ್ನ ಹೊಂದೈತಿ ಅಂತ ತಿಳ್ಕೊಂಡು ನನಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಾಗಿ ಬಹುಶಃ ಭಾರತದ ಮೊಟ್ಟ ಮೊದಲ ವಿಚಾರವಾದಿ ಬಸವಣ್ಣ ಅಂತಕ್ಕಂಥ ಮಟ್ಟಕ್ಕೂ ಹೋಗ್ತಾರೆ. ಕಾರಣ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಏನಂತಂದ್ರೆ ಈ ಇಷ್ಟೊಂದು ಮುರಿದು ಕಟ್ಟತಕ್ಕಂಥದ್ದು ಅಥವಾ ಇಡೀ ಸನಾತನ ವ್ಯವಸ್ಥೆಗೆ ಶೆಡ್ ಹೊಡಿತಕ್ಕಂಥದ್ದು, ಸವಾಲನ್ನು ಎಸರ್ತಕ್ಕಂಥ ಕಾರ್ಯವನ್ನ ಶರಣರು ಮಾಡಿದ್ರು. ಹಿಂಗಾಗಿ ಈ ಕಾರ್ಯವನ್ನ ಶರಣರ ನಂತರ ಅದು ಹೇಳಿದಲ್ಲ, ಬುದ್ಧನ ಬೆಳಕು, ಬುದ್ಧನ ಏನು ಹಚ್ಚಿದಂತ ಒಂದು ಕಿಡಿ ಬಸವಣ್ಣನ ಜ್ವಾಲಿಯಾಗಿ ಬೆಳೀತು. ನಾನು ಒಮ್ಮೆ ಕಲಬುರ್ಗಿ ಅವರು ತಮ್ಮ ಮಾರ್ಗದೊಳಗೆ ಬರಿಬೇಕಾದ್ರೆ ಬಸವಣ್ಣ ಪರ್ಯಾಯ ಬುದ್ಧ ಅಂತಂದ್ರು. ನಾನು ಒಪ್ಲಿಲ್ಲ, ಅವರಿಬ್ರು ಪರ್ಯಾಯ ಅಲ್ಲ ಸರ್, ಬಸವಣ್ಣ ಪರಿಪೂರ್ಣ ಬುದ್ಧ, ಬುದ್ಧ ಅಪೂರ್ಣ ಬಸವಣ್ಣ ಅಂತ ಹೇಳಿದೆ. ಬಹಳಷ್ಟು ಸಂಘರ್ಷಗಳ ಮೇಲೆ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಉದ್ದೇಶ ನಾನು ಬುದ್ಧನನ್ನ ಕಡಿಮೆ ಮಾಡ್ತಕ್ಕಂಥದ್ದಲ್ಲ. ಕಾಲಘಟ್ಟದೊಳಗೆ 1700 ವರ್ಷ ಬಸವಣ್ಣಗಿಂತ ಮುಂಚೆ ಇದ್ದಾಗ ಆ ಕಾಲಘಟ್ಟದೊಳಗೆ ಅದು ಬಹಳ ದೊಡ್ಡ ಕ್ರಾಂತಿ ಮಾಡಿದ್ರು. ಆದ್ರೆ ಅದು ಕೂಡ ಒಂದು ಸಂಸ್ಥೀಕರಣಗೊಂಡಿತು. ಇವತ್ತು ಬಹಳ ನೋವಿನ ಸಂಗತಿ ಅಂದ್ರೆ ಇವತ್ತು ಶರಣರ ಸಾಹಿತ್ಯ ಇವತ್ತು ಪಾಶ್ಚಿಮಾತ್ಯ ಪೌರಾತ್ಯ ರಾಷ್ಟ್ರದೊಳಗೆ ಅಧ್ಯಯನ ಆಗತೈತಿ. ಇಲ್ಲಿ ವಚನ ಸಾಹಿತ್ಯದ ಒಂದು ಅರಿವು ಅಧ್ಯಯನ ನಮ್ಮೊಳಗ ಆಗ್ತಿಲ್ಲ. ಈ ಸಂದರ್ಭದೊಳಗೆ ನನ್ನ ಸ್ನೇಹಿತರಾದಂಥ ಶಿವರುದ್ರಪ್ಪ ಬಹಳ ದೊಡ್ಡ ಹೈಕೋರ್ಟ್ ವಕೀಲರು, ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಂಡವರು, ಪ್ರಾಮಾಣಿಕವಾಗಿ ಹಿಂದ್ಕೊಂದು 2 ಸಲ ಸೆಮಿನಾರ್ ಮಾಡ್ಬೇಕಾದ್ರೆ ಕಣ್ಣೀರು ತೆಗೆದುಬಿಟ್ರು. ನಾನೊಬ್ಬ ದಲಿತನಾಗಿದ್ದೀನಲ್ಲ, ನಾನು ಬುದ್ಧ ಧರ್ಮ ಸ್ವೀಕಾರ ಮಾಡಿದ್ದಿ, ಇಲ್ಲ ನಾನು ಲಿಂಗಾಯತ ಆಗ್ತಿದ್ನಿ, ಲಿಂಗಾಯತರು ನಮ್ಮನ್ನು ಹಚ್ಕೊಳ್ಳಿಲ್ಲ, ಲಿಂಗಾಯತರು ನಮ್ಮನ್ನು ಕರ್ಕೊಳ್ಳಿಲ್ಲ, ಅದಕ್ಕೆ ಲಿಂಗಾಯತರು ಹಚ್ಕೊಳಕ್ ಬೇಡ. ಎಲ್ಲರೂ ಕೂಡ ಮಹಿಳೆಯರಾಗ ಮತ್ತು ದಲಿತರಿಗಾಗಿ ಮಾಡಿದಂಥ ಈ ಧರ್ಮ ನೀವು ಹಕ್ಕಿನಿಂದ ಕಸ್ಕೋಬೇಕು. ಇದು ನನ್ನ ಧರ್ಮ. ನಮಗಾಗಿ ಬಸವಣ್ಣ ದೊಡ್ಡ ಕ್ರಾಂತಿ ಮಾಡಿದ, ತನ್ನ ಜನಿವಾರ ಬಿಟ್ಟು ಬಂದಾನ. ನಾನು ದಲಿತ, ನಾನು ಮಹಿಳೆ, ನಾನು ಅಸ್ಪೃಶ್ಯ, ನಾನು ದಮನಿತ, ನಾನು ಶೋಷಿತ, ನಾನು ತುಳಿತಕ್ಕೆ ಒಳಬಾದವ, ನಾನು ಲಿಂಗಾಯತ ಅಂತಕ್ಕೊಂದು ಪ್ರಜ್ಞೆ ಮಾಡಿದಾಗ ಲಿಂಗಾಯತಕ್ಕೆ ಏನಾದ್ರೂ ಭವಿಷ್ಯ ಇದೆ. ಇದನ್ನು ಕೇವಲ ನಾವು ಸಾಂಪ್ರದಾಯಿಕವಾಗಿ ಓದ್ಕೊಂಡು ಉನ್ಮಾದ ಉತ್ಸಾಹದೊಳಗ ನಾವು ಆನಂದಿಸ್ತೀವಿ, ಸಂತೋಷ ಪಡ್ತೀವಿ, ಬಸವಣ್ಣನ ಫೋಟೋ ಕಾಯಿ ಬಿಡಿಸ್ತೀವಿ. ಯಾವುದನ್ನ ಬಸವಣ್ಣ ವಿರೋಧ ಮಾಡಿದ್ವೋ ಅದನ್ನ ಅಪ್ಕೊಂತೀವಿ, ಯಾವುದನ್ನ ಅಪ್ಪಿಕೊಂಡ ಅದನ್ನ ನಾವು ದೂರ ಮಾಡಕತ್ತೀವಿ. ನಾವೆಲ್ಲರೂ ಕೂಡ, ನಾವಾಗ್ಲಿ ಶಿವರುದ್ರಪ್ಪರಾಗ್ಲಿ, ಎಲ್ಲರ ಒಂದು ಕಳಕಳಿ ಅಂತಂದ್ರೆ ಒಂದು ಸಮಾಜವನ್ನು ಕಟ್ತಕ್ಕಂಥ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧಿ ಇವರೆಲ್ಲರ ವಿಚಾರಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಇಷ್ಟೆಲ್ಲ ಏಳು ಬೀಳುಗಳ ಮಧ್ಯದಲ್ಲಿ ಕೆಸರಿನಲ್ಲಿ ಅರಳಿದ ಕಮಲದಂತೆ ವಚನ ವಾಂಗ್ಮಯ, ವಚನ ಸಾಹಿತ್ಯ, ಬಸವಾದಿ ಶರಣರ ವಿಚಾರಧಾರೆಗಳು ಅಂದು ಇಂದು ಎಂದೆಂದಿಗೂ ಅನನ್ಯ ಎಂಬುವ ಮಾತುಗಳನ್ನ ತಮ್ಮ ಅನಿಸಿಕೆಗಳಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ ಅಭಿನಂದನೆಗಳು ಸರ್. ಈಗ ಇವತ್ತಿನ ಈ ಅನುಭವದ ಕುರಿತಾಗಿ ಸಂವಾದ, ದಯಮಾಡಿ
ಒಬ್ಬೊಬ್ಬರಾಗಿ ಸಂವಾದದಲ್ಲಿ ಭಾಗಿಯಾಗಲಿಕ್ಕೆ ವಿನಂತಿಸ್ಕೊಳ್ತೇನೆ. ಸರ್ 7 ಗಂಟೆಗೆ ಶಿವರುದ್ರಪ್ಪ ಸರ್ ಇನ್ನೊಂದು ಫಂಕ್ಷನ್ ಇದೆ. ಯಾರಾದ್ರೂ ಪ್ರಶ್ನೆ ಅಥವಾ ಸಂವಾದ ಮಾಡೋ 1 ನಿಮಿಷ 2 ನಿಮಿಷದಲ್ಲಿ ಕೇಳಿ. ಸಾಲಕಿ ಸರ್ ಮಾತಾಡ್ರಿ ಸರ್. ಅನ್ಮ್ಯೂಟ್ ಮಾಡ್ಕೊಡ್ರಿ ಮೈಕ್ ಅನ್ಮ್ಯೂಟ್ ಅದು. ಮೈಕ್ ಅನ್ಮ್ಯೂಟ್ ಮಾಡಿ. ಹಾ ಮಾತಾಡಿ ಸರ್. ಅನ್ಮ್ಯೂಟ್ ಆಗಿದೆ ಅಲ್ಲ ಸರ್? ಆಗಿದೆ ಸರ್. ಮತ್ತೆ ಮ್ಯೂಟ್ ಆಯ್ತು ಸರ್. ಮತ್ತೆ ಮ್ಯೂಟ್. ಹಾ ಮಾತಾಡಿ ಸರ್. ಸರ್ ಕೇಳ್ತಿಲ್ಲ. ಈಗ ಕೇಳ್ತದ್ರಿ ಸರ್? ಕೇಳ್ತದ. 12ನೇ ಶತಮಾನದ ವಚನಗಳು ಮತ್ತು 20ನೇ ಶತಮಾನದ ಸಂವಿಧಾನ ಎರಡೂ ತುಲನಾತ್ಮಕವಾಗಿ ಬಹಳ ಅದ್ಭುತವಾದ ಮಾತನ್ನು ನಮ್ಮ ವಕೀಲರು ಹೇಳಿದ್ರು. ಅವ್ರ ವಕೀಲರು ನಮಗೂ ತತ್ವಜ್ಞಾನ ಅನ್ಬೇಕು, ನನ್ ಕನ್ಫ್ಯೂಷನ್ ಆಗ್ಬಿಡ್ತು. ಅದಕ್ಕೆ ಬಹಳ ಸಂವಿಧಾನವನ್ನು ತಿರಸ್ಕರಿಸುವ ಜನರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಒಂದು ಚಾಟಿ ಏಟು ಬೀಸಿದ್ರು. ಇದು ಇವತ್ತ ಅವಶ್ಯಕವಾದಂತ ಒಂದು ಮಾತುಗಳು ನಮಗೆ. ಅದೇ ನೆಲೆಯಲ್ಲಿ ನಮ್ಮ ಶಶಿಕಾಂತ್ ಅವರು ಪೂರಕವಾಗಿ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ಸಂವಿಧಾನ, ವಚನಗಳು, 20ನೇ ಶತಮಾನ, ಬಹಳ 12ನೇ ಶತಮಾನ ತುಲನಾತ್ಮಕದ ವಿಷಯಗಳು ಬಹಳ ಒಳ್ಳೆಯವು. ಇಂಥ ಪದೇ ಇಂಥ ವಿಚಾರಗಳು ನಮ್ಮಲ್ಲಿ ಬರಲಿ ಅನ್ನೋದೊಂದಿಗೆ ವೇಳೆಯ ಅಭಾವವಿದ್ದ ಮೂಲಕ ನಾನು ಮತ್ತೊಮ್ಮೆ ಈ ವೇದಿಕೆ ಮತ್ತು ನಮ್ಮ ಇವತ್ತಿನ ಉಪನ್ಯಾಸಕರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ಶರಣಾರ್ಥಿ ಸರ್. ಶರಣ ರುದ್ರಪ್ಪ ಬಿರಾದರ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಉಪನ್ಯಾಸ ನೀಡಿದ ವಕೀಲರು ಅನ್ನೋಕ್ಕಿಂತ ಇಂದಿನ ದಾರ್ಶನಿಕ ಅನ್ನುವುದು ಲೇಸು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಾಗ ಭಾರತ ವಿಶ್ವಗುರು ಆಗಬಲ್ಲ ಎಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ತಿರಸ್ಕರಿಸುವ ಸಾಂಪ್ರದಾಯವಾದಿಗಳಿಗೆ ಅರಿವಿಗೆ ತರುವ ಮಾರ್ಗ ಏನಾದರೂ ಇದೆಯೇನು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಒಂದು ಮಾಹಿತಿಯನ್ನು ಕೇಳ್ಕೊತಾ ಇದ್ದೀನಿ. ಎರಡನೇದಾಗಿ ಇದರ ಒಂದು ಪ್ರಬಂಧ ಅಥವಾ ಹೇಳಿದ ಈ ಉಪನ್ಯಾಸ ಒದಗಿಸ್ತೀರಿ ಅಂತ ನನ್ನ ಆಶೆ. ಸರ್ ಮಾತಾಡಿ ಸರ್. ಶಿವರುದ್ರಪ್ಪ ಸರ್ ಪ್ರಯತ್ನ ಮಾಡುತ್ತದೆ. ಓಕೆ. ಒಂದು ಸಂಪ್ರದಾಯವಾದಿಗಳು ಅಂತ ಹೇಳಿದ್ರೆ ಪ್ರತಿ ಕ್ರಾಂತಿಯನ್ನ ಮೇಲೆ ನಿಂತಂತವ್ರು ಅವರು. ಬೆಳಿಗ್ಗೆ ಅಷ್ಟೇ ನಾನು ಹಂಚಿಕೊಂಡಿದ್ದೀನಿ, ನಮ್ಮ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಕೂಡ ತಲುಪಿದೆ ಅದು ಅನ್ಕೊಂಡಿದ್ದೇನೆ. ಯಾಕೆ ಈ ಸಂಪ್ರದಾಯವಾದಿಗಳು ಪ್ರತಿಕ್ರಾಂತಿಯನ್ನ ಅವಲಂಬಿಸ್ಕೊಂಡಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸಿದ್ದೇನೆ. ಏನಾಗಿದೆ ಅಂದ್ರೆ ಈ ಪ್ರತಿಕ್ರಾಂತಿ ಮಾಡುವಂತ ಸಂಪ್ರದಾಯವಾದಿಗಳು ಈ ಸಾಮಾಜಿಕ ಪರತಂತ್ರ ಜೀವಿಗಳಿದ್ದಾಗಿ, ಸೋಷಿಯಲ್ ಪ್ಯಾರಸೈಟ್ಸ್ ಅಂತ ಹೇಳಿ ನಾನು ಕರಿತೇನೆ. ಅದರಲ್ಲಿ ಯಾವುದೇ ತರ ಸಂಕೋಚ ನನಗಿಲ್ಲ. ಯಾಕಂದ್ರೆ ಮೂಲತಃ ನಾನು ಜೀವಿಶಾಸ್ತ್ರದ ಅಧ್ಯಯನ ಮಾಡಿದಂಥವನು. ಅಲ್ಲಿ ಪ್ಯಾರಾಸಿಟಿಸಮ್ ಅನ್ನುವಂತ ಒಂದು ಅಧ್ಯಾಯ ಇದೆ, ಪೋಸ್ಟ್ ಪ್ಯಾರಾಸಿಟ್ ರಿಲೇಶನ್ಶಿಪ್ ಅಂತ ಹೇಳಿ. ಕೆಲವು ಜೀವಿಗಳು ಬೇರೆ ಜೀವಿಗಳನ್ನ ಅವಲಂಬಿಸಿಕೊಂಡೇ ಬದುಕ್ತವೆ. ಆಮೇಲೆ ಫುಡ್ ಚೈನ್ ನಲ್ಲಿ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಈ ತರದ್ದು ಇದು ಬರ್ತದೆ. ಈ ಸಂಪ್ರದಾಯವಾದಿಗಳು ಎಲ್ಲಿ ಹುಟ್ಟುಕೊಂಡ್ರು ಅನ್ನೋದನ್ನು ಕೂಡ ಬೆಳಗ್ಗೆ ಸೂಕ್ಷ್ಮವಾಗಿ ಬರ್ತದೆ. ಮನುಷ್ಯ ಅಜ್ಞಾನದ ಸ್ಥಿತಿಯಲ್ಲಿದ್ದಾಗ ಮಿಥ್ಯೆ ಅವನ ಚಿಂತನೆಯನ್ನ ಆವರಿಸ್ಕೊಂಡಿರ್ತದೆ. ಮಿತ್. ಆ ಮಿಥ್ಯೆಯನ್ನ ನಿವಾರಿಸಿದಂಥವರು ಬುದ್ಧ, ಬಸವಾದಿ ಶರಣರು ಸತ್ಯವನ್ನ ನಮಗೆ ಕೊಟ್ಟು ಮಿಥ್ಯೆಯಿಂದ ನಮ್ಮ ಚಿಂತನೆಯನ್ನ ಹೊರಗಡೆ ತಂದುಕೊಟ್ರು. ಆದ್ರೆ ಮಿಥ್ಯೆಯೇ ಸತ್ಯ ಅಂತ ಏನು ಪ್ರತಿಪಾದನೆ ಮಾಡುವಂತ ಈ ಒಂದು ಪುರೋಹಿತ ವರ್ಗ ಏನಿದೆಯಲ್ಲ, ಅದು ಜಗತ್ತಿನಾದ್ಯಂತ ಇದೆ, ಇಲ್ಲಿ ಭಾರತಕ್ಕೆ ಸೀಮಿತ ಅಲ್ಲ. ಮಿಥ್ಯೆಯೇ ಸತ್ಯ. ಯಾಕೆಂದ್ರೆ ಸತ್ಯ ವ್ಯಾಪಕವಾದಾಗ, ಜಾಗೃತಗೊಂಡಾಗ ಅವರ ಬದುಕು ಕಟ್ಕೊಳ್ಳೋದೇ ಕಷ್ಟ ಆಗ್ತದೆ. ಯಾಕೆಂದ್ರೆ ಅವರು ಪರಾವಲಂಬಿಗಳಾಗಿದ್ದಾರೆ, ಸೋಷಿಯಲ್ ಪ್ಯಾರಸೈಟ್ಸ್ ಇದ್ದಾರೆ, ಅವರು ಸ್ವತಂತ್ರವಾಗಿ ಬದುಕಕ್ಕಾಗಲ್ಲ, ಕಾಯಕ ಜೀವಿಗಳಲ್ಲ ಅವರು. ಬಸವಾದಿ ಶರಣರು ಕೊಟ್ಟಂತ ಕಾಯಕ ಏನಿದೆಯಲ್ಲ
ಕಾಯಕ ಅವರಿಗೆ ಅಪತ್ಯ, ಕಾಯಕದಲ್ಲಿ ಬದುಕಕ್ಕೆ ಆಗೋದೇ ಇಲ್ಲ ಅವರಿಗೆ. ಆ ಕಾರಣದಿಂದ ಎಂದರೆ ಈ ಸಂಪ್ರದಾಯವಾದಿಗಳು ಕಾಯಕದ ಬದುಕನ್ನು ವಿರೋಧಿಸ್ತಾರೆ, ದಾಸೋಹನ ವಿರೋಧಿಸ್ತಾರೆ, ಲಿಂಗತತ್ವವನ್ನು ವಿರೋಧಿಸ್ತಾರೆ, ಸಮಾನತೆಯನ್ನು ವಿರೋಧಿಸ್ತಾರೆ. ಅವರ ಬದುಕೆ ಆಗಿದೆ. ದುರಂತ ಅಂತ ಹೇಳಿದ್ರೆ ಬಹುತೇಕರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದಲ್ಲಿರುವ ಆ ಸತ್ಯವನ್ನು ಅರಿತು ಬದುಕನ್ನು ಕಟ್ಕೊಳ್ಬೇಕಾದಂತ ಬಹುತೇಕರು ಬಹುಜನರು ಏನಿದಾರಲ್ಲ, ಅವರು ಈ ಒಂದು ಸಂಪ್ರದಾಯವಾದಿಗಳ ಮಾತಿನ ವರಸೆಗೆ, ಆ ಮೋಡಿಗೆ ಒಳಗಾಗ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಬುದ್ಧ ಅರ್ಥ ಆಗೋದಿಲ್ಲ, ಬಸವಣ್ಣ ಅರ್ಥ ಆಗೋದಿಲ್ಲ, ಅಂಬೇಡ್ಕರ್ ಅವರು ಅರ್ಥ ಆಗೋದಿಲ್ಲ. ಆದ್ರೆ ಈ ಒಂದು ಪರಂಪರೆ ಏನಿದೆಯಲ್ಲ, ಈ ಮಹಾನುಭಾವರು, ಸಾಧಕರು, ಸತ್ಯದ ಒಂದು ಅನ್ವೇಷಕರು, ಸತ್ಯವನ್ನ ಅರಿತಂತವರಿದ್ದಾರಲ್ಲ, ಅವರಿಂದಲೇನೆ ಇವರೆಲ್ಲರ ಬದುಕು ಕಟ್ಕೊಂಡಿರುವಂತದ್ದು. ಅವರು ಕೊಟ್ಟಂತ ಸಿದ್ಧಾಂತಗಳಿಂದ, ತತ್ವಗಳಿಂದ, ಬಸವಾದಿ ಶರಣರು ಕಟ್ಟಿದಂತ ಸಮಾಜದಿಂದ ಇವರ ಬದುಕನ್ನು ಕಟ್ಕೊಂಡಿದ್ದಾರೆ ಬಹುತೇಕರು. ಅವ್ರಿಲ್ಲ ಅಂದಿದ್ರೆ ಬದುಕು ಬೇರೆ ತರ ಇರ್ತಾ ಇತ್ತು. ಇವರೆಲ್ಲರೂ ಹುಟ್ಟಿ ನಮ್ಮ ಬದುಕನ್ನು ಹಸನು ಮಾಡಿಲ್ಲ ಅಂತ ಅಂದಿದ್ರೆ ಬಹುಶಃ ಈ ಒಂದು ಏನು ಬಹಳಷ್ಟು ಹಿಂದುಳಿದಂತ, ಇನ್ನೂ ಕೂಡ ಅನಾಗರಿಕ ವ್ಯವಸ್ಥೆಯಲ್ಲಿ ಬದುಕ್ತಿರುವಂತ ಕೆಲವು ಪ್ರದೇಶಗಳು ಆ ಸ್ಥಿತಿಯಲ್ಲಿ ಇವರು ಇರ್ತಾ ಇದ್ರು. ಅವ್ರನ್ನೆಲ್ಲ ಸುಧಾರಿಸಿ ನಮ್ಮನ್ನೆಲ್ಲ ನಾಗರಿಕರನ್ನಾಗಿ ಮಾಡಿದಂತವ್ರು ಇವರು. ಆದ್ರೆ ನಾಗರಿಕರನ್ನಾಗಿ ಮಾಡಿದಂತವ್ರನ್ನ ಮರೆತು ಸಂಪ್ರದಾಯವಾದಿಗಳ ಅವರ ಒಂದು ಹುನ್ನಾರಗಳಿಗೆ, ಅವರ ಆಕರ್ಷಣೆಗಳಿಗೆ, ಅವರು ಸೃಷ್ಟಿ ಮಾಡುವಂತ ದೇವರುಗಳನ್ನೇ ಇವರು ಒಂದು ಸಮೂಹಕ್ಕೆ ಒಳಗಾಗಿ ಆ ದೇವರ ಪೂಜೆ, ಆ ಪೂಜೆಯಲ್ಲಿ ಏನೋ ಒಂದು ಕಂಡುಕೊಂಡು ತಮ್ಮ ಶ್ರೇಷ್ಠತೆ, ಈ ಒಂದು ಮೌಢ್ಯತೆಯಲ್ಲಿ ಬದುಕ್ತಿರುವಂತ ಈ ಜನಾಂಗ ಇವರು ಕಾರಣರಾಗಿದ್ದಾರೆ. ಹಾಗಾಗಿ ಆ ಸಂಪ್ರದಾಯವಾದಿಗಳ ಶಕ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ, ಈ ಬುದ್ಧ, ಬಸವಾದಿ ಶರಣರ ಒಂದು ಏನು ಅವರ ಒಂದು ಚಿಂತನೆ, ತ್ಯಾಗದಿಂದ ಬದುಕನ್ನು ಕಟ್ಟಿಕೊಂಡಂತ ಬಹುಸಂಖ್ಯಾತರಿದ್ದಾರಲ್ಲ, ಅವರು ತಮ್ಮ ಬದುಕನ್ನು ಹಸನು ಮಾಡಿದಂತವ್ರಿಗೆ ಕೃತಜ್ಞತೆಯನ್ನು ತೋರಿಸಿದ್ದೇನೆ. ಈ ಸಂಪ್ರದಾಯವಾದಿಗಳಿಗೆ ಅವರ ಒಂದು ಆಕರ್ಷಣೆಗೆ ಒಳಗಾಗಿ ಅವರಿಗೆ ಗುಲಾಮರಾಗಿದ್ದಾರಲ್ಲ, ಇವರ ಗುಲಾಮಗಿರಿ ಅವರಿಗೆ ಶಕ್ತಿಯಾಗಿದೆ. ಆ ಶಕ್ತಿಯನ್ನು ಬಳಸಿ ಅವರು ಇದರ ಮೇಲೆ, ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಾವು ಕೇಳಿದ್ದೀರಿ. ಇದನ್ನ ದಯವಿಟ್ಟು ತಪ್ಪು ತಿಳಿಬೇಡಿ. ಈ ಒಂದು ಬಸವಾದಿ ಶರಣರು ಕೊಟ್ಟಂತ ಈ ಒಂದು ಬದುಕು ದಾರಿ ಏನಿದೆಯಲ್ಲ, ಶರಣ ಮಾರ್ಗ ಇದೆಯಲ್ಲ, ಈ ಶರಣ ಮಾರ್ಗದಿಂದ ಯಾಕೆ ವಿಮುಖರಾದ್ರು, ಮತ್ತೆ ಜಾತಿ ಬಂದು ಅವರನ್ನ ಆವರಿಸಿಕೊಂಡದ್ದಾದ್ರೂ ಯಾತಕ್ಕೆ? ನೇರವಾಗಿ ಹೇಳ್ತೇನೆ, ಆ ಒಂದು ಸನ್ಮಾರ್ಗ ಏನು, ಶರಣರು ಕೊಟ್ಟಂತ ಸನ್ಮಾರ್ಗ ಇದೆಯಲ್ಲ, ಸನ್ಮಾರ್ಗದಿಂದ ಸಮಾಜವನ್ನ ದಿಕ್ಕು ತಪ್ಪಿಸಿದಂಥದ್ದು ಜಾತಿ. ಯಾವುದರ ವಿರುದ್ಧ ಶರಣರು ಹೋರಾಟ ಮಾಡಿ ಯಾವುದನ್ನ ಅಳಿಸಾಕಿದ್ರು, ಯಾವುದೋ ಅನುಭವ ಮಂಟಪದಲ್ಲಿ ಯಾವ ಒಂದು ಜಾತಿ ಅಂತ ಅನಿಷ್ಟವನ್ನ ಅಳಿಸಾಕಿದ್ರು, ಮತ್ತೆ ಆ ಅನಿಷ್ಟ ಇಲ್ಲಿ ಆವರಿಸಿಕೊಂಡದ್ದಾದ್ರೂ ಯಾಕೆ? ಈ ಜಾತಿ ಆಧಾರಿತ ಮಠಗಳು ಹುಟ್ಟಿಕೊಂಡಿದ್ದಾದ್ರೂ ಯಾಕೆ? ಇದು ಸಮಸ್ಯೆ ಆಗಿದೆ. ಈ ಸಂಪ್ರದಾಯವಾದಿಗಳಿಗೆ ಅಸ್ಥಿರವಾಗಿ ನಿಂತಿರುವಂತದ್ದು ಜಾತಿ. ಆ ಜಾತಿಯನ್ನ ಬೆಳೆಸಿ ಈ ಜನಗಳನ್ನ ಉಳಿದು ಯಾರ್ಯಾರು ಶ್ರೇಷ್ಠವಾದಂತ ಚಿಂತನೆಯನ್ನ ಕೊಟ್ಟು ಸಮಾನತೆಯನ್ನ ಕಟ್ಟಿಕೊಂಡ್ರಂತ ಆ ಒಂದು ಶರಣ ಶ್ರೇಷ್ಠರನ್ನ, ಅವರ ಮಾರ್ಗವನ್ನ ಬಿಟ್ಟು ಬೇರೆ ವಿಮುಖವಾಗಿ ಹೋಗ್ತಿದಾರಲ್ಲ, ಆ ಸಂಪ್ರದಾಯವಾದಿಗಳಿಗೆ ಒಂದು ಮಣೆ ಆಗ್ತಾ ಇದಾರಲ್ಲ, ಇವರೇನ ಈಗ ದೂರಕ್ಕೂ ಹೋಗೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ತ್ಯಾಗದ ಫಲದಲ್ಲಿ ಮೀಸಲಾತಿಯನ್ನ ಪಡ್ಕೊಂಡು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿ ಪಡ್ಕೊಂಡು ಬಂದಂತ ಅಸ್ಪೃಶ್ಯರು ಇವತ್ತು ಸಂಪ್ರದಾಯವಾದಿಗಳನ್ನ ಮನೆಯಲ್ಲಿ ಕರೆಸ್ಕೊಂಡು ಅವರ ಸಂಪ್ರದಾಯ ಆಚರಣೆಗೆ ನಿಂತಿರುವಂತದ್ದು ಬಾಬಾ ಸಾಹೇಬರಿಗೆ ನಿರಂತರವಾಗಿ ಮಾಡ್ತಿರುವಂತ ದೊಡ್ಡ ದ್ರೋಹ. ತಮ್ಮ ಬದುಕನ್ನೇ ಕಟ್ಟುಕೊಂಡಂತ, ತಮಗೆ ಒಂದು ಗೌರವದಂತ ಬದುಕನ್ನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಪ್ರತಿನಿತ್ಯ ದ್ರೋಹವನ್ನ ಮಾಡ್ತಿರುವಂತ ಜನಾಂಗ ಇದ್ದಾರಲ್ಲ, ಅವರು ಈ ಸಂಪ್ರದಾಯವಾದಿಗಳಿಗೆ ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ತಪ್ಪು ಇಲ್ಲಿದೆ. ನಾನು ಆಗಾಗಲೇ ಪ್ರಶ್ನೆ ಮಾಡ್ತಾ ಇರ್ತೇನೆ, ನಿಮಗೆ ಮೀಸಲಾತಿ ಬೇಕು, ಬಾಬಾ ಸಾಹೇಬರು ಬೇಡ, ಎಂತ ದ್ರೋಹಿಗಳಿದ್ದೀರಿ ನೀವು. ವಾಸ್ತವವಾಗಿ ಎಲ್ಲರನ್ನು ಬಿಟ್ಟು ಒಂಟಿಯಾಗಿ ಬದುಕ್ತಾ ಇದ್ದೇನೆ ನಾನು. ಬಿಟ್ಬಿಟ್ಟೆ, ಎಲ್ಲರನ್ನು ಬಿಟ್ಟಿದ್ದೇನೆ. ಒಂಟಿತನನ್ನೇ ಸರಿ. ಯಾಕೆ ಅಂತ ಹೇಳಿದ್ರೆ ಭಗವಾನ್ ಬುದ್ಧರು ಸ್ಪಷ್ಟವಾಗಿ ಹೇಳ್ತಾರೆ ಧಮ್ಮಪದದಲ್ಲಿ, ನಿನ್ನ ನಡೆನಲ್ಲಿ, ನಿನ್ನ ಮಾರ್ಗದಲ್ಲಿ, ನಿನ್ನ ಜೊತೆಗೆ ಒಬ್ಬ ವಿವೇಕಿಯಾದಂತವನು ಸಿಗ್ಲಿಲ್ಲ ಅಂದ್ರೆ ಒಂಟಿಯಾಗಿ ನಡ್ಕೊಂಡು ಹೋಗೋದು. ನಿಜವಾಗ್ಲೂ ಒಂಟಿ ಬದುಕೇನೆ ಸರಿ ಅನ್ಸ್ತಾ ಇದೆ. ನೀವು ಶರಣರೆಲ್ಲ ನನ್ನನ್ನು ಕರೆದು ನಿಮ್ಮ ಬಳಗದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿದ್ರೆ ನಿಮ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹೌದು, ದ್ರೋಹ
ಶರಣರಿಗೆ ದ್ರೋಹ ಆಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹ ಆಗಿದೆ, ಭಗವಾನ್ ಬುದ್ಧರಿಗೆ ದ್ರೋಹ ಆಗಿದೆ, ಎಲ್ಲರಿಗೂ ದ್ರೋಹ ಮಾಡ್ತಾ ಇದ್ದಾರೆ. ಅದರ ಫಲವನ್ನು ಇವರು ಮಾಡ್ತಿದ್ದಾರೆ. ಅದರ ಪರಿಣಾಮ ಸಂಪ್ರದಾಯಗಳಿಗೆ ಆಸಕ್ತಿ ಇದೆ. ಹಾಗಾದ್ರೆ ಇವರನ್ನ ಮೆಟ್ಟಿ ನಿಲ್ಲುವಂಥದ್ದು ಹೇಗೆ? ಸಂಪ್ರದಾಯವಾದಿಗಳನ್ನ ಮೆಟ್ಟಿ ನಿಲ್ತು ಸತ್ಯವನ್ನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂದ್ರೆ ಜನರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸ್ಬೇಕಾಗ್ತದೆ. ಇವತ್ತಿನ ಒಂದು ಪೀಳಿಗೆ ಏನಿದೆಯಲ್ಲ ಅದು ಅರ್ಥಕೊಳ್ಬೇಕಾಗುತ್ತೆ. ನಮ್ಮ ಬದುಕನ್ನ ಕಟ್ಟಿಕೊಂಡಂತ ಸುಧಾರಿಸಿದಂತವ್ರನ್ನ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಅದರ ದುಷ್ಫಲವನ್ನ ಅನುಭವಿಸುತ್ತೆ ಅನ್ನುವಂಥ ಸತ್ಯವನ್ನು ಅರ್ಥಕೋಬೇಕಾಗ್ತದೆ. ಅವರಿಗೆ ನಾವು ಅರಿವನ್ನು ಮೂಡಿಸ್ತಾ ಹೋಗ್ಬೇಕಾಗ್ತದೆ. ನಾವು ಪ್ರಯತ್ನ ಮಾಡೋಣ. ಶರಣರು ಕೂಡ ಪ್ರಯತ್ನ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರ ಅನುಯಾಯಿಗಳು ಎಲ್ಲರೂ ಪ್ರಯತ್ನ ಮಾಡಿದ್ರು. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಿರೋಣ. ಅದ್ರ ಫಲ ಈಗ ವ್ಯವಸಾಯ ಮಾಡ್ತೇವೆ, ಬಿತ್ತುತ್ತೇವೆ, ಎಲ್ಲಾ ಕಾಳುಗಳು ನಮಗೆ ಫಲವನ್ನು ಕೊಡದೆ ಹೋಗ್ಬೋದು. ಎಷ್ಟು ಬರ್ತದೋ ಅಷ್ಟು ಪ್ರಯತ್ನ ನಾವು ಮಾಡ್ತಾ ಹೋಗೋಣ. ನಮ್ಮಲ್ಲಿ ಆಶಾಭಾವನೆ ಇರ್ಲಿ, ಉತ್ತಮವಾದಂತೆ ಕೆಲಸ ಮಾಡ್ತಾ ಇದ್ದೀರಿ, ಇದು ಹೆಚ್ಚು ಹೆಚ್ಚು ಪ್ರಚಾರಗೊಳ್ತಾ ಹೋಗ್ಲಿ, ಹೆಚ್ಚು ಹೆಚ್ಚು ಅರಿವು ಮೂಡ್ತಾ ಹೋಗ್ಲಿ. ಶರಣರ ಸತ್ಯ ಏನಿದೆಯಲ್ಲ ಅದು ಎಲ್ಲ ಕಡೆ ಪ್ರಸರಿಸ್ಲಿ. ಖಂಡಿತ ಅದು ಮುಂದಿನ ಒಂದು ಪೀಳಿಗೆ ಅದನ್ನ ಒಪ್ಕೊಳ್ಬಹುದು, ಬದಲಾಗ್ಬೋದು. ಆಶಾಜೀವಿಗಳಾಗಿ ನಾವು ಬದುಕೋಣ. ಇಷ್ಟು ನಾನು ಉತ್ತರ ಹೇಳ್ಬೋದು. ಶರಣಾರ್ಥಿ. ಪ್ರಯೋಜನ ಪಡೆದ ತಮ್ಮ ಈ ನುಡಿಗಳನ್ನು ನನ್ನ ಭಾವಕ್ಕೆ ತಟ್ಟಿದವು ಸರ್. ನನಗೆ ಅತ್ಯಂತ ಅರಿವು ಜ್ಞಾನ ಅನಿಸಿತು ಸರ್. ಈ ವಿಚಾರಗಳು ನಾವು ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಡ್ತೀವಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಪ್ರಯೋಜನ ಪಡೆದ ನಿಷ್ಪ್ರಯೋಜಕರೇ ಸಂಪ್ರದಾಯವಾದಿಗಳ ಗುಲಾಮರು. ಅದ್ಭುತ ಸರ್. ಈಗ ಶರಣ ಸಿದ್ದಪ್ಪ ಪಡ್ನಾಳ್ ಸರ್, ದಯಮಾಡಿ 1-2 ನಿಮಿಷ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಉಪನ್ಯಾಸ ಬಹಳ ಸುಂದರವಾಗಿತ್ತು, ಬಹಳ ಚೆನ್ನಾಗಿ ಒಳ್ಳೆಯ ವಿಚಾರಗಳನ್ನು ಇದು ಮಾಡಿದ್ರು. ಈ ಪರತಂತ್ರ ಜೀವಿಗಳ ಬಗ್ಗೆ ಅಂದ್ರಲ್ಲ, ಈ ಪರತಂತ್ರ ಜೀವಿಗಳು ಬರೇ ಬ್ರಾಹ್ಮಣರು ಪುರೋಹಿತ ವರ್ಗ ಅಂತೇನಿಲ್ಲ. ಈ ಪುರೋಹಿತ ವರ್ಗ ಎಲ್ಲ ಈ ದಲಿತರು ಅವ್ರ ಬಲ್ಲಿ ಅವ್ರ ದೇವ್ರು ಅದಾವು, ಅವರಲ್ಲಿ ಒಂದು ಈ ಕ್ಷುದ್ರ ದೇವತೆಗಳದಾವ, ದೇವರುಗಳನ್ನ ನಿರ್ಮಾಣ ಮಾಡ್ಕೊಂಡು ಅದರ ಮೇಲೆ ಬದುಕುದದಾವು. ಇದು ಜಗತ್ತಿನ ತುಂಬಾ ಎಲ್ಲ ಕಡೆ ಅದ. ಈಗ ಇವನ್ ಅದನ್ನಂದೇ ಯಾಕೆ ಬಸವಣ್ಣನವ್ರ ಹೆಸರ ಮೇಲೆ ಬಸವಣ್ಣನ ಮೂರ್ತಿ ಸ್ಥಾಪನಾ ಮಾಡಿ ಅಲ್ಲಿ ಪೌರೋಹಿತ, ಅಲ್ಲಿ ಮಂಗಳಾರತಿ ತಟ್ಟೆ ಅದು ಎಲ್ಲ ಚಾಲು ಇಂಥವೆಲ್ಲ ಬಂದವು. ಯಾವುದನ್ನ ಬಸವಣ್ಣ ವಿರೋಧಿಸಿದ್ರು ಆ ಬಸವಣ್ಣನನ್ನೇ ದೇವರನ್ನ ಮಾಡಿ ಗುಡಿಯಾಗ ಕುಂಡ್ರಿಸ್ಕೇಸಿಂದ ಈ ಪೌರೋಹಿತಿ ವರ್ಗ ದೊಡ್ಡ ಶರಣರು ಇದು ಅಂತವ್ರೇ ಅಂತದ್ ಮಾಡ್ತಾ ಇದ್ದಾರ. ಅದು ಏನು ವಿಪರ್ಯಾಸ ಅನಿಸ್ತದೆ ಕೆಲವೊಂದಿಲ್ಲಿ ಆಚರಣೆಗಳನ್ನ ನೋಡಿದ್ರೆ. ಅಂಥವು ಯಾವುದನ್ನ ನಾವು ಬಸವ ಧರ್ಮದವರು ಬಸವ ಇದು ತಿಳ್ಕೊತೇವಲ್ಲ, ಅವರೇ ಲಿಂಗಾಯತರು ಇದು ಅನ್ಕೊಂಡು ನಾವು ಹೇಳುವುದು ಒಂದು, ನಮ್ಮಲ್ಲಿ ಆಚರಣೆ ಒಂದು ಆಗ್ಯದ. ಅದಕ್ಕೆ ಅವು ಮೊದಲ ನಮ್ಮ ನುಡಿದಂತೆ ನಡೆಯುವಂಥ ಆಚರಣೆಗಳು ಬರಬೇಕು. ಬಸವಣ್ಣವರ ತತ್ವಗಳು ಎಷ್ಟೇ ಬರಲಿ ಸ್ವಲ್ಪರೇ ಹಾಕೋಲಕ್ಕ ಅವು ಆಚರಣೆ ಒಳಗೆ ಬಂದ್ರೆ ಮಾತ್ರ ಇದು ಪ್ರಗತಿ ಸಾಧ್ಯದ. ಈ ಪುರೋಹಿತ ನಾವು ಸುಮ್ಮನೆ ಬ್ರಾಹ್ಮಣರನ್ನ ಪುರೋಹಿತ ವರ್ಗರನ್ನ ಟೀಕಾ ಮಾಡ್ಕೋತೇವೆ ಹೋದ್ರೆ ಏನು ಅರ್ಥ ಇಲ್ಲ. ಇದು ಪುರೋಹಿತ ವರ್ಗ ಇವನ್ನ ಎಲ್ಲ ಇದ್ರೊಳಗೂ ಅದ. ನನಗೆ ವಿಚಾರ ವ್ಯಕ್ತಪಡಿಸ್ಲಾಕ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಸರ್? ವಿಚಾರವನ್ನ ತಮಗೆ ಹೇಳ್ತೇನೆ. ಒಂದು ಸಣ್ಣ ವಿಶ್ಲೇಷಣೆ ಮಾಡಿದ್ದೆ. ಇದು ರೇಷು ಅಸ್ಟ್ರಾಲಜರ್ ಅಂಡ್ ಪೀಪಲ್ ರೇಷು ಎಷ್ಟಿದೆ ಅಂತೇಳಿ, ಅಂದ್ರೆ ದೇಶವಾರು. ಯಾವ ದೇಶದಲ್ಲಿ ದೇಶ ತುಂಬಾ ಉತ್ತಮವಾದಂತ ಅದು ಸ್ಕ್ಯಾಂಡಿನೇವಿಯನ್ ನೇಷನ್ಸ್ ಅಂತ ಹೇಳ್ತಾರೆ, ಬಹಳ ಉತ್ತಮವಾದಂತ ಬದುಕನ್ನ ಕಂಡಿರುವಂತ ಸ್ಕ್ಯಾಂಡಿನೇವಿಯನ್ ನೇಷನ್ಸ್. ಅಲ್ಲಿ ಅಸ್ಟ್ರಾಲಜರ್ ಮತ್ತೆ ಇದು ಜನಸಾಮಾನ್ಯರು ಆ ರೇಷಿಯೋ ಎಷ್ಟಿದೆ ಅದನ್ನ ತೆಗೆದುಕೊಂಡೆ. ಭಾರತದಲ್ಲಿ ಜಾಸ್ತಿ ಇದೆ, ಅಲ್ಲಿ ತುಂಬಾ ಕಡಿಮೆ ಇದೆ. ಇದೊಂದು ಸಣ್ಣವಾದಂತ ಒಂದು ವಿಶ್ಲೇಷಣೆ. ಅಂದ್ರೆ ಈ ರೇಷಿಯೋ ಏನಿದೆಯಲ್ಲ, ಯಾವ್ದು ಈ ಮೌಢ್ಯತೆಯಲ್ಲಿ ಬದುಕುವಂತ ಒಂದು ಜನಾಂಗ ಇದೆಯಲ್ಲ, ಅದು ಯಾವಾಗ್ಲೂ ಸಂಕಷ್ಟದಲ್ಲೇನೆ ಇರ್ತದೆ. ಮೌಢ್ಯತೆಯನ್ನ ಬಿಟ್ಟು ಹೊರಗಡೆ ಬಂದಂತ ಜನ ಅಂದ್ರೆ ಈ ಪುರೋಹಿತ ವರ್ಗ ಅನ್ನುವಂಥದ್ದು ಒಂದು ದೇಶಕ್ಕೆ, ಒಂದು ಇದಕ್ಕೆ, ಪ್ರದೇಶಕ್ಕೆ ಅಥವಾ ಒಂದು ಕಾಲಮಾನಕ್ಕೆ ಸೀಮಿತ ಆಗಿದೆಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ಇದೆ. ಸಾಕ್ರೆಟಿಸ್ ಅನ್ನ ಹತ್ಯೆ ಮಾಡಿದಂಥವ್ರು ಪುರೋಹಿತ ವರ್ಗವೇ ಕೂಡ. ಸಾಕ್ರೆಟಿಸ್ ಅನ್ನ ಜಗತ್ತಿಗೆ ಸತ್ಯವನ್ನು ಸಾರ್ಲಿಕ್ಕೆ ಹೊರಟಂತ ಅವನೇನ್ ತಪ್ಪೇ ಮಾಡಿಲ್ಲ. ಸತ್ಯವನ್ನ ಹುಡುಕಿದ, ಸತ್ಯವನ್ನ ಹೇಳಿದ, ಸತ್ಯ ಮಾರ್ಗದಲ್ಲಿ ನಡೆದೆ, ಅವನಿಗೆ ವಿಷ ಕೊಟ್ಟು ಅವನ ಹತ್ಯೆ ಮಾಡ್ತಾರೆ.
ಅದೇ ಪುರೋಹಿತ ವರ್ಗ. ಬ್ರಾಹ್ಮಣರು ಅಂತ ನಾನು ಹೇಳಿದೆ, ಪುರೋಹಿತ ವರ್ಗ ಅಂತ ಹೇಳಿದೆ. ಈ ಪುರೋಹಿತ ವರ್ಗ ಏನಿದೆಯಲ್ಲ ಅದನ್ನ ಅದು ಎಲ್ಲಾ ಜಾತಿಗಳಿನಲ್ಲೂ ಕೂಡ ಇದೆ, ದಲಿತರಲ್ಲೂ ಕೂಡ. ದಲಿತರ ಶೋಷಣೆ ಮಾಡ್ತಾ ಇರುವಂತವ್ರು ಯಾರು? ದಲಿತರಲ್ಲೇ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಒಂದು ವರ್ಗ ಅದು ಶೋಷಣೆ ಮಾಡುವಂತ ಸೋಷಿಯಲ್ ಪ್ಯಾರಸೈಟಿಸಮ್ ಏನಿದೆಯಲ್ಲ ಅದು ಹೋಗ್ಬೇಕು ಜನಗಳಿಗೆ. ಮತ್ತೆ ಇನ್ನೊಂದು, ಈ ಪೂಜೆ ಮಾಡುವಂತ ವಿಚಾರ ಬಂದಾಗ ನಾನು ಒಂದು ಸರಳವಾದಂತ ಪ್ರಶ್ನೆ ಹಾಕೊಳ್ತಾ ಇದ್ದೆ. ಪ್ರಾಣಿಗಳು ಯಾಕೆ ಪೂಜೆ ಮಾಡೋದಿಲ್ಲ, ಮನುಷ್ಯ ಅಷ್ಟೇ ಯಾಕೆ ಪೂಜೆ ಮಾಡ್ತಾರೆ? ಸ್ವಲ್ಪ ತಮಾಷೆಯಾಗಿರ್ಬೋದು, ಆದ್ರೂ ಕೂಡ ಸತ್ಯ. ಅದಕ್ಕೆ ಸರಳವಾದಂತ ಉತ್ತರ ಅಂತ ಹೇಳಿದ್ರೆ, ಪ್ರಾಣಿಗಳಲ್ಲಿ ಪೂಜೆಯನ್ನು ಮಾಡಿಸುವಂತ ಪುರೋಹಿತ ವರ್ಗ ಇಲ್ಲ, ಮನುಷ್ಯನಲ್ಲಿ ಮಾತ್ರ ಇದ್ದಾನೆ ಅನ್ನುವಂಥದ್ದು ಸರಳವಾದಂತ ಉತ್ತರ. ಶರಣಾರ್ಥಿ. ಧನ್ಯವಾದಗಳು ಸರ್. ಸರ್, ಸಮಯದ ಅಭಾವ. ಮತ್ತೆ ಯಾರಾದ್ರೂ ಇದೆ ನೆಕ್ಸ್ಟ್ ಓಡಿ ಸರ್, ಬೇಡ ನೆಕ್ಸ್ಟ್ ಓಡಿ ಸರ್. ಶರಣು ಸಮರ್ಪಣೆ ಶರಣೆ ವಿಜಯಲಕ್ಷ್ಮಿ ಹಂಗ್ರಿಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ ಈ ದತ್ತಿ ಉಪನ್ಯಾಸ 342ನೇ ಉಪನ್ಯಾಸದಲ್ಲಿ ಸರ್ವರಿಗೂ ಶರಣಾರ್ಥಿಗಳು. ಗುರುತರ ಜವಾಬ್ದಾರಿಯಿಂದ ಮುನ್ನಡೆಸುತ್ತಿರುವ ವೇದಿಕೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶರಣಾರ್ಥಿಗಳು. ವಚನ ಪ್ರಾರ್ಥನೆ ಮಾಡಿದ ಡಾಕ್ಟರ್ ಶೋಭಾ ಜಾಬಿನ್ ಅವರಿಗೂ ಶರಣಾರ್ಥಿಗಳು. ಇಂದಿನ ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಮಾಡಿರುವ ಶರಣ ನಾಗರಾಜ್ ಮತ್ತಿಹಳ್ಳಿ ಇವರಿಗೂ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ವಿಶೇಷ ಉಪನ್ಯಾಸ ವಚನಶಾಸ್ತ್ರ ಮತ್ತು ಸಂವಿಧಾನದ ಕುರಿತು ಹೇಳಿರುವ ಶ್ರೀ ಶಿವರುದ್ರಪ್ಪ NB ವಕೀಲರು, ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೆ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶರಣಾರ್ಥಿಗಳು. ವಚನ ಮಂಗಳ ಮಾಡಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣ ಶ್ರೀಶೈಲ್ ಐನಾಪುರ್ ಇವರಿಗೆ ಶರಣಾರ್ಥಿಗಳು. ನಿರಂತರವಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ಶರಣಾರ್ಥಿಗಳು. ಸಂಯೋಜಕರಾದ ಶರಣ್ ಸುರೇಶ್ ಮಾರಿಗೆರೆ, ಡಾಕ್ಟರ್ MM ಪಡಶೆಟ್ಟಿ, ಶರಣೆ ಅಕ್ಕಮಹಾದೇವಿ ತೆಗ್ಗಿ, ಶರಣೆ ಅನ್ನಪೂರ್ಣ ಅಗಡಿ ಹಾಗೂ ಡಾಕ್ಟರ್ ಪ್ರಿಯವದ ಹುಲಗಬಾಳಿ, ಶರಣೆ ಲೀನಕ್ಕಾರ್ ಕಲಬುರ್ಗಿ ಇವರಿಗೆ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಸಂಘಟಕರಾದಂಥ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಸಿ, ಶರಣೆ ಸುಧಾ ಪಾಟೀಲ್ ಇವರಿಗೆಲ್ಲ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶರಣಾರ್ಥಿಗಳು. ಹಾಗೂ ಇಂದಿನ ಗೂಗಲ್ ಮೀಟ್ ನಲ್ಲಿ ಹಾಜರಾಗಿರುವ ಎಲ್ಲ ಶರಣೆಯರಿಗೂ ಸಮರ್ಪಣೆಗಳನ್ನು ಅರ್ಪಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮಗೂ ಕೂಡ ಶರಣಾರ್ಥಿಗಳು ಮೇಡಮ್. ಈಗ ವಚನ ಮಂಗಲ. ಇಂದಿನ ಅನುಭವವ ಇಂದಿನ ಕೋರ್ಟ್ನಲ್ಲಿರದಂತೆ ಅಂದಿನ ಅನುಭವ ಮಂಟಪದಲ್ಲಂತಿತ್ತು. ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ವಚನ ಮಂಗಲದೊಂದಿಗೆ ಇವತ್ತಿನ ಈ ಅನುಭವವನ್ನು ಮುಕ್ತಾಯಗೊಳಿಸೋಣ. ಶರಣಾರ್ಥಿ. ಬಸವಣ್ಣವರ ಒಂದು ವಚನ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಶರಣರ ನೊಸಲಿಗೆ, ನಮ್ಮ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ, ಶೃಂಗಾರ, ಕೂಡಲ ಸಂಗಮ ದೇವಾ ದೇವಾ,
ಕೂಡಲ ಸಂಗಮ ದೇವಾ ದೇವಾ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಈ ಅನುಭವಕ್ಕೆ ವಚನ ಮಂಗಳವೇ ಶೃಂಗಾರ ಎಂಬಂತೆ ವಚನ ಗಾಯನ ಮಾಡಿದಂತ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವ್ರಿಗೂ ಶರಣಾರ್ಥಿ. ನಾಳೆ ಬೆಳಿಗ್ಗೆ 11:25 ಇದೇ ವೇದಿಕೆ ಇದೇ ಲಿಂಕ್ನಿಂದ ಎಲ್ಲರೂ ಜಾಯಿನ್ ಆಗಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.